ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ PDO ಎಕ್ಸಾಮ್ HK ರೀಸನಲ್ಲಿ PDO ಎಕ್ಸಾಮ್ ಆಯ್ತಲ್ಲ, ಅದರಲ್ಲಿ ಸುಮಾರು ಒಂದು 11 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಕೇಳಿದರು. ಸೊ ನೆಕ್ಸ್ಟ್ ಬರ್ತಕ್ಕಂಥ ನಾನ್ HK PDO ಎಕ್ಸಾಮಲ್ಲಿ ಈ 10ರಿಂದ 15 ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು. ನೀವು ಎಲ್ಲ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿಗೆ ಔಟ್ ಮಾರ್ಕ್ಸ್ ತೆಗಿಬೋದು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳ್ತೀವಿ. ನಥಿಂಗ್ ಈಸ್ ಇಂಪಾಸಿಬಲ್ ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಲ್ಲ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆನ್ಸರ್ ಮಾಡ್ಬೋದು. ಮೆಂಟಲ್ ಎಬಿಲಿಟಿ ಸ್ಕೋರ್ ಆಯ್ತಂದ್ರೆ ನಿಮ್ಮ ಎಲ್ಲ ಸಬ್ಜೆಕ್ಟ್ ಸ್ಕೋರ್ನ ಅವರೇಜ್ ಆಗಿದ್ದರೂ ಕೂಡ ನೀವು ಸಕ್ಸಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಕ್ಲಾಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ನೆಕ್ಸ್ಟ್ ಎಕ್ಸಾಮಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಯಾವ ರೀತಿ ಬಿಡಿಸ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಯಾರಾದರೂ PDO ಆಗಿರ್ಬೋದು, ಲ್ಯಾಂಡ್ ಸರ್ವೇರ್ ಹೊಸ ನೋಟಿಫಿಕೇಷನ್ ಬಂದಿದೆ, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮು, ಇವೆಲ್ಲ ಪರೀಕ್ಷೆಗಳಿಗೆ HSTR, GPSTR, PSTR ಪರೀಕ್ಷೆಗಳಿಗೆ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗ ಪಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ಕೂಡ ಈ ಮಾಹಿತಿನ ಶೇರ್ ಮಾಡ್ತಾ ಬನ್ನಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ ಲಾಸ್ಟ್ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಫಸ್ಟ್ ನೋಡ್ತಾ ಬರೋಣ. ಪ್ರಶ್ನೆ ಯಾರಿಗೆ ಅರ್ಥ ಆಗುತ್ತೋ ಆನ್ಸರ್ ಮಾಡೋದು ಕೂಡ ಅರ್ಥ ಆಗುತ್ತೆ. ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ರಿ. ಕನ್ನಡದಲ್ಲಿ ಪ್ರಶ್ನೆ ಓದ್ತೀನಿ ಅಷ್ಟೇ ನಾನು. ಇಂಗ್ಲೀಷಲ್ಲಿ ಕ್ವಶನ್ ಇದೆ, ನೋಡ್ಕೋಬೋದು. 2 ವರ್ಷಗಳ ಹಿಂದೆ ಮೋಟಾರ್ ಸೈಕಲ್ನ ಮೌಲ್ಯ 1 ಲಕ್ಷ ರೂಪಾಯಿ ಇತ್ತು. ಇದು ವಾರ್ಷಿಕ 5% ದರದಲ್ಲಿ ಸವಕಳಿಯಾಗುತ್ತದೆ. ಆಗ ಈಗಿನ ಮೌಲ್ಯ ಎಷ್ಟು ಅಂತ ನೋಡ್ರಿ. ಪ್ರಶ್ನೆ ಅರ್ಥ ಆದರೆ 2 ಇಯರ್ಸ್ ಬ್ಯಾಕ್, 2 ವರ್ಷದ ಹಿಂದೆ ಒಂದು ಮೋಟ್ರು ಸೈಕಲ್ನ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಇತ್ತು. 2 ಇಯರ್ಸ್ ಬ್ಯಾಕ್, 2 ವರ್ಷದ ಹಿಂದೆ. ಪ್ರತಿ ವರ್ಷ ಅದರ ವ್ಯಾಲ್ಯೂ 5% ಸವಕಳಿ, ಡಿಪ್ರಿಷಿಯೇಟ್ ಅಂತ ಕರಿತೀವಿ. 5% ಡಿಪ್ರಿಸಿಯೇಟ್ ಆಗುತ್ತೆ, ಅದರ ಮೌಲ್ಯ 5% ಕಡಿಮೆ ಆಗುತ್ತೆ ಅಂತ ಅರ್ಥ. ಪ್ರತಿ ವರ್ಷ 5% ಮೌಲ್ಯ ಕಡಿಮೆ ಆಗ್ತಾ ಬಂದರೆ ಈಗ ಆ ಮೋಟ್ರ್ ಸೈಕಲ್ನ ಮೌಲ್ಯ ಎಷ್ಟಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಈ ಪ್ರಶ್ನೆಗೆ ನಾವು ಸಿಂಪಲ್ಲಾಗಿ ಆನ್ಸರ್ ಮಾಡೋದಾದ್ರೆ ನೋಡ್ರಿ, ಫಸ್ಟು 1 ಲಕ್ಷ ರೂಪಾಯಿ ಇದೆ. ಎಷ್ಟಿದೆ ಹೇಳ್ರಿ? 1 ಲಕ್ಷ ರೂಪಾಯಿ ಇದೆ. 1 ಲಕ್ಷ ರೂಪಾಯಿ ಬರೆಯೋಣ, 1 ಲ್ಯಾಕ್ ರುಪೀಸ್. ಪ್ರತಿ ವರ್ಷ 5% ಕಡಿಮೆ ಆಗುತ್ತೆ ಅಂದರೆ ಮೊದಲನೇ ವರ್ಷ ಇದರ ಮೌಲ್ಯ 5% ಡಿಕ್ರೀಸ್ ಆಯಿತು ಅಂದರೆ ಆ ಮೋಟ್ರ್ ಸೈಕಲ್ನ ವ್ಯಾಲ್ಯೂ 2 ಇಯರ್ಸ್ ಬ್ಯಾಕು 1 ಲಕ್ಷ ರೂಪಾಯಿ ಇತ್ತು. 1 ಲಕ್ಷ ಬರ್ಕೊಂಡು ಪ್ರತಿ ವರ್ಷ 5% ಕಡಿಮೆ ಆಗ್ತಾ ಇದೆ ಅಂದರೆ 100ಕ್ಕೆ 5 ರೂಪಾಯಿ ಕಡಿಮೆ ಆದರೆ 1 ಲಕ್ಷಕ್ಕೆ ಎಷ್ಟು ಕಡಿಮೆ ಆಗುತ್ತೆ ಅಂದರೆ ನೋಡ್ರಿ, ಇಲ್ಲಿ ಲಾಸ್ಟಿಗೆ 2 0 ಇಲ್ಲ ಅಂದ್ಕೊಳ್ರಿ. ಇಲ್ಲಿ 1000 ಕಾಣಿಸುತ್ತೆ ನಿಮಗೆ. 1000 × 5 ಗುಣಿಸಿದಾಗ 1000 × 5 ಗುಣಿಸಿದಾಗ 5000 ರೂಪಾಯಿ ಕಡಿಮೆ ಆಗುತ್ತೆ. 5000 ರೂಪಾಯಿ ಕಡಿಮೆ ಆಗಿ 1 ಲಕ್ಷ ಇರೋದು ಮೊದಲನೇ ವರ್ಷದಲ್ಲಿ 5% ವ್ಯಾಲ್ಯೂ ಕಡಿಮೆ ಆದರೆ 5000 ಕಡಿಮೆ ಆಗುತ್ತೆ. 1 ಲಕ್ಷ ಇರೋದು ಅದರಲ್ಲಿ 5000 ಮೈನಸ್ ಮಾಡಿದಾಗ 95000 ರೂಪಾಯಿ ಅದರ ವ್ಯಾಲ್ಯೂ ಆಗುತ್ತೆ. ಮೋಟ್ರ್ ಸೈಕಲ್ನ ವ್ಯಾಲ್ಯೂ 1 ವರ್ಷದ ನಂತರ ಇದು. ಇಲ್ಲಿ ಕೇಳಿರೋದು 2 ವರ್ಷಗಳ ನಂತರ ಎಷ್ಟಾಗುತ್ತೆ ಅಥವಾ 2 ವರ್ಷಗಳ ಹಿಂದಿಂದ ಕೊಟ್ಟು ಈಗ ಎಷ್ಟಾಗುತ್ತೆ ಮೌಲ್ಯ ಅಂತ ಕೇಳಿದಾಗ ಈಗ ಮತ್ತೆ ಈ 95000ಕ್ಕೆ 5% ಮಾಡ್ಕೊಳ್ರಿ. 95000ಕ್ಕೆ 5% ಅಂದರೆ ಹೇಗೆ ನೋಡ್ರಿ, 2 0 ಇಲ್ಲ ಅನ್ಕೊಳ್ರಿ. ಪರ್ಸೆಂಟೇಜ್ ಇದ್ದಾಗ ಲಾಸ್ಟ್ 2 0 ಇಲ್ಲಿ ತೆಗೆದುಬಿಟ್ಟು 950 × 5 ಗುಣಿಸ್ರಿ. 5 × 0 0, 5 × 5 25, ಕ್ಯಾರಿ 2 ಇರುತ್ತೆ. ದಶಕ 5 9 45 ಪ್ಲಸ್ 2 ಅಂದರೆ 47 ಆಗುತ್ತೆ. 4750 ರೂಪಾಯಿ ಕಡಿಮೆ ಆಗುತ್ತೆ ಸೆಕೆಂಡ್ ಇಯರಲ್ಲಿ. 95000ದಲ್ಲಿ 4750 ಮೈನಸ್ ಮಾಡಿರಿ, ಅದರ ಬೆಲೆ 90250 ಆಗುತ್ತೆ. 90250 ಆಗುತ್ತೆ. 2 ಇಯರ್ಸ್ ಆದಮೇಲೆ ಆ ಮೋಟ್ರ್ ಸೈಕಲ್ನ ಬೆಲೆ 90250 ಅಂತ ಮಾಡ್ಬೋದು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರ್ ಬರುತ್ತೆ. ಅಥವಾ ಇನ್ನೊಂದು ಮೆಥಡ್ ಹೇಳ್ಕೊಡ್ತೇನೆ ನಿಮಗೆ. ಇನ್ನೊಂದು ಮೆಥಡ್ ಏನಂದರೆ ನೋಡ್ರಿ, ಮೋಟ್ರ್ ಸೈಕಲ್ನ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಇದೆಯಲ್ಲ, 1 ಲಕ್ಷ ರೂಪಾಯಿ ಫಸ್ಟ್ ಬರೆಯೋಣ.
ಪ್ರತಿ ವರ್ಷ ಅದರ ವ್ಯಾಲ್ಯೂ 5% ಡಿಪ್ರಿಸಿಯೇಟ್ ಅಂದರೆ 5% ಕಡಿಮೆ ಆಗುತ್ತೆ ಅಂದರೆ 100 ರೂಪಾಯಿ ಇರತಕ್ಕಂಥ ಮೌಲ್ಯ 5% ಕಡಿಮೆ ಆದರೆ 95 ರೂಪಾಯಿ ಆಗುತ್ತೆ. ಈ ಥರ 2 ಇಯರ್ಸ್ ಆಗುತ್ತಲ್ಲ, ಸೊ 95/100 ಅಂತ 2 ಟೈಮ್ಸ್ ಬರಿತೀನಿ. 2 ವರ್ಷಗಳ ಹಿಂದಿಂದ ಕೊಟ್ಟಿದ್ದಾನೆ, ಈಗ ಎಷ್ಟು ಬೇಕಂದ್ರೆ 2 ಇಯರ್ಸ್ ಆಗುತ್ತಲ್ಲ ಈಗ ಬರಲಿಕ್ಕೆ. ಸೊ ಹಾಗಾಗಿ ಆ 5% ಡಿಪ್ರಿಷಿಯೇಟ್ ಅಂದರೆ 100 ರೂಪಾಯಿ ವ್ಯಾಲ್ಯೂ 5 ರೂಪಾಯಿ ಕಡಿಮೆ ಆದರೆ 95 ರೂಪಾಯಿ ಆಗುತ್ತಲ್ಲ. ಸೊ 2 ಇಯರ್ಸ್ ಹಿಂದೆ ಕೊಟ್ಟಿದ್ದಾನೆ, ಇವಾಗ ಈಗ ಬರ್ಬೇಕಾದ್ರೆ 2 ಇಯರ್ಸ್ ಮುಂದಕ್ಕೆ ಬರೋದಾದ್ರೆ 2 ಟೈಮ್ಸ್ ಬರಿಬೇಕಿದ್ದು. ಸಿಂಪ್ಲಿಫೈ ಮಾಡಿರಿ, ಇಲ್ಲಿರೋ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ, ಮತ್ತೆರಡು 0 ಈ 2 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 10 ಮಾತ್ರ ಉಳಿಯುತ್ತೆ. 95 × 95 ಮಲ್ಟಿಪ್ಲೈ ಮಾಡೋದಾದ್ರೆ ಈ 9 ಏನಿದೆಯಲ್ಲ, ಈ ಇಲ್ಲೂ 9 ಇದೆ ಅಂದರೆ ಈ 9ನ ನೆಕ್ಸ್ಟ್ ನಂಬರ್ 10ರಿಂದ ಗುಣಾಕಾರ ಮಾಡಿದ್ರೆ 9 × 90 ಬರುತ್ತೆ. ಆಮೇಲೆ 5 × 5 ಅಂದರೆ 25 ಬರುತ್ತಲ್ಲ, 9025 ಆಗುತ್ತೆ. 95 × 95 ಮಲ್ಟಿಪ್ಲೈ ಮಾಡಿರಿ 9025 ಆಗುತ್ತೆ. 9025 × 10 ಮಲ್ಟಿಪ್ಲೈ ಮಾಡಿರಿ 90,250 ರೂಪಾಯಿ ಈಗ ಆ ಒಂದು ಮೋಟ್ರ್ ಸೈಕಲ್ನ ವ್ಯಾಲ್ಯೂ ಆಗಿರುತ್ತೆ. 2 ವರ್ಷದ ಹಿಂದೆ 1 ಲಕ್ಷ ಇತ್ತು, ಪ್ರತಿ ವರ್ಷ 5% ವ್ಯಾಲ್ಯೂ ಕಡಿಮೆ ಆಗ್ತಾ ಬಂದರೆ ಈಗ ಆ ಮೋಟ್ರ್ ಸೈಕಲ್ನ ವ್ಯಾಲ್ಯೂ 90,250 ಆಗುತ್ತೆ. ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾ ಫಸ್ಟ್ ಕ್ವಶನ್ನು? ಸೆಕೆಂಡ್ ಕ್ವಶನ್ ಬರೋಣ. ಫೈಂಡ್ ದ HCF ಆಫ್ ಅಂತ ಇದೆ. ಫೈಂಡ್ ದ HCF ಆಫ್ 26, 78 ಆ್ಯಂಡ್ 91. ಇಲ್ಲಿ 26 ಅಂತ ಒಂದು ಸಂಖ್ಯೆ ಇದೆ, 78 ಅಂತ ಇದೆ, ನೆಕ್ಸ್ಟ್ 26, 78 ಆಮೇಲೆ 91 91. ಈ ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಪ್ರಶ್ನೆ ಇದೆ. ಸೊ ಇಂಗ್ಲೀಷಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ, ಶಾರ್ಟ್ ಫಾರ್ಮಲ್ಲಿ HCF ಅಂತ ಹೇಳ್ತೀವಿ. ಈ 3 ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಈ 26 ಅನ್ನೋ ಸಂಖ್ಯೆ, 78 ಅನ್ನೋ ಸಂಖ್ಯೆ, 91 ಅನ್ನೋ ಈ 3 ಸಂಖ್ಯೆಗಳೇನಿದಾವಲ್ಲ, 26, 78, 91 ಈ 3 ಸಂಖ್ಯೆಗಳಿಗೆ ಮಾಸಾಹ ಕಂಡುಹಿಡಿಬೇಕಂದ್ರೆ ಈ 3 ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತಾವಲ್ಲ ಆ ಸಂಖ್ಯೆಯಿಂದ ಭಾಗಿಸಬೇಕು. ಈ 3 ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ ಹೇಳ್ರಿ? 26, 78, 91 ಅಂತಕ್ಕಂಥ ಸಂಖ್ಯೆಗಳು 13ರಿಂದ ಭಾಗ ಆಗ್ತವೆ. 13 ಮಗ್ಗಿಯಲ್ಲಿ ಕ್ಯಾನ್ಸಲ್ ಆಗ್ತವೆ. 13 ಮಗ್ಗಿಯಲ್ಲಿ ಬರೋ ಸಂಖ್ಯೆಗಳಿವೆಲ್ಲವು. 13 ಟೇಬಲ್ಸ್ ಮಗ್ಗಿಗಳನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೆ. ಯಾರು ಮಗ್ಗಿಗಳನ್ನು ಕರೆಕ್ಟಾಗಿ ಕಲಿತೀರೋ ಅವರು ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೀವು ಮಗ್ಗಿಗಳನ್ನು ಕಲಿದೇ ಇದ್ದರೆ ನಾವು ಎಷ್ಟೇ ಪಾಠ ಹೇಳಿದ್ರು ಅದೆಲ್ಲ ವೇಸ್ಟ್ ಆಗುತ್ತೆ. ನಾವು ಏನೇ ಮೆಥಡ್ ಹೇಳ್ಕೊಟ್ರು ಸೊ ನೀವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಸೊ ನೀವು ಲೆಕ್ಕ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ಕಂಪ್ಲೀಟು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮಗ್ಗಿಗಳು ಇಂಪಾರ್ಟೆಂಟು. ಈ 3 ಸಂಖ್ಯೆಗಳು 13ರಿಂದ ಭಾಗ ಆಗ್ತವೆ. 13 ಮಗ್ಗಿಯಿಂದ ಭಾಗಿಸೋಣ. 13 2 26 ಕ್ಯಾನ್ಸಲ್, ಇದು 13 6 78 ಕ್ಯಾನ್ಸಲ್, ಇದು 13 7 91 ಕ್ಯಾನ್ಸಲ್ ಆಗುತ್ತೆ. ಈ 2 6 ಮತ್ತು 7 ಈ 3 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆದ್ರೆ ಮಾತ್ರ ಡಿವೈಡ್ ಮಾಡಬೇಕು, ಅದರ್ವೈಸ್ ಡಿವೈಡ್ ಆಗದೆ ಇದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸೊ ಮಾಸಾಹ ಬರಿಬೇಕು. ಮಾಸಾಹ HCF ಬರಿಬೇಕಂದ್ರೆ ಈ 3 ಸಂಖ್ಯೆಗಳನ್ನು ಯಾವ್ದು ನಂಬರಿಂದ ಫಸ್ಟ್ ಡಿವೈಡ್ ಮಾಡಿದ್ವಿ? 13ರಿಂದ ಡಿವೈಡ್ ಮಾಡಿದೀವಲ್ಲ, ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿರ್ತೀವಲ್ಲ ಅದೇ ಸಂಖ್ಯೆ ಮಾಸಾಹ ಆಗಿರುತ್ತೆ. 13 ಮಾತ್ರ ಬರಿಬೇಕು. ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿರ್ತೀವಲ್ಲ ಆ ಸಂಖ್ಯೆ ಮಾತ್ರ ಮಾಸಾಹ ಆಗುತ್ತೆ. ಈ 3 ಸಂಖ್ಯೆಗಳ ಮಾಸಾಹ 13 ಬರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನು ನೋಡ್ರಿ. ದ LCM ಆಫ್ 24, 36 ಆ್ಯಂಡ್ 40 24, 36 ಮತ್ತು 40ರ ಲಾಸಾಹ ಕಂಡುಹಿಡಿಬೇಕು. ಲಾಸಾಹ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರೀತಾರೆ. LCM ಅಂತ ಶಾರ್ಟ್ ಫಾರ್ಮಲ್ಲಿ ಬರೀತಾರೆ. ಸೊ ನೋಡಿ, ಈಗ ತಾನೇ HCF ಮಾಸಾಹ ಕಂಡುಹಿಡಿಯೋದು ಹೇಳ್ಕೊಟ್ಟೆ. ಇವಾಗ ಈ ಲೆಕ್ಕದಲ್ಲಿ ಲಾಸಾಹ ಕಂಡುಹಿಡಿಬೇಕು. ಲಾಸಾಹ ಕಂಡುಹಿಡಿಬೇಕಂದ್ರೆ ಈ 3 ಸಂಖ್ಯೆ
ಸಂಖ್ಯೆಗಳು ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೋ ಆ ಸಂಖ್ಯೆಯಿಂದ ಭಾಗಿಸಬೇಕು. 24, 36, 40 ಅನ್ನೋ ಸಂಖ್ಯೆಗಳು 4ರಿಂದ ಭಾಗ ಆಗ್ತವೆ. 4 6 24, 4 9 36, 4 10 40 ಆಗುತ್ತೆ. ಸೊ ಹಾಗಾದರೆ ಈ 6, 9, 10 ಈ 3 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಆದರೆ ಲಾಸಹ ಕಂಡುಹಿಡಿಬೇಕಾದ್ರೆ 3 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗದೇ ಇದ್ರೂ ಪರವಾಗಿಲ್ಲ. ಯಾವಾದರೂ 2 ಸಂಖ್ಯೆಗಳು ಡಿವೈಡ್ ಆದರೆ ಡಿವಿಷನ್ ಕಂಟಿನ್ಯೂ ಮಾಡ್ಬೋದು ಎದರಲ್ಲಿ, ಲಾಸಹದಲ್ಲಿ. ಬಟ್ ಮಾಸಹ ಅಂತ ಹೇಳ್ಕೊಟ್ವಲ್ಲ ಹಿಂದೆ, ಎಲ್ಲ ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆದರೆ ಮಾತ್ರ ಮಾಸಹದಲ್ಲಿ ಕಂಟಿನ್ಯೂ ಮಾಡಬೇಕು. ಡಿವೈಡ್ ಆಗದೇ ಇದ್ದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಬಟ್ ಲಾಸಹದಲ್ಲಿ ಯಾವುದಾದ್ರು 2 ಸಂಖ್ಯೆಗಳು ಡಿವೈಡ್ ಆದರೆ ಸಾಕು, ಡಿವಿಷನ್ ಕಂಟಿನ್ಯೂ ಮಾಡ್ಬೋದು. 3ರಿಂದ ಭಾಗಿಸ್ತೀನಿ, ಇದು 3 2 6, ಇದು 3 3 9, 10 ಡಿವೈಡ್ ಆಗಲ್ಲ. ಹಾಗೆ ಬರೆಯೋಣ. ನೆಕ್ಸ್ಟ್ 2 10 ನಾವು 2 ಸಂಖ್ಯೆಗಳು 2ರಿಂದ ಭಾಗ ಆಗ್ತವೆ. 2 1 2, ಈ 3 ಹಾಗೆ ಬರ್ಕೊಳ್ರಿ. ಇದು 2 5 10 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇವ್ಯಾವ 2 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲಿಂದ ಕೆಳಗವರೆಗೆ ಎಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ಗುಣಾಕಾರ ಮಾಡಿದಾಗ ಲಾಸಹ ಸಿಗುತ್ತೆ. ಬಟ್ ನಾವು ಹಿಂದೆ ಮಾಸಹ ಹೇಳಿದಾಗ ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವ ಆ ಸಂಖ್ಯೆ ಮಾತ್ರ ಮಾಸಹ ಅಂತೇಳಿದ್ವಿ. ಬಟ್ ಇಲ್ಲಿ ಲಾಸಹದಲ್ಲಿ ಮೇಲಿಂದ ಕೆಳಗವರೆಗೆ ಎಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ಗುಣಾಕಾರ ಮಾಡಬೇಕು. ಇಲ್ಲೇ ಗುಣಿಸಲ್ಲ. 5 × 3 15, 15 × 1 15, 15 × 2 30, 30 × 3 90, 90 × 4 ಅಂದರೆ 360 ಬರುತ್ತೆ. ಹಾಗಾದರೆ ಈ 3 ಸಂಖ್ಯೆಗಳ ಲಾಸಹ LCM 360 ಬರುತ್ತೆ. 360 ಅನ್ನೋದು ಥರ್ಡ್ ಆಪ್ಷನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ LCM ಕ್ಯಾಲ್ಕುಲೇಟ್ ಮಾಡೋದು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ ಮುಂದಿಂದು. ಸೊ ಇಲ್ಲಿ ABCD ಇಷ್ಟು OPQR ಬರೆದರೆ WXYZ ಯಾವ ರೀತಿ ಬರಿಬೋದು ಅಂತ ಪ್ರಶ್ನೆ ಇದೆ. ಇದು ಲೆಟರ್ ಅನಲಾಜಿ ಅಂತ ಕರಿತೀವಿ, ಇಲ್ಲ ಸಂಖ್ಯೆ ಅಕ್ಷರಗಳ ಸಾಮ್ಯತೆ ಅಂತ ಕರಿತೀವಿ. ABCDನ OPQR ಅಂತ ಬರ್ಕೊಂಡ್ರೆ WXYZ ಯಾವ ರೀತಿ ಬರಿಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ ಇಲ್ಲಿ. ಸೊ ನೋಡ್ರಿ, ABCDನ OPQR ಅಂತ ಬರ್ಕೊಂಡ್ರೆ WXYZ ಯಾವ ರೀತಿ ಬರಿತೀವಿ ಅಂತ. ಸೊ ಆಲ್ಫಾಬೆಟ್ಸ್ ನೀವು ಬರ್ಕೊಂಡಿದ್ರೆ ಇಲ್ಲಿ ABCD ಅಂತ 4 ಕಂಟಿನ್ಯೂಸ್ ಇದ್ದಾವೆ. ಸೊ O ಆದಮೇಲೆ P ಆದಮೇಲೆ Q ಆದಮೇಲೆ R ಅಂತ ಇಲ್ಲೂ ಕೂಡ 4 ಅಕ್ಷರ ಇದ್ದಾವೆ. ಅದೇ ರೀತಿಯಲ್ಲಿ WXYZ ಇದೆ. WXYZ ಯಾವ ರೀತಿ ಬರಿತೀವಿ ಅಂತ. ಸೊ ನಾವು ಆಲ್ಫಾಬೆಟ್ಸ್ ಬರೆಯೋಣ. A ಆದಮೇಲೆ B ಆದಮೇಲೆ C ಆದಮೇಲೆ D ಆದಮೇಲೆ E, F ಆದಮೇಲೆ G ಆದಮೇಲೆ H ಆದಮೇಲೆ I ಆದಮೇಲೆ J K L M N O P Q R S T U V W X Y Z ಅಂತ ಆಲ್ಫಾಬೆಟ್ಸ್ ಬರ್ಕೊಂಡು, ಸೊ ಇಲ್ಲಿ E F G H ಇದೆ, ಆಪ್ಷನಲ್ಲಿ K L M N ಇದೆ, Q R S T ಇದೆ, S T U V ಇದೆಯಲ್ಲ. ಸೊ ಇಲ್ಲಿ ನೋಡ್ತಾ ಬರ್ರಿ, ಫಸ್ಟ್ 4 ಲೆಟರ್ಸ್ ಬಲ್ದಾನೆ. ABCD ನಾವು ಮೊದಲ 4 ಅಕ್ಷರಗಳು ಬರ್ಕೊಂಡಿದ್ದಾನೆ. ಸೊ ಇಲ್ಲಿ ಫಸ್ಟ್ ಟೈಮಲ್ಲಿ ಈ ABCDಗೆ OPQR ಬಲ್ದಾನೆ. ಇಲ್ಲಿ OPQR ನಾವು 4 ಅಕ್ಷರಗಳು ಬರ್ಕೊಂಡಿದ್ದಾನೆ. OPQR ನಾವು. ಸೊ ಹಾಗಾದರೆ ಈ ABCD 4 ಅಕ್ಷರಕ್ಕೂ OPQR ಮಧ್ಯದಲ್ಲಿ ಎಷ್ಟು ಅಕ್ಷರ ಗ್ಯಾಪ್ ಇದ್ದಾವೆ? 1 2 3 4 5 6 7 8 9 10 ಅಕ್ಷರ ಗ್ಯಾಪ್ ಇದ್ದಾವೆ. ಸೊ ABCD ಆದಮೇಲೆ 10 ಅಕ್ಷರ ಗ್ಯಾಪ್ ಕೊಟ್ಟು OPQR ಬರ್ದಾನೆ. ಈ ABCDಗೆ OPQR ಬರ್ದಾನೆ ಅಂದರೆ WXYZಗೆ ನಾವು ಯಾವ ಅಕ್ಷರಗಳ ಗುಂಪನ್ನು ಬರೀಬಹುದು ಅಂತ ಪ್ರಶ್ನೆ ಕೇಳಿದಂಗೆ. ಸೊ ಇಲ್ಲಿ ABCD ಅಂದಮೇಲೆ 10 ಅಕ್ಷರ ಗ್ಯಾಪ್ ಕೊಟ್ಟು ಮುಂದಕ್ಕೆ OPQR ಬರ್ದಾನೆ ಅಂದರೆ ಇಲ್ಲಿ WXYZ ಕೊಟ್ಟಿದ್ದಾನೆ. WXYZ ಕೊಟ್ಟಿದ್ದಾನಲ್ಲ, ಇದರಿಂದ ಮುಂದಕ್ಕೆ ಅಂದರೆ ವಾಪಸ್ ಇಲ್ಲಿ ಬರ್ಬೇಕು. ಇಲ್ಲಿಂದ 10 ಅಕ್ಷರ ಗ್ಯಾಪ್ ಇಡ್ಬೇಕು. 1 2 3 4 5 6 7 8 9 10 ಅಕ್ಷರ ಗ್ಯಾಪ್ ಇಟ್ಟರೆ ಇನ್ನು ಉಳಿಯೋದು KLMN ಅಂತ 4 ಅಕ್ಷರಗಳು ಉಳಿತವೆ. ಸೊ WXYZ ಇಂದ ಮುಂದಕ್ಕೆ 10 ಅಕ್ಷರಗಳಂದರೆ ಈ ಕಡೆಯಿಂದ ಬರ್ಬೇಕು. 10 ಅಕ್ಷರ ಗ್ಯಾಪ್ ಬಿಟ್ಟರೆ ಉಳಿಯೋದು KLMN ಬರುತ್ತೆ. ಸೊ ಈ ಕ್ವಶನಿಗೆ ಆನ್ಸರು KLMN ಅಂತ ಹೇಳ್ತೀವಿ. KLMN ಅಂತ ಆಪ್ಷನ್ B ನಲ್ಲಿದೆ. ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ಈ ರೀತಿ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಇದು ಲೆಟರ್ ಅನಲಾಜಿ, ಅಕ್ಷರಗಳ ಸಾಮ್ಯತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ನೋಡ್ರಿ, ಇದು 4th ಕ್ವಶನ್ನು, ನಂಬರ್ ಹಂಗೆ ಮಿಸ್ ಆಗಿದೆ. 8 ಪುರುಷರು 16 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು.
4 ದಿನಗಳ ನಂತರ ಇನ್ನೂ 8 ಜನರು ಅವರೊಂದಿಗೆ ಸೇರಿಕೊಂಡರು. ನಂತರ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲಿ ನೋಡ್ರಿ 8 ಜನ ಪುರುಷರು 14 ದಿನದಲ್ಲಿ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪುರುಷರ ಸಂಖ್ಯೆ ಮತ್ತು ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ. ನಂಬರ್ ಆಫ್ ಪೀಪಲ್ಲು, ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಪೀಪಲ್ ಅಂದರೆ ಜನರ ಸಂಖ್ಯೆ ಅಂದರೆ ಇಲ್ಲಿ ಪುರುಷರ ಸಂಖ್ಯೆ ಮತ್ತು ಎಷ್ಟು ದಿನದಲ್ಲಿ ಅವ್ರು ಕೆಲಸ ಮುಗಿಸ್ತಾರೆ ಅಂತ ದಿನಗಳ ಸಂಖ್ಯೆ ಅಂತ 2 ಪರಿಮಾಣಗಳನ್ನು ಕೊಟ್ಟಿದ್ದಾನೆ. ಈ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಎಸ್ಪೆಷಲಿ ಇದನ್ನು ಸರಣಿ ನಿಯಮ ಅಂತ ಕರಿತೀವಿ, ಚೈನ್ ರೂಲ್ ಅಂತ ಕರಿತೀವಿ. ಸೊ ಇಲ್ಲಿ 8 ಜನ ಪುರುಷರು ಒಂದು ಕೆಲಸ ಮಾಡಲಿಕ್ಕೆ 16 ದಿನಗಳು ಬೇಕು, 16 ಡೇಸ್. ಸೊ 4 ದಿನಗಳ ನಂತರ ಇನ್ನೂ 8 ಜನರು ಅವರೊಂದಿಗೆ ಸೇರಿಕೊಂಡರು ಅಂತಿದೆ. ಹಾಗಾದರೆ ನೋಡ್ರಿ 8 ಜನರು ಒಂದು ಕೆಲಸ ಮಾಡಲಿಕ್ಕೆ 16 ಡೇಸ್ ಬೇಕು, 14 ದಿನ ಬೇಕು. ಈ 8 ಜನ ಪುರುಷರು ಕೆಲಸ ಸ್ಟಾರ್ಟ್ ಮಾಡಿ 4 ದಿನಗಳ ನಂತರ ಅಂತ ಅದು ಮೀನಿಂಗ್. ಸೊ ಅವರು 8 ಜನ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 4 ಡೇಸ್ ಆದಮೇಲೆ ಆ ಕೆಲಸಕ್ಕೆ ಇನ್ನೂ 8 ಜನ ಮತ್ತೆ ಬಂದು ಸೇರ್ಕೊತಾರೆ ಅಂತ. ಆವಾಗ ಉಳಿದ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವಾಗ ನೋಡ್ರಿ ಒಂದು ಸಿಂಪಲ್ ಥಾಟು, 8 ಜನ ಕೆಲಸವನ್ನು 16 ದಿನದಲ್ಲಿ ಪೂರ್ಣಗೊಳಿಸ್ಬೋದು. ಈ 8 ಜನ ಸೇರಿ ಫಸ್ಟ್ 4 ಡೇಸ್ ಕೆಲಸ ಮಾಡಿದ್ದಾರೆ ಅಂದರೆ ಇದೇ 8 ಜನನೇ ಕಂಟಿನ್ಯೂ ಮಾಡಿದ್ದೆ ಆದರೆ ಇನ್ನು 12 ದಿನ ಕೆಲಸ ಮಾಡೋದು ಬಾಕಿ ಇತ್ತು. 12 ಎಲ್ಲಿಂದ ಬಂತು ಅಂತ ಕರೆಕ್ಟಾಗಿ ಗೊತ್ತಾಗಬೇಕು. ಟೋಟಲ್ 8 ಜನ ಸೇರಿ ಕೆಲಸ ಕಂಪ್ಲೀಟ್ ಮಾಡ್ತಾ ಹೋದರೆ 16 ಡೇಸಲ್ಲಿ ಕಂಪ್ಲೀಟ್ ಆಗ್ತಾಯಿತ್ತು. ಅದರಲ್ಲಿ 4 ದಿನಗಳ ನಂತರ ಅಂತ ಕೊಟ್ಟಿದ್ದಾನೆ ಅಂದರೆ ಅವ್ರು 4 ದಿನ ಕೆಲಸ ಮಾಡಿದ್ದಾರೆ ಅಂತ. 8 ಜನ ಸೇರಿ 4 ದಿನ ಕೆಲಸ ಮಾಡಿದ್ದಾರೆ ಅಂದರೆ ಇದೇ 8 ಜನ ಕಂಟಿನ್ಯೂ ಮಾಡಿದ್ದೆ ಆದರೆ ಇನ್ನು 12 ಡೇಸಲ್ಲಿ ಕೆಲಸ ಮುಗಿತಾ ಇತ್ತು. ಬಟ್ ಅಲ್ಲಿ 4 ದಿನ ಆದಮೇಲೆ ಇನ್ನೂ ಎಕ್ಸ್ಟ್ರಾ 8 ಜನ ಕೆಲಸಕ್ಕೆ ಸೇರಿದ್ದಾರೆ ಅಂದರೆ ಮೊದಲಿಗೆ 8 ಜನ ಇದ್ದರು, ಮತ್ತೆ 8 ಜನ ಸೇರಿಕೊಂಡ್ರೆ ಅಲ್ಲಿ ಟೋಟಲಿ 16 ಜನ ಆಗ್ತಾರೆ, 16 ಮೆಂಬರ್ಸ್ ಆಗ್ತಾರೆ. ಫಸ್ಟ್ 8 ಇದ್ದರು, ಮತ್ತು 16 ಜನ ಸೇರ್ಕೊಂಡ್ರು ಅಂದರೆ 8 ಜನ ಸೇರಿಕೊಂಡ್ರು ಅಂದರೆ ಟೋಟಲಿ 16 ಜನ ಆಗ್ತಾರೆ. ಸೊ ಈ 16 ಜನ ಸೇರಿ ಈ 12 ದಿನದಲ್ಲಿ ಮಾಡೋ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕಂಡುಹಿಡಿಬೇಕು. ಇವಾಗ ಇದರ ಅವಶ್ಯಕತೆಯಲ್ಲಿ ಇವರಲ್ಲಿ ಕೆಲಸ ಆಗಿಬಿಟ್ಟಿದೆ. ನಮಗೇನು ಉಳಿದಿರೋ ಕೆಲಸ ನೋಡ್ರಿ, 8 ಜನ ಸೇರಿ ಇನ್ನು 12 ದಿನದಲ್ಲಿ ಮಾಡೋವಷ್ಟು ಕೆಲಸ ಉಳಿದಿತ್ತು. 8 ಜನ ಸೇರಿ ಇನ್ನು 12 ದಿನದಲ್ಲಿ ಮಾಡೋವಷ್ಟು ಕೆಲಸ ಇತ್ತು. ಇನ್ನೂ 8 ಜನ ಎಕ್ಸ್ಟ್ರಾ ಬಂದರೆ ಆ 12 ದಿನದಲ್ಲಿ ಮುಗಿಸೋ ಕೆಲಸವನ್ನು ಈ 16 ಜನ ಸೇರಿಕೊಂಡು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಪ್ರಶ್ನೆ. ಸೊ ಇದರ ಅವಶ್ಯಕತೆ ಇಲ್ಲ. ಇವಾಗ ನೋಡ್ರಿ ಮೇಲೆ ಕೆಳಗಡೆ ಯಾವಾದರೂ ಕ್ಯಾನ್ಸಲ್ ಆದರೆ ಸಿಂಪಲಾಗಿ ಕ್ಯಾನ್ಸಲ್ ಮಾಡಿರಿ. ಈ 8 1 8, ಇದು 8 2 16 ಕ್ಯಾನ್ಸಲ್ ಆಗುತ್ತೆ. ಇದು 2 1 2 6 12 ಕ್ಯಾನ್ಸಲ್ ಆಗುತ್ತೆ. 8 ಜನ ಸೇರಿ 12 ದಿನದಲ್ಲಿ ಮಾಡೋ ಕೆಲಸ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು 16 ಜನ ಸೇರ್ಕೊಂಡು 6 ದಿನದಲ್ಲಿ ಮಾಡ್ತಿಲ್ಲ, 6 ಮಾತ್ರ ಉಳ್ಕೊಂಡಿದೆಯಲ್ಲ 6 ದಿನದಲ್ಲಿ ಮಾಡ್ತಾರೆ ಅಂತ ಅರ್ಥ. 6 ಡೇಸ್ ಅಂತ ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಆಗುತ್ತೆ. ಕ್ಲಿಯರಾಗಿ ಗೊತ್ತಾಯ್ತಾ? ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಇದು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ನೋಡ್ರಿ ಪ್ಯಾರಾಗ್ರಾಫ್ ಟೈಪ್ ಇದೆ. ಈಗೆಲ್ಲ ಇತ್ತೀಚೆಗೆ ಹಿಂಗೆಲ್ಲ ದೊಡ್ಡದಾಗಿ ಕ್ವಶನ್ ಕಾಣಿಸೋ ಥರ ಪ್ರಶ್ನೆಗಳಂತೂ ಕ್ವಶನ್ ಪೇಪರಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಏನು ಭಾಳ ಉದ್ದ ಇದೆ ಅಂದರೆ ಏನು ಕಷ್ಟ ಇರಲ್ಲ, ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. ನೋಡಿ, ABCDEFG ಹೆಸರಿನ 7 ಹುಡುಗರಿಗೂ ವಾರದ ಬೇರೆ ಬೇರೆ ದಿನದಲ್ಲಿ ಪರೀಕ್ಷೆ ಇರುತ್ತದೆ ಅಂತ. ABCDEFG ಅಂತ ಟೋಟಲಿ 7 ಜನ ಹುಡುಗರಿದ್ದಾರೆ. ಆ 7 ಜನ ಹುಡುಗರ ಪರೀಕ್ಷೆ ವಾರದ ಬೇರೆ ಬೇರೆ ದಿನಗಳಿರ್ತವೆ. ಅಲ್ಲಿ 7 ಜನ ಇದೆ ಅಂದರೆ 7 ದಿನ ಎಕ್ಸಾಮ್ ಇರುತ್ತೆ ಅಂತ. ಸೊ ನೋಡ್ರಿ, ಅದು ಭಾನುವಾರದಿಂದ ಆರಂಭವಾಗಿ ಅದೇ ವಾರದ ಶನಿವಾರದಂದು ಕೊನೆಗೊಳ್ಳುತ್ತೆ ಅಂತ. ಸೊ ಎಕ್ಸಾಮ್ ಸ್ಟಾರ್ಟು ಭಾನುವಾರದಿಂದ ಸ್ಟಾರ್ಟ್ ಆಗಿ ಶನಿವಾರಕ್ಕೆ ಎಂಡ್ ಆಗುತ್ತೆ ಅಂತ ಇದೆ. ಸಿ ಮತ್ತು ಎ ನಡುವೆ ಕೇವಲ 2 ವ್ಯಕ್ತಿಗಳು ತಮ್ಮ ಪರೀಕ್ಷೆಯನ್ನು ಹೊಂದಿದ್ದಾರೆ. ಸಿ ಮತ್ತು ಎಯರು. ಸೊ ಈ ಸಿ ಮತ್ತು ಎ ನಡುವೆ ಕೇವಲ 2 ವ್ಯಕ್ತಿಗಳು ತಮ್ಮ ಪರೀಕ್ಷೆಯನ್ನು ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾನೆ. ಬಿಯ ಪರೀಕ್ಷೆಯು ಇಯ ತಕ್ಷಣ ಮೊದಲು ಇರುತ್ತೆ ಅಂತ ಕೊಟ್ಟಿದ್ದಾನೆ. ಸಿ ಅವರ ಪರೀಕ್ಷೆಯು ತಕ್ಷಣವೇ ಎಫ್ ಮೊದಲು ಇರುತ್ತದೆ. ಜಿ ಮಾತ್ರ ಎ ನಂತರ ಅವರ ಪರೀಕ್ಷೆಯನ್ನು ಹೊಂದಿರುತ್ತಾರೆ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಹುಡುಗ ಮತ್ತು ದಿನದ ಸರಿಯಾದ ಹೊಂದಾಣಿಕೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನ್ ಏನಿದೆ ಅಂದರೆ 7 ಜನ ಹುಡುಗರು 7 ಬೇರೆ ಬೇರೆ ದಿನಗಳಲ್ಲಿ ಪ್ರತಿಯೊಬ್ಬರದ್ದು ಎಕ್ಸಾಮ್ ಇರುತ್ತೆ. ಯಾರು ಯಾವ ದಿನ ಎಕ್ಸಾಮ್ ಬರೆದಿದ್ದಾರೆ ಅಂತ ಈ ಕೆಳಗಿನ ಮಾಹಿತಿ ಓದಿ ಬರ್ಕೋಬೇಕು.
ಈ ಕೆಳಗಿನ ಮಾಹಿತಿ ಓದಿದ ಆದಮೇಲೆ ಫುಲ್ ನಾನು ಒಂದ್ಸಲ ಓದಿದ ಆದಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ತು. ಫಸ್ಟ್ ನೋಡ್ರಿ 7 ಡಿಫ್ರೆಂಟ್ ಡೇಸ್ ಇದೆ. 7 ಡಿಫ್ರೆಂಟ್ ಡೇಸ್ ಅಂದರೆ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋದು ಮೊದಲು ಭಾನುವಾರ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸಂಡೇ ಆದಮೇಲೆ ನೆಕ್ಸ್ಟು ಮಂಡೇ ಆದಮೇಲೆ ಟ್ಯೂಸ್ಡೇ ಆದಮೇಲೆ ವೆಡ್ನೆಸ್ಡೇ ಆದಮೇಲೆ ಥರ್ಸ್ಡೇ ಆದಮೇಲೆ ಫ್ರೈಡೇ ಆದಮೇಲೆ ಲಾಸ್ಟ್ ಡೇ ಸಾಟರ್ಡೇ ಅಂತ ಈ ರೀತಿ ಎಕ್ಸಾಮ್ ಆರ್ಡರ್ ವೈಸ್ ಇರುತ್ತೆ. ಪ್ರತಿ ಒಬ್ಬರು ಎಕ್ಸಾಮು ಒಂದೊಂದು ದಿನ ಇರುತ್ತೆ. ಬಟ್ ಯಾವ್ದು ಎಕ್ಸಾಮು ಯಾವ ದಿನ ಅಂತ ಇಲ್ಲಿ ಕೆಳಗಡೆ ಇದೆ. ಇದಿಷ್ಟು ಪ್ಯಾರಾ ಓದ್ಕೊಂಡಾದ್ಮೇಲೆ ಈ ಕೊನೆಯಿಂದ ಬಿಫೋರ್ ಒಂದು ಸೆಂಟೆನ್ಸ್ ಇದೆಯಲ್ಲ, ಇದನ್ನು ಮೊದಲು ಯೂಸ್ ಮಾಡ್ಕೊಂಡ್ರೆ, ಈ ಸೆಂಟೆನ್ಸ್ನ ಮೊದಲು ಯೂಸ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಎಲ್ಲ ಕ್ಲಾರಿಟಿ ಸಿಗುತ್ತೆ ಅಂತ ನೋಡ್ರಿ. ಜಿ ಮಾತ್ರ ಏನಂತರ ಅವರ ಪರೀಕ್ಷೆಯನ್ನು ಹೊಂದಿರುತ್ತಾರೆ ಅಂದರೆ ಏನ ನಂತರ ಜಿ ಒಬ್ಬಂದು ಮಾತ್ರ ಪರೀಕ್ಷೆ ಇರುತ್ತೆ. ಏನ ನಂತರ ಪರೀಕ್ಷೆ ಯಾವ್ದಿರುತ್ತೆ, ಜಿ ಒಬ್ಬಂದೇ ಇರುತ್ತೆ. ಸೊ ಮತ್ತು ಇನ್ಯಾರ್ದು ಇರಲ್ಲ. ಏನಂತರ ಪರೀಕ್ಷೆ ಇರೋದು ಜಿ ಮಾತ್ರ, ಮತ್ತು ಇನ್ಯಾರ್ದು ಇರಲ್ಲ. ಅಂದರೆ ನಾವು ಶುಕ್ರವಾರಕ್ಕೆ ಬರೆದ್ರೆ ಏನಂತರ ಪರೀಕ್ಷೆ ಹೊಂದಿರೋನು ಜಿ ಒಬ್ಬನೇ, ಹಾಗಾಗಿ ಜಿನ ಶನಿವಾರ ಬರಿಬೇಕು. ಏನಂತರ ಎಕ್ಸಾಮ್ ಹೊಂದಿರೋನು ಜಿ ಮಾತ್ರ, ಹಾಗಾಗಿ ಶುಕ್ರವಾರ ಬರ್ಕೊಂಡ್ರೆ ಜಿನ ಶನಿವಾರಕ್ಕೆ ಬರಿತೀವಿ. ಸೊ ಈ ಸೆಂಟೆನ್ಸ್ ಮೊದಲು ಯೂಸ್ ಮಾಡ್ಕೊಂಡು ಇವಾಗ ಹಿಂದಿರೋ ಸೆಂಟೆನ್ಸ್ ನೋಡ್ರಿ. ಸಿ ಮತ್ತು ಎ ನಡುವೆ ಕೇವಲ ಇಬ್ಬರು ವ್ಯಕ್ತಿಗಳು ತಮ್ಮ ಪರೀಕ್ಷೆಯನ್ನು ಹೊಂದಿದ್ದಾರೆ. ಸಿ ಮತ್ತು ಎ ನಡುವೆ ಇಬ್ಬರು ವ್ಯಕ್ತಿಗಳು ಮಾತ್ರ ಪರೀಕ್ಷೆ ಹೊಂದಿದ್ದಾರೆ ಅಂದರೆ ಇಲ್ಲಿ ಎ ಗೊತ್ತಾಗಿದೆ ಅಂದರೆ ಇಲ್ಲಿ ಗುರುವಾರ ಮತ್ತು ಬುಧವಾರದಲ್ಲಿ 2 ಗ್ಯಾಪ್ ಕೊಟ್ಟು ಸೊ ಅಲ್ಲಿ ಮಂಗಳವಾರಕ್ಕೆ ಸಿ ಬರ್ಕೊಂಡ್ರೆ ಸಿ ಮತ್ತು ಎ ನಡುವೆ ಇಬ್ಬರು ವ್ಯಕ್ತಿಗಳು ತಮ್ಮ ಪರೀಕ್ಷೆಯನ್ನು ಹೊಂದಿರುತ್ತಾರೆ ಅಂತಿದೆ. ಇಲ್ಲಿ 2 ಪ್ಲೇಸ್ ಗ್ಯಾಪ್ ಬಿಟ್ಟಿದ್ದೀನಿ, ಗೊತ್ತಾಯ್ತಾ. ಮುಂದೆ ಹೋದ್ರಿ. ಬಿ ಯ ಪರೀಕ್ಷೆಯು ಈ ಯ ತಕ್ಷಣ ಬದಲು ಇರುತ್ತೆ. ಈಗಿಂತ ಮೊದಲೇ ಬಿನ ಪರೀಕ್ಷೆ ಇರುತ್ತೆ ಅಂತ. ಈಗಿಂತ ಮೊದಲೇ ಬಿನ ಪರೀಕ್ಷೆ ಇರುತ್ತೆ ಅಂದಮೇಲೆ ಈ ನೋಡ್ರಿ ಇ ಮತ್ತು ಬಿನ ಅಕ್ಕಪಕ್ಕದ ದಿನಗಳಲ್ಲೇ ಬರಿಬೇಕು. ಆದರೆ ಇಲ್ಲಿ ನೋಡ್ರಿ ಸಿ ಅವರ ಪರೀಕ್ಷೆಯು ತಕ್ಷಣವೇ ಎಫ್ ಮೊದಲೇ ಇರುತ್ತೆ ಅಂತ. ಎಫ್ಗಿಂತ ಮೊದಲೇ ಸಿ ಪರೀಕ್ಷೆ ಇರುತ್ತೆ ಅಂದಮೇಲೆ ಎಫ್ಗಿಂತ ಮೊದಲೇ ಸಿ ಪರೀಕ್ಷೆ ಅಂದಮೇಲೆ ಎಫ್ನ ಬುಧವಾರಕ್ಕೆ ಬರೆದ್ರೆ ಎಫ್ಗಿಂತ ಮೊದಲೇ ಸಿನ ಪರೀಕ್ಷೆ ಇರುತ್ತೆ ಅಂತ. ಹಾಗಾದರೆ ಈ ಬಿ ಮತ್ತು ಇನ ಪರೀಕ್ಷೆಗಳನ್ನು ಒಂದರ ಕೆಳಗಡೆ ಒಂದು ಬರಿಬೇಕು. ಯಾಕಂದರೆ ಬಿನ ಪರೀಕ್ಷೆಯು ಇಯ ತಕ್ಷಣ ಮೊದಲು ಇರುತ್ತೆ ಅಂದಮೇಲೆ ಬಿನ ಪರೀಕ್ಷೆಯು ಇನ ತಕ್ಷಣ ಮೊದಲು ಇರುತ್ತೆ ಅಂದಮೇಲೆ ಭಾನುವಾರ ಸೋಮವಾರಕ್ಕೆ ಮಾತ್ರ ಬರಿಬೇಕು. ಅವಾಗ ನೋಡ್ರಿ ಬಿಯ ಪರೀಕ್ಷೆ ಇನ ತಕ್ಷಣ ಮೊದಲು ಇರುತ್ತದೆ ಅಂತ ಆಯ್ತು. ಈಗಿಂತ ಮೊದಲು ಅಷ್ಟೇ ಇರುತ್ತೆ ಅಂತ. ಸೊ ಇವಾಗ ಎಲ್ಲ ಅಕ್ಷರ ಬಲ್ಲದೆ ಉಳಿದರ ಅಕ್ಷರ ಎ ಆಯಿತು, ಬಿ ಆಯಿತು, ಸಿ ಆಯಿತು, ಡಿ ಅಕ್ಷರ ಎಲ್ಲ ಡಿನ ಗುರುವಾರಕ್ಕೆ ಬರೀತೀನಿ. ಇವಾಗ 7 ಜನ ಯಾವ ದಿನ ಪರೀಕ್ಷೆ ಹೊಂದಿದ್ರು ಅಂತ ಸಿಗುತ್ತೆ ನನಗೆ. ಸೊ ಇಲ್ಲಿ ಕೆಳಗಿನ ಆಯ್ಕೆಗಳಲ್ಲಿ ಯಾವ ದಿನದ ಹೊಂದಾಣಿಕೆ ಸರಿ ಇದೆ ಅಂದರೆ ಎ ಗುರುವಾರ ಅಂತಿದೆ, ಬಟ್ ಇಲ್ಲಿ ಎ ಮುಂದ್ಗಡೆ ಇರೋದು ಶುಕ್ರವಾರ, ಇದು ತಪ್ಪು. ಜಿ ಶುಕ್ರವಾರ ಇದೆ, ಬಟ್ ಇಲ್ಲಿ ಜಿ ಮುಂದ್ಗಡೆ ಶನಿವಾರ ಇರೋದೆ ಅಂದರೆ ಇದು ಕೂಡ ತಪ್ಪು. ಸಿ ಟ್ಯೂಸ್ಡೇ ಅಂದರೆ ಮಂಗಳವಾರ ಇದೆ, ಸಿ ಮುಂದ್ಗಡೆ ಟ್ಯೂಸ್ಡೇ ಕರೆಕ್ಟ್ ಇದೆ ಅಂದರೆ ಆಪ್ಷನ್ 3 ಒಂದು ಸರಿ. ಬಿ ಮಂಡೇ ಇದೆ, ಬಿ ಸೋಮವಾರ ಇದೆ, ಬಟ್ ಬಿ ಮುಂದಿರೋದು ಭಾನುವಾರ, ಅದಕ್ಕೋಸ್ಕರ ಇದು ತಪ್ಪು. ಕೆಳಗಿನ ಯಾವುದು ಸರಿ ಅಂದರೆ ಆಪ್ಷನ್ ಸಿ ಸರಿಯಾಗಿರುತ್ತೆ. ಓಕೆನಾ, ಕ್ಲಿಯರಾಗಿ ಗೊತ್ತಾಯ್ತಾ ಈ ಕ್ವಶನ್ಗೆ ಆನ್ಸರು. ಸೊ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಬರೋಣ. ಟಾಸಿಂಗ್ ಎ ಫೇರ್ ಕಾಯಿನ್ ಟ್ವೈಸ್ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಅಂತ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಕನಿಷ್ಠ 1 ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಸಂಭವನೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಸೊ ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಬರ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸನ್ನು ಎಸ್ ಸೆಟ್ ಒಳಗಡೆ ಬರಿತೀವಿ, ಎಸ್ ಗಣದಲ್ಲಿ ಬರಿತೀವಿ. ನೋಡಿ, ಒಂದು ನಾಣ್ಯವನ್ನು 2 ಸಲ ಚಿಮ್ಮಿದೆಯಾ ಅಂದರೆ ಮೊದಲನೇ ಸಲ ಚಿಮ್ಮಿದಾಗ ಹೆಡ್ ಬಂತು, 2ನೇ ಸಲ ಚಿಮ್ಮಿದಾಗಲೂ ಹೆಡ್ಡೇ ಬರ್ಬೋದು. ಒಂದು ನಾಣ್ಯವನ್ನು ಫಸ್ಟ್ ಟೈಮ್ ಚಿಮ್ಮಿದಾಗ ಹೆಡ್ ಬಿದ್ದು ಸೆಕೆಂಡ್ ಟೈಮ್ ಚಿಮ್ಮಿದಾಗೂ ಹೆಡ್ ಬರ್ಬೋದು. ಅಥವಾ ಒಂದು ನಾಣ್ಯವನ್ನು ಮೊದಲ ಬಾರಿ ಚಿಮ್ಮಿದಾಗ ಹೆಡ್ ಬಂದು 2ನೇ ಸಲ ಚಿಮ್ಮಿದಾಗ ಟೈಲ್ ಬರ್ಬೋದು. ಅಥವಾ ಒಂದು ನಾಣ್ಯವನ್ನು ಫಸ್ಟ್ ಟೈಮ್ ಚಿಮ್ಮಿದಾಗ ಟೈಲ್ ಬಿದ್ದು 2ನೇ ಸಲ ಚಿಮ್ಮಿದಾಗ ಹೆಡ್ ಬೀಳ್ಬೋದು. ಅಥವಾ ಒಂದು ನಾಣ್ಯವನ್ನು ಫಸ್ಟ್ ಟೈಮ್ ಚಿಮ್ಮಿದಾಗ ಟೈಲ್ ಬಿದ್ದು ಸೆಕೆಂಡ್ ಟೈಮ್ ಚಿಮ್ಮಿದಾಗಲೂ ಟೈಲೇ ಬರ್ಬೋದು. ಹಾಗಾಗಿ ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಿದಾಗ ಬರ್ತಕ್ಕಂಥ ಸಂಭವನೀಯ ಫಲಿತಾಂಶಗಳು ಈ ಥರ 4 ಫಲಿತಾಂಶಗಳು ಬರುವ ಸಾಧ್ಯತೆ ಇರುತ್ತೆ. ಫಸ್ಟ್ ಹೆಡ್ ಬಿದ್ದು ಸೆಕೆಂಡು ಹೆಡ್ ಬೀಳ್ಬೋದು, ಅಥವಾ ಫಸ್ಟ್ ಹೆಡ್ ಬಿದ್ದು ಸೆಕೆಂಡ್ ಟೈಲ್ ಬಿಡ್ಬೋದು, ಅಥವಾ ಫಸ್ಟ್ ಟೈಲ್ ಬಿದ್ದು ಸೆಕೆಂಡ್ ಟೈಮ್ ಹೆಡ್ ಬಿಡ್ಬೋದು, ಅಥವಾ 2 ಟೈಮ್ ಫಸ್ಟ್ ಸೆಕೆಂಡ್ ಟೈಮ್ 2 ಟೈಲ್ ಬಿಡ್ಬೋದು. ಅಂದರೆ ಟೋಟಲಿ ಪಾಸಿಬಲ್ ರಿಸಲ್ಟ್ಸ್ ಅಂದರೆ 4 ಫಲಿತಾಂಶಗಳು ಬರ್ತವೆ. ಎನ್ ಆಫ್ ಎಸ್ ಈಕ್ವಲ್ ಟು 4 ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ ಒಂದು ನಾಣ್ಯವನ್ನು 2 ಬಾರಿ ಎಸೆದಾಗ. ಸೊ ಹಾಗಾಗಿ ಎನ್ ಆಫ್ ಎಸ್ ಈಕ್ವಲ್ ಟು 4 ಬರೀಬೇಕು.
ಸೊ ಇಲ್ಲಿ ಕನಿಷ್ಠ ಒಂದು ಶಿರವನ್ನು ಅಂತಿದೆ, ಅಟ್ಲೀಸ್ಟ್ ಒನ್ ಹೆಡ್ ಅಂತ ಇಂಗ್ಲೀಷಲ್ಲಿದೆ, ಅದನ್ನು ಇವೆಂಟ್ ಅಂತ ಕರೀತಾರೆ ಈ ಪಾಠದಲ್ಲಿ. ಕನಿಷ್ಠ ಒಂದು ಶಿರ ಅಂದರೆ ಒಂದು ಹೆಡ್ ಇರ್ಬೇಕಂದ್ರೆ ಕನಿಷ್ಠ ಅಂತ ಪದ ಕೊಟ್ಟ, ಕನಿಷ್ಠ ಒಂದು ಅಂತ ಕೊಟ್ಟಾಗ ಅದರ ಅರ್ಥ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂತ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂದರೆ ಒಂದು ಹೆಡ್ ಇರೋ ರಿಸಲ್ಟು ಬರಿಬೇಕು, ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಹೆಡ್ ಇರೋ ಫಲಿತಾಂಶ ಬರಿಬೇಕು. ಕನಿಷ್ಠ ಅಂತ ಪದ ಕೊಟ್ಟಾಗ ಕನಿಷ್ಠ ಒಂದು ಅಂತಿದೆ ಅಂದ್ರೆ ಒಂದು ಹೆಡ್ ಇರೋ ಫಲಿತಾಂಶ ಯಾವುದು? ಹೆಡ್ಡು ಟೈಲಲ್ಲಿ ಒಂದು ಹೆಡ್ ಇದೆ, ಇಲ್ಲಿ ಒಂದು ಹೆಡ್ ಇದೆ, ಟೈಲು ಹೆಡ್ಡಲ್ಲೂ ಕೂಡ ಒಂದು ಹೆಡ್ ಇದೆ. ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಹೆಡ್ ಇರೋ ಫಲಿತಾಂಶ ಅಂದರೆ ಹೆಡ್ಡು ಹೆಡ್ಡಲ್ಲಿ ಎರಡು ಹೆಡ್ ಇದೆ, ಇದನ್ನು ಬರ್ಕೋಬೇಕು. ಸೊ ಇದನ್ನು ಬರೆಯೋಂಗಿಲ್ಲ, ಎರಡರಲ್ಲೂ ಟೈಲ್ ಇದಾವೆ. ಸೊ ಹಾಗಾದರೆ ಕನಿಷ್ಠ ಒಂದು ಹೆಡ್ ಇರ್ತಕ್ಕಂಥ ಫಲಿತಾಂಶಗಳು ಎಷ್ಟಿದ್ದಾವೆ? 3 ಇದಾವಲ್ಲ. ಎನ್ ಆಫ್ ಇ ಈಕ್ವಲ್ ಟು 3 ಅಂತ ಬರ್ಕೊಂಡ್ರೆ ದೇರ್ ಫೋರ್ ಸಂಭವನೀಯತೆ ಅಂದರೆ ಯಾವಾಗಲೂ ಎನ್ ಆಫ್ ಇನ ಮೇಲ್ ಬರಿಬೇಕು, ಎನ್ ಆಫ್ ಎಸ್ ಅನ್ನು ಕೆಳಗೆ ಬರ್ಕೊಂಡ್ರೆ ಸಂಭವನೀಯತೆ 3/4 ಬರುತ್ತೆ. ಪ್ರಾಬಬಿಲಿಟಿ ಆಫ್ ಆನ್ ಇವೆಂಟ್ ಅಂತ ಕರಿತೀವಿ, ಅದನ್ನ ಪಿ ಆಫ್ ಇ ಅಂತ ಹೇಳ್ತಾರೆ. 3/4 ಬರುತ್ತೆ. 3/4 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತು ಈ ಕ್ವಶನ್ಗೆ ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. If red is coded as 6720 then green can be coded as ಅಂತಿದೆ. ಒಂದು ವೇಳೆ ರೆಡ್ ಎಂಬುದನ್ನು 6720 ಎಂದು ಸಂಕೇತಿಸಿದರೆ ಗ್ರೀನ್ ಎಂಬುದನ್ನು ಹೇಗೆ ಸಂಕೇತಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಬೇಕಂದ್ರೆ ನೋಡ್ರಿ, ರೆಡ್ ಅಂತ ಒಂದು ವರ್ಡ್ ಇದೆಯಲ್ಲ, ಇದನ್ನು ನಾವು 6720 ಅಂತ ಕೋಡಿಂಗ್ ಮಾಡಿದ್ದಾರೆ. ಹಾಗಾದರೆ ಇದೇ ಸಂಕೇತದ ಪ್ರಕಾರ ಗ್ರೀನ್ ಎಂಬ ಪದವನ್ನು ಯಾವ ರೀತಿ ಕೋಡಿಂಗ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ನಾವು ಆಲ್ಫಾಬೆಟ್ಸ್ ಬರ್ಕೊಂಡು ಆಲ್ಫಾಬೆಟ್ಸನ್ನು ಒಂದು ಸಿಂಗಲ್ ಲೈನಲ್ಲಿ 5 ಅಕ್ಷರ ಬರೋ ಥರ ಬರಿತೀನಿ. ABCDE ಬರಿತೀನಿ. ನೆಕ್ಸ್ಟು FGHIJ ಬರಿತೀನಿ. ನೆಕ್ಸ್ಟು KLMNO ಬರಿತೀನಿ. ನೆಕ್ಸ್ಟು PQRST ಬರಿತೀನಿ. ನೆಕ್ಸ್ಟು UVWXYZ ಬರಿತೀನಿ. ಒಂದು ಸಿಂಗಲ್ ಲೈನಲ್ಲಿ 5 ಅಕ್ಷರ ಬರೋ ಥರ ಬರ್ಕೊಂಡ್ರೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿಗೆ 5 ಅಕ್ಷರ 10, 15, 20, 25 ಅಕ್ಷರ, ಇದು 26ನೇ ಅಕ್ಷರ ಅಂತ ಕೌಂಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ರೆಡ್ ಎಂಬ ವರ್ಡಿಗೆ 6720 ಬಂದಿದೆ ಅಂದರೆ 6 ಅಕ್ಷರ ಆಲ್ಫಾಬೆಟ್ಟಲ್ಲಿ ಎಷ್ಟನೇ ಅಕ್ಷರ ಅಂದ್ರೆ ನೋಡ್ರಿ, ಇಲ್ಲಿಗೆ 15, 16, 17, 18, ಈ 6 ಅಕ್ಷರ ಆಲ್ಫಾಬೆಟ್ಟಲ್ಲಿ 18ನೇ ಅಕ್ಷರ. ಸೊ ಹಾಗಾದ್ರೆ ಇಲ್ಲಿ 6 ಕೊಟ್ಟಿದಾರಲ್ಲ, ಯಾವ ಥರ ಲಾಜಿಕ್ ಕೊಟ್ಟಿರ್ಬೋದು ಅಂದರೆ ನೋಡ್ರಿ, ಒಂದು ಕೆಲಸ ಮಾಡೋಣ. ಯಾವ ಥರ ಲಾಜಿಕ್ ಇದೆ ಅಂದರೆ RED ರೆಡ್ ಇದೆಯಲ್ಲ, ಈ R ಅನ್ನೋದು ಆಲ್ಫಾಬೆಟ್ಟಲ್ಲಿ 18ನೇ ಅಕ್ಷರ. ಸೊ ಬಟ್ ಈ 18ಕ್ಕೆ +2 ಮಾಡಿ 18ಕ್ಕೆ 2 ಕೂಡಿ 18 + 2 20 ಆಗುತ್ತಲ್ಲ, ಈ 20ನ ಇಲ್ಲಿ ಲಾಸ್ಟಿಗೆ ಬರ್ದು ನೋಡ್ರಿ, 20 ಹಿಂಗೆ. ಆಮೇಲೆ ಈ ಎಲ್ಲ ಅಕ್ಷರ ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ, ಇದು 5th ಲೆಟ್ರು. ಹೀಗೆ +2 ಆ್ಯಡ್ ಮಾಡಿರಿ, ಮಧ್ಯದಲ್ಲಿ ಬರ್ದಾನೆ 5 + 2 ಅಂದರೆ 7 ಬರುತ್ತೆ. ಇಲ್ಲಿ 7 ಬಂದಿದೆ ನೋಡ್ರಿ, 7 ಬರ್ಕೊಂಡಿದೆ. ಆಮೇಲೆ ಡಿ ಅನ್ನೋ ಅಕ್ಷರ ಆಲ್ಫಾಬೆಟ್ಟಲ್ಲಿ ಇದು 4ನೇ ಅಕ್ಷರ, ಇದಕ್ಕೆ +2 ಮಾಡಿದ್ದೀವಿ ಅಂದರೆ 4 + 2 ಅಂದರೆ 6 ಬರುತ್ತೆ. ಇಲ್ಲಿ 6 ಬರ್ಕೊಂಡಿದ್ದಾನೆ ಫಸ್ಟಿಗೆ. ಈ ಥರ ರಿವರ್ಸ್ ಆರ್ಡ್ರಲ್ಲಿ ಕೋಡಿಂಗ್ ಮಾಡ್ತಾ ಹೋಗಿದ್ದಾನೆ, ಲಾಜಿಕ್ಕನ್ನು ಕೊಟ್ಟಿದ್ದಾನೆ. ರೆಡ್ಡಿಗೆ 6720 ಈ ರೀತಿ ಕೋಡಿಂಗ್ ಬಂದಿದೆ. ಇದೇ ಕೋಡ್ ಮೆಥಡ್ ಪ್ರಕಾರ ಗ್ರೀನಿಗೆ ಯಾವ ರೀತಿ ಬರಿಬೋದು ಅಂತ ಕೇಳಿದ್ದಾನೆ. ಫಸ್ಟ್ ಜಿ ಅನ್ನೋದು ಆಲ್ಫಾಬೆಟ್ಟಲ್ಲಿ 7ನೇ ಅಕ್ಷರ, R ಅನ್ನೋದು ಆಲ್ಫಾಬೆಟ್ಟಲ್ಲಿ 18ನೇ ಅಕ್ಷರ, E ಅನ್ನೋದು ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ, ಮತ್ತು E ಅನ್ನೋದು 5ನೇ ಅಕ್ಷರ, N ಅನ್ನೋದು ಆಲ್ಫಾಬೆಟ್ಟಲ್ಲಿ 14ನೇ ಅಕ್ಷರ ಆಗುತ್ತೆ. ಅಲ್ಲಿ ಕೌಂಟ್ ಮಾಡಿ ನೋಡ್ರಿ. ಸೊ ಇಲ್ಲಿ 14 ಇದೆ ಅಂದರೆ 14ಕ್ಕೆ +2 ಮಾಡಿರಿ 16 ಬರುತ್ತೆ. ಫಸ್ಟಿಗೆ 16 ಇರಬೇಕು. ಈ 5ಕ್ಕೆ +2 ಮಾಡಿರಿ 7 ಬರುತ್ತೆ. ನೆಕ್ಸ್ಟ್ 7 ಬರಬೇಕು. ಈ 5ಕ್ಕೆ +2 ಮಾಡಿರಿ 7 ಬರುತ್ತೆ. ನೆಕ್ಸ್ಟ್ 7 ಬರಿಬೇಕು. 1677 ಬರಬೇಕು. 1677 ಫಸ್ಟ್ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಇಲ್ಲಿ 7 ಇದೆ ರಾಂಗ್, ಇಲ್ಲಿ 9ಇಂದ ಸ್ಟಾರ್ಟ್ ಆಗಿದೆ, ಇದು ರಾಂಗು. ನೆಕ್ಸ್ಟು 18 ಇದೆಯಲ್ಲ, 18ಕ್ಕೆ +2 ಮಾಡಿರಿ 20 ಬರುತ್ತೆ. 7ಕ್ಕೆ 2 ಕೊಡ್ರಿ 9 ಬರುತ್ತೆ. 167720 ಬರುತ್ತೆ. ಇಲ್ಲಿ 167720 ಅಂತ ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಇದು ಆನ್ಸರ್ ಆಗುತ್ತೆ. ಎ ರಾಂಗ್ ಆಗುತ್ತೆ, ಅಲ್ಲಿ 199 ಇದೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರು. ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಕ್ವಶನ್ ಇದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಸೊ ಕ್ವಶನ್ ಉದ್ದ ಇದೆ ಅಂತೇನು ಹೆದರಬೇಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡೋದನ್ನ ಹೇಳ್ಕೊಡ್ತೀನಿ ನಿಮಗೆ.
ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ 21 ಸೆಕೆಂಡ್ಗಳಲ್ಲಿ 199.5 ಮೀಟರ್ ಉದ್ದವಿರುವ ವಿಶಾಖಪಟ್ಟಣಂ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮನ್ನು ದಾಟುತ್ತದೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಅದರ ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ 157 ಮೀಟರ್ ಉದ್ದದ ದುರಂತೋ ಎಕ್ಸ್ಪ್ರೆಸ್ ಅನ್ನು ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಿದೆ. ಸೊ ಈ ಕ್ವಶನ್ನು ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಮು, ಸ್ವಲ್ಪ ಅಪ್ಲೈಡ್ ಕ್ವಶನ್ನು, ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಈ ಥರ ಕ್ವಶನ್ಸ್ ಕೂಡ ಎಕ್ಸಾಮಲ್ಲಿ ಇತ್ತೀಚೆಗೆ ಕೇಳೋ ಸಾಧ್ಯತೆ ಇರುತ್ತೆ. ನೋಡಿರಿ, ಒಂದು ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಗಂಟೆಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. 21 ಸೆಕೆಂಡಲ್ಲಿ 199.5 ಮೀಟರ್ ಉದ್ದ ಇರೋ ವಿಶಾಖಪಟ್ಟಣಂನ ರೈಲ್ವೆ ಸ್ಟೇಷನ್ನ ಅಂದರೆ ಪ್ಲಾಟ್ಫಾರ್ಮ್ನ ದಾಟೋಗುತ್ತೆ ಅಂತ. 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು 199.5 ಮೀಟರ್ ಉದ್ದ ಇರೋ ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣವನ್ನು 21 ಸೆಕೆಂಡಲ್ಲಿ ದಾಟೋಗುತ್ತೆ ಅಂತ ಹೇಳಿದ್ದಾನೆ. ಸೊ ಅದು 21 ಸೆಕೆಂಡಲ್ಲಿ 199.5 ಮೀಟರ್ ಉದ್ದ ಇರೋ ಪ್ಲಾಟ್ಫಾರ್ಮ್ನ ದಾಟೋಗುತ್ತೆ, ರೈಲ್ವೆ ಸ್ಟೇಷನ್ನ ದಾಟೋಗುತ್ತೆ ಅಂದಮೇಲೆ ಆ ವಂದೇ ಭಾರತ್ ಎಕ್ಸ್ಪ್ರೆಸ್ನ ರೈಲಿನ ಉದ್ದ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ರೈಲಿನ ಉದ್ದ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ಸೊ ನೋಡ್ರಿ, ಏನು ಮಾಡ್ಬೇಕು, ರೈಲಿನ ಉದ್ದ ಕಂಡುಹಿಡಿಬೇಕಂದ್ರೆ ಆ ರೈಲಿನ ವೇಗ ಆಮೇಲೆ ಅದು ಎಷ್ಟು ಸೆಕೆಂಡಲ್ಲಿ ದಾಟೋಗುತ್ತೋ ಅವೆರಡು ಮಲ್ಟಿಪ್ಲೈ ಮಾಡಿರಿ. ರೈಲಿನ ವೇಗ ಇಲ್ಲಿ 60 ಕಿಲೋಮೀಟ್ರ್ ಪರ್ ಗಂಟೆ ಇದೆ. ಸೊ ಇದು 60 ಕಿಲೋಮೀಟ್ರ್ ಪರ್ ಗಂಟೆ ಇದೆಯಲ್ಲ, ಸೊ ಇದು 60 ಕಿಲೋಮೀಟ್ರ್ ಪರ್ ಗಂಟೆ ಇರೋದು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇನ್ನು 5/18 ಅಂತ ಬರ್ಕೊಂಡ್ರೆ ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡು ಮೀಟ್ರ್ ಪರ್ ಸೆಕೆಂಡ್ ಆಗಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಅದು ಪ್ಲಾಟ್ಫಾರ್ಮ್ನ ದಾಟೋಲಿಕ್ಕೆ 21 ಸೆಕೆಂಡ್ ಟೈಮ್ ತಗೊಂಡಿದೆಯಲ್ಲ, ಸೊ ಆ ಟೈಮ್ನ ಈ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾನೆ ಅಂದರೆ ಕಿಲೋಮೀಟ್ರ್ ಪರ್ ಅವರ್ ಎಲ್ಲರ ಸ್ಪೀಡನ್ನು ಮೀಟ್ರ್ ಪರ್ ಸೆಕೆಂಡ್ ಆಗಿ ಚೇಂಜ್ ಮಾಡ್ಬೇಕಂದ್ರೆ ಇಂಟು 5/18 ಹಾಕೋಬೇಕು. ಇವಾಗ ಕ್ಯಾನ್ಸಲ್ ಮಾಡಿರಿ. 9 2 18, 9 ಎಷ್ಟು ಅಂದರೆ 9 7 63 ಕ್ಯಾನ್ಸಲ್ ಆಗುತ್ತೆ. 9 2 18, 9 7 63. 21 × 5 105, 105 × 7 ಅಂದರೆ 735 ಆಗುತ್ತೆ. ಕೆಳಗಡೆ ಡಿವೈಡ್ ಬೈ 2 ಇದೆ. 2ರಿಂದ 735 ಡಿವೈಡ್ ಮಾಡಿ, 2 3 6, 2 6 12, 1 ಉಳಿತು 2 7 14, 367.5 ಕಿಲೋಮೀಟರ್ 367.5 ಮೀಟ್ರ್ ಆಗುತ್ತೆ. ಸೊ ಈ 367.5 ಮೀಟ್ರಲ್ಲಿ ಆ ಪ್ಲಾಟ್ಫಾರ್ಮ್ನ ಉದ್ದ 199.5 ಮೀಟ್ರನ್ನ ಮೈನಸ್ ಮಾಡ್ಕೋಬೇಕು. ಅದು 7ರಲ್ಲಿ 9 ಹೋಗಲ್ಲ, ದಶಕ ತಗೊಳ್ರಿ. 17ರಲ್ಲಿ 9 ಕಳೆದ್ರೆ 8, ಇಲ್ಲಿ 5 ಉಳಿಯುತ್ತೆ. 15ರಲ್ಲಿ 9 ಕಳೆದ್ರೆ 6, ಇಲ್ಲಿ 1 ಉಳಿಯುತ್ತಲ್ಲ. 168.0 ಅಂದರೆ ಆ ರೈಲಿನ ಉದ್ದ 168 ಮೀಟ್ರ್ ಉದ್ದ ಇರುತ್ತೆ ಅಂತ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಉದ್ದ 168 ಮೀಟ್ರ್ ಉದ್ದ ಇರುತ್ತೆ. ಸೊ ಹಾಗಾದ್ರೆ 168 ಮೀಟ್ರ್ ಉದ್ದ ಇರೋ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಅದರ ವಿರುದ್ಧ ದಿಕ್ಕಲ್ಲಿ 54 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಕ್ಕಂಥ ದುರಂತ ಎಕ್ಸ್ಪ್ರೆಸ್ ರೈಲು 157 ಮೀಟ್ರ್ ಉದ್ದ ಇದೆ. ಅದನ್ನು ಸಂಪೂರ್ಣವಾಗಿ ದಾಟೋಲಿಕ್ಕೆ ಎಷ್ಟು ಟೈಮ್ ಬೇಕು? ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾನೆ. ಎರಡು ರೈಲುಗಳು ಇವಾಗ ಆಪೋಸಿಟ್ ಡೈರೆಕ್ಷನಲ್ಲಿ ಚಲಿಸ್ತಾ ಇದ್ದಾವೆ ಅಂದರೆ ಟೈಮ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ D1 + D2 ಡಿವೈಡ್ ಬೈ S1 + S2 ಅಂತ ಬರಿತೀವಿ. ಎರಡು ರೈಲುಗಳು ವಿರುದ್ಧ ದಿಕ್ಕಲ್ಲಿ ಚಲಿಸ್ತಾ ಇದ್ದಾವೆ ಅಂದರೆ ಅವುಗಳು ಒಂದಕ್ಕೊಂದು ದಾಟೋಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕಂಡುಹಿಡಿಯಲಿಕ್ಕೆ D1 + D2 ಡಿವೈಡ್ ಬೈ S1 + S2 ಅಂತ ಫಾರ್ಮುಲಾ ಹಾಕಂತೀವಿ. ಇಲ್ಲಿ D1 D2 ಅಂದರೆ D1 ಅಂದರೆ ಒಂದು ರೈಲಿನ ಉದ್ದ, D2 ಅಂದರೆ ಮತ್ತೊಂದು ರೈಲಿನ ಉದ್ದ. ಇಲ್ಲಿ D1 ಅಂದರೆ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಉದ್ದ 168 ಮೀಟ್ರ್ ಇದೆ. D2 ಅಂದರೆ ದುರಂತ ಎಕ್ಸ್ಪ್ರೆಸ್ ರೈಲಿನ ಉದ್ದ 157 ಮೀಟ್ರ್ ಇದೆ. ಡಿವೈಡ್ ಬೈ S1 + S2 ಅಂದರೆ S1 ಅಂದರೆ ಈ ವಂದೇ ಭಾರತ್ ರೈಲಿನ ವೇಗ 63 ಕಿಲೋಮೀಟ್ರ್ ಪರ್ ಗಂಟೆ ಇದೆ. S2 ಅಂದರೆ ಸ್ಪೀಡ್ ಅಂತ. ದುರಂತ ಎಕ್ಸ್ಪ್ರೆಸ್ ರೈಲಿನ ಉದ್ದ 54 ಇದೆ. ಇವೆರಡನ್ನೂ ಕೂಡಬೇಕಲ್ಲಿ ಪ್ಲಸ್ ಇದೆ ಅಂದರೆ 63 + 54 ಅಂದರೆ 117 ಆಗುತ್ತೆ. 117 ಆಗುತ್ತೆ. ಬಟ್ ಇದು ಕಿಲೋಮೀಟ್ರ್ ಪರ್ ಅವರಲ್ಲಿದೆ. ಇದು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 5/18 ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು.
ಸೊ ಇವಾಗ ನೋಡಿರಿ ಇಲ್ಲಿ 117 ಬರ್ಕೊಳ್ಳೋಣ. S1 + S2 ಅಂದರೆ ಅದು km/h ಎಲ್ಲಿದೆ m/s ಕನ್ವರ್ಟ್ ಆಗ್ಬೇಕಾದ್ರೆ 5/18 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಇವೆರಡನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 310 + 15 325 ಬರುತ್ತೆ. ಕೆಳಗಡೆ 117 ಇರುತ್ತೆ. ಈ ಡಿವೈಡ್ ಬೈ ಸೈನ್ ತೆಗೆದು ಇಂಟು ಹಾಕಿದಾಗ 5/18 ಇದೆಯಲ್ಲ ಅದು ಉಲ್ಟಾ ಆಗುತ್ತೆ, 18/5 ಆಗುತ್ತೆ ಮ್ಯಾಥಮೆಟಿಕಲ್ ರೂಲ್ ಪ್ರಕಾರ. ಸೊ ಇವಾಗ ಯಾವಾರ ಕ್ಯಾನ್ಸಲ್ ಮಾಡಿರಿ. 5 1 5 6 30 5 25 ಕ್ಯಾನ್ಸಲ್, 9 2 18 9 1 9 9 3 27 ಕ್ಯಾನ್ಸಲ್ ಆಗುತ್ತೆ. 13 1 13 5 65 ಕ್ಯಾನ್ಸಲ್ ಆಗುತ್ತೆ. 5 × 2 ಅಂದರೆ 10 ಬರುತ್ತಲ್ಲ. ಅವೆರಡೂ ರೈಲುಗಳು ಒಂದಕ್ಕೊಂದು ದಾಟೋಲಿಕ್ಕೆ 10 ಸೆಕೆಂಡ್ ಬೇಕಾಗುತ್ತೆ, 10 ಸೆಕೆಂಡ್ಸ್ ಬೇಕಾಗುತ್ತೆ. ಇಲ್ಲಿ 10 ಸೆಕೆಂಡ್ಸ್ ಅನ್ನೋದು ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ನೋಡ್ರಿ ಕ್ವಶನ್ ಓದಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡೋದೇನು ಕಷ್ಟ ಅಲ್ಲ. ನೀವು ಮಗ್ಗಿಗಳು ಕಲ್ತಿರ್ಬೇಕು ಕ್ಯಾನ್ಸಲ್ ಮಾಡೋದು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋದು ಐಡಿಯಾಸ್ ಬೇಕಂದ್ರೆ ಮಗ್ಗಿಗಳನ್ನು ಕರೆಕ್ಟಾಗಿ ಕಲ್ತಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ ಬರೋಣ. 1 ಗಂಟೆ 20 ನಿಮಿಷಗಳಲ್ಲಿ ಟ್ಯಾಂಕ್ ತುಂಬಲು 6 ಪೈಪ್ಗಳ ಅವಶ್ಯಕತೆ ಇದೆ. 1 ಗಂಟೆ 20 ನಿಮಿಷಕ್ಕೆ ಒಂದು ಟ್ಯಾಂಕ್ ತುಂಬಬೇಕಂದ್ರೆ ಅಲ್ಲಿ 6 ಪೈಪ್ಗಳ ಮೂಲಕ ನೀರನ್ನು ಹರಿಸ್ಬೇಕು. 6 ಪೈಪ್ಗಳ ಮೂಲಕ ನೀರನ್ನು ಹರಿಸಿದ್ದೇ ಆದರೆ ಆ ಟ್ಯಾಂಕ್ 1 ಗಂಟೆ 20 ನಿಮಿಷಕ್ಕೆ ತುಂಬುತ್ತೆ. ಸೊ ಹಾಗಾದರೆ ಅದೇ ಮಾದರಿ ಅದೇ ರೀತಿ ಇರ್ತಕ್ಕಂಥ ಸೇಮ್ ಟೈಪ್ ಇರ್ತಕ್ಕಂಥ ನೋಡ್ರಿ, ಫಾರ್ ಎಕ್ಸಾಂಪಲ್ 1 ಇಂಚಿ ಪೈಪು, 1.5 ಇಂಚಿ ಪೈಪು, 2 ಇಂಚಿ ಪೈಪು, 3/4 ಇಂಚಿ ಪೈಪು, ಅರ್ಧ ಇಂಚಿ ಪೈಪ್ ಅಂತ ಹೇಳ್ತೀವಲ್ಲ, ಸೇಮ್ ಅದೇ ಮಾಡಲ್ ಇರ್ತಕ್ಕಂಥ 5 ಪೈಪುಗಳನ್ನು ಬಳಸಿದರೆ ಎಷ್ಟು ಸಮಯದಲ್ಲಿ ಆ ಟ್ಯಾಂಕ್ ತುಂಬುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸಿಂಪಲಾಗಿ ನೀವು ಆನ್ಸರ್ ಮಾಡ್ಬೇಕಂದ್ರೆ 1 ಗಂಟೆ 20 ನಿಮಿಷ. 1 ಗಂಟೆ 20 ನಿಮಿಷ ಅಂದರೆ 1 ಗಂಟೆಗೆ 60 ನಿಮಿಷ, 60 ನಿಮಿಷ ಪ್ಲಸ್ ಅದಕ್ಕೆ 1 ಗಂಟೆ 20 ನಿಮಿಷವನ್ನು ಎಕ್ಸ್ಟ್ರಾ ಕೂಡ್ಕೊಂಡ್ವಿ ಅಂದರೆ ಸೊ ಟೋಟಲಿ 80 ನಿಮಿಷದಲ್ಲಿ ಆ ಟ್ಯಾಂಕ್ ತುಂಬುತ್ತೆ ಅಂತ ಅರ್ಥ. 1 ಗಂಟೆ 60 ನಿಮಿಷ ಮತ್ತು ಪ್ಲಸ್ 20 ನಿಮಿಷ ಅಂದರೆ ಟೋಟಲಿ 80 ನಿಮಿಷದಲ್ಲಿ ಆ ಟ್ಯಾಂಕ್ ತುಂಬುತ್ತೆ. ಎಷ್ಟು ಪೈಪ್ಗಳ ಮೂಲಕ? 6 ಪೈಪ್ಗಳ ಮೂಲಕ ಒಂದು ಟ್ಯಾಂಕ್ ತುಂಬಲಿಕ್ಕೆ 1 ಗಂಟೆ 20 ನಿಮಿಷ ಅಂದರೆ ಟೋಟಲಿ 80 ನಿಮಿಷ ಬೇಕಾಗುತ್ತೆ. 6 ಪೈಪ್ಗಳಲ್ಲಿ ತುಂಬಿಸ್ಲಿಕ್ಕೆ 80 ನಿಮಿಷ ಬೇಕಾದರೆ 5 ಪೈಪ್ಗಳ ಮೂಲಕ ತುಂಬಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದಾಗ ವೆರಿ ಸಿಂಪಲ್ಲು. ಸೊ 6 ಪೈಪ್ಗಳಿದ್ದಾವೆ, 6 ಪೈಪಿಂದ ತುಂಬಿಸ್ಲಿಕ್ಕೆ ಎಷ್ಟು ನಿಮಿಷ ಬೇಕು? 80 ಮಿನಿಟ್ಸ್ ಬೇಕಲ್ಲ, ಇಂಟು 80 ಬರ್ಕೊಂಡು ಸೊ ಅದೇ ರೀತಿಯಾದ 5 ಪೈಪ್ಗಳ ಮೂಲಕ ತುಂಬಿಸ್ಬೇಕು ಅಂತೇಳಿ ಕೇಳಿದನಲ್ಲ. ಸೊ ಡಿವೈಡ್ ಬೈ 5 ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ. 5 ಪೈಪ್ಗಳ ಮೂಲಕ ತುಂಬಿಸ್ಲಿಕ್ಕೆ ಎಷ್ಟು ಟೈಮ್ ಅಂತ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಯಾವ ಫಾರ್ಮುಲಾ ಇದು ಅದು ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಇದು 5ರಿಂದ ಡಿವೈಡ್ ಮಾಡಿರಿ. 5 1 5 3 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ. 5 6 30 ಕ್ಯಾನ್ಸಲ್ ಆಗುತ್ತೆ. 16 × 6 ಗುಣಾಕಾರ ಮಾಡಿದ್ರೆ 16 96 ಬೇಕು ಬರುತ್ತಲ್ಲ. 96 ನಿಮಿಷದಲ್ಲಿ 5 ಪೈಪ್ಗಳ ಮೂಲಕ ಟ್ಯಾಂಕನ್ನು ತುಂಬಿಸ್ಬೋದು ಅಂತ ಅರ್ಥ. 96 ಮಿನಿಟ್ಸ್ ಆಪ್ಷನ್ ಏನೆಲ್ಲಿದೆ ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾಗಿ ಗೊತ್ತೈತೆ ಈ ಕ್ವಶನ್ಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ ಇದು ಎಲ್ಲ ಇಂಗ್ಲೀಷಲ್ಲಿದೆ. ಯಾಕಪ್ಪ ಇದೆಲ್ಲ ಬರೀ ಇಂಗ್ಲೀಷಲ್ಲಿ ಹಾಕಿದ್ದಾರೆ, ಇಷ್ಟೊತ್ತೆಲ್ಲ ಕನ್ನಡದಲ್ಲಿ ಹಾಕಿದ್ರು ಅಂದರೆ ಇದು ಸಿಲೋಯಿಸಮ್ ಅಂತ ಕರಿತೀವಿ. ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಒಂದು ಪಾಠ ಇರುತ್ತೆ. ಸೊ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕನ್ಕ್ಲೂಷನ್ಸ್ ಅಂತ ಕರಿತೀವಿ. ಸೊ ಎಸ್ಪೆಷಲಿ ಈ ಸಿಲೋಯಿಸಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೊಟ್ಟಾಗ ನೀವು ಆ ಪ್ರಶ್ನೆಯನ್ನು ಇಂಗ್ಲೀಷಲ್ಲಿ ಓದ್ಕೊಂಡು ಆನ್ಸರ್ ಮಾಡಿದರೆ ಕ್ಲಾರಿಟಿ ಸಿಗುತ್ತೆ. ಕನ್ನಡದಲ್ಲಿ ಕೆಲವೊಂದು ರೂಲ್ಸನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ, ಹಾಗಾಗಿ ಇಂಗ್ಲೀಷಲ್ಲಿ ಓದ್ಕೊಂಡು ಆನ್ಸರ್ ಮಾಡಿರಿ. ಇಲ್ಲಿ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳಿಗೆ ಸಂಬಂಧಪಟ್ಟಂತ 3 ತೀರ್ಮಾನಗಳಲ್ಲಿ ಯಾವ ತೀರ್ಮಾನಗಳು ಸರಿ ಇದ್ದಾವೆ ಅಥವಾ ಯಾವ ತೀರ್ಮಾನಗಳು ತಪ್ಪಿದ್ದಾವೆ ಅಂತ ನಾವು ಈ 3 ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಈ 3 ತೀರ್ಮಾನಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಬೇಕು. 3 ಸ್ಟೇಟ್ಮೆಂಟ್ಸ್ 3 ಕನ್ಕ್ಲೂಷನ್ಸ್ ಕೊಟ್ಟಿದ್ದಾನೆ. ಅದ್ರ ಕೆಳಗಡೆ 4 ಆಪ್ಷನ್ಸ್ ಅಲ್ಲಿ ಇದಾವೆ. ಸೊ ಮೊದಲನೇ ಆಪ್ಷನ್ ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಫಾಲೋಸ್, ತೀರ್ಮಾನ 1 ಮಾತ್ರ ಸರಿ ಅಂತ ಕನ್ನಡದಲ್ಲಿ ಇರುತ್ತೆ. ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಅಂಡ್ ಥರ್ಡ್ ಫಾಲೋ, ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಅಂಡ್ ಥರ್ಡ್ ಅಂದರೆ ತೀರ್ಮಾನಗಳು 1 ಮತ್ತು 3 ಮಾತ್ರ ಸರಿ ಇರುತ್ತೆ. ಇಲ್ಲಿ ಓನ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಅಂದರೆ 1 ಮತ್ತು 2 ಮಾತ್ರ ಸರಿ ಅಂತ ಹೇಳಿರ್ತಾನೆ. ಸೆಕೆಂಡ್ ಅಂಡ್ ಥರ್ಡ್ ಅಂದರೆ 2 ಮತ್ತು 3 ಮಾತ್ರ ಸರಿ ಅಂತ ಹೇಳಿರ್ತಾನೆ. ಸೊ ಈ ಥರ ಈ ಸಿಲೋಯಿಸಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದರೆ, ಹೇಳಿಕೆಗಳು ತೀರ್ಮಾನಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ ಕೊಟ್ಟಾಗ ಫಸ್ಟ್ ಈ 3 ಹೇಳಿಕೆಗಳಿಗೆ ವೆನ್ ಡಯಾಗ್ರಾಮ್ ಡ್ರಾ ಮಾಡೋದು ಅರ್ಥ ಆಗಬೇಕು. ಅವಾಗ ಮಾತ್ರ ತೀರ್ಮಾನಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಡಿಸೈಡ್ ಮಾಡ್ಬೋದು. ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರ್ಸ್ ಅಂತ ಇದೆ.
ಸೊ ಫಸ್ಟ್ ಆಫ್ ಆಲ್ ಪ್ರೊಫೆಸರ್ಸ್ ಇದೆಯಲ್ಲ, ಪ್ರೊಫೆಸರ್ಸ್ಗೆ ಒಂದು ಸರ್ಕಲ್ ಬರೆಯೋಣ. ಇದು ಪಿ ಅಂದರೆ ಪ್ರೊಫೆಸರ್ಸ್ ಅಂತ. ಆಲ್ ಅಂದರೆ ಎಲ್ಲ ಪ್ರೊಫೆಸರ್ಸು ಡಾಕ್ಟರ್ಗಳಾಗಿದ್ದಾರೆ ಅಂದರೆ ಆಲ್ ಅಂತ ಇದ್ದಾಗ ಅವ್ರ ಮೇಲ್ಗಡೆ ಕಾನ್ಸಂಟ್ರಿಕ್ ಸರ್ಕಲ್. ಕಾನ್ಸಂಟ್ರಿಕ್ ಸರ್ಕಲ್ ಅಂದರೆ ಏಕಕೇಂದ್ರೀಯ ವೃತ್ತಗಳು ಬರ್ಕೋಬೇಕು. ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರ್ಸ್ ಅಂದರೆ ಡಿ ಬರಿತೀನಿ. ಆಲ್ ಅಂತ ಇದ್ದಾಗ ಅವ್ರ ಮೇಲ್ಗಡೆ ಹಾಕೋಬೇಕು. ಆಮೇಲೆ ಆಲ್ ಡಾಕ್ಟರ್ಸ್ ಆರ್ ಎಂಜಿನಿಯರ್ಸ್ ಅಂತಿದೆ ಸೆಕೆಂಡ್ ಸ್ಟೇಟ್ಮೆಂಟು. ಮತ್ತೊಂದು ಸಲ ಡಾಕ್ಟ್ರೇ ಸರ್ಕಲ್ ಬರೆಯೋ ಅವಶ್ಯಕತೆ ಇಲ್ಲ, ಅಲ್ಲಿ ಆಲ್ರೆಡಿ ಇದೆ ಅಂದಮೇಲೆ ಮತ್ತೆ ಆಲ್ ಅಂತ ಪದ ಇದ್ದಾಗ ಈ ಡಾಕ್ಟರ್ಸ್ ಮೇಲ್ಗಡೆ ಕಾನ್ಸಂಟ್ರಿಕ್ ಸರ್ಕಲ್ ಹಾಕಿ ಇಂಜಿನಿಯರ್ಸ್ ಬರಿಬೇಕು. ಆಲ್ ಡಾಕ್ಟರ್ಸ್ ಆರ್ ಎಂಜಿನಿಯರ್ಸ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಹೋಗ್ರಿ, ಸಮ್ ಪ್ರೊಫೆಸರ್ಸ್ ಆರ್ ಲಾಯರ್ಸ್ ಅಂತ ಇದೆ. ಸೊ ಪ್ರೊಫೆಸರ್ ಒಳಗಡೆ ಇದೆಯಲ್ಲ, ಈ ಪ್ರೊಫೆಸರಲ್ಲಿ ಸಮ್ ಅಂತ ಕೊಟ್ಟಿದ್ದಾನೆ. ಸಮ್ ಅಂದರೆ ಕನ್ನಡದಲ್ಲಿ ಕೆಲವು ಪ್ರೊಫೆಸರ್ಗಳು ಲಾಯರ್ಗಳಾಗಿದ್ದಾರೆ. ಸಮ್ ಅಂತ ಕೊಟ್ಟಾಗ ನಾವು ಈ ಥರ ಇಂಟರ್ಸೆಕ್ಟಿಂಗ್ ಸರ್ಕಲ್ ಹಾಕೋಬೇಕು. ಸಮ್ ಪ್ರೊಫೆಸರ್ಸ್ ಆರ್ ಲಾಯರ್ ಅಂತ ಈಗೂ ಬರಿಬೋದು ಈ ಚಿತ್ರವನ್ನು. ಅಥವಾ ಇಲ್ಲಿ ಸಮ್ ಅಂತ ಇದ್ದಾಗ ಅದನ್ನ ಸ್ಮಾಲ್ ಚೇಂಜಸ್ ಮಾಡಿ ಕೂಡ ಬರಿಬೋದು. ಏನದು ಸ್ಮಾಲ್ ಚೇಂಜಸ್ ಅಂತ ನೋಡ್ತಾ ಹೋಗೋಣ. ಏನು ಸ್ಮಾಲ್ ಚೇಂಜಸ್ ಅಂದರೆ, ಫಸ್ಟು ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರ್ಸ್ ಅಂತಿದೆಯಲ್ಲ ಅದು ಮಾತ್ರ ಹಾಗೆ ಬರೆಯೋಣ. ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರ್ಸ್ ಅಂತಿದೆಯಲ್ಲ ಅದನ್ನೇನು ಚೇಂಜ್ ಮಾಡೋದು ಬೇಡ. ಆಲ್ ಪ್ರೊಫೆಸರ್ಸ್ ಆರ್ ಡಾಕ್ಟರ್ಸ್ ಅಂತಿದೆಯಲ್ಲ ಅದನ್ನೇನು ಚೇಂಜ್ ಮಾಡೋದು ಬೇಡ. ಇದು ಪ್ರೊಫೆಸರ್ಸ್ ಬರೆಯೋಣ, ಇದು ಡಾಕ್ಟರ್ಸ್ ಬರೆಯೋಣ. ಆಲ್ ಡಾಕ್ಟರ್ಸ್ ಆರ್ ಇಂಜಿನಿಯರ್ಸ್ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ, ಅದು ಕೂಡ ಹಾಗೆ ಇರಲಿ. ಥರ್ಡ್ ಸ್ಟೇಟ್ಮೆಂಟ್ ಸಮ್ ಪ್ರೊಫೆಸರ್ಸ್ ಆರ್ ಲಾಯರ್ಸ್ ಅಂತಿದೆಯಲ್ಲ, ಪ್ರೊಫೆಸರ್ಸ್ ಮಾತ್ರ ಇಂಟರ್ಸೆಕ್ಟ್ ಆಗೋ ಥರ ಲಾಯರ್ಸ್ ಈಗೂ ಆ ಚಿತ್ರವನ್ನು ಬರೀಬಹುದು. ಪ್ರೊಫೆಸರ್ಸ್ ಮಾತ್ರ ಛೇದಿಸೋ ಥರ ಸಮ್ ಅಂತ ಇದ್ದಾಗ ಕೆಲವು ಮಾತ್ರ ಅಲ್ಲ, ಈ ರೀತಿ ಇಂಟರ್ಸೆಕ್ಟ್ ಆಗೋ ಥರ ಲಾಯರ್ಸ್ ಹಿಂಗೂ ಬರಿಬೋದು, ಈ ರೀತಿನೂ ಬರಿಬೋದು. ಎರಡೂ ಸರಿನೇ. ಇವೆರಡೂ ಡಯಾಗ್ರಾಮ್ ಪ್ರಕಾರ ಕನ್ಕ್ಲೂಷನ್ ಸರಿ ಇರಬೇಕು. ಎರಡೂ ಚಿತ್ರದಲ್ಲಿ ಸರಿ ಇದ್ದರೆ ಮಾತ್ರ ಸರಿ ಅಂತ ತಗೋಬೇಕು. ಒಂದು ಚಿತ್ರದಲ್ಲಿ ರೈಟ್ ಬಂದು ಇನ್ನೊಂದು ಚಿತ್ರದ ಪ್ರಕಾರ ರಾಂಗ್ ಬಂದರೆ ಟೋಟಲಿ ರಾಂಗ್ ಅಂತಲೇ ಡಿಸೈಡ್ ಮಾಡಬೇಕು. ಇವಾಗ ತೀರ್ಮಾನಗಳಿಗೆ ಬರೋಲ್ಲ ಕನ್ಕ್ಲೂಷನ್ಸ್ಗೆ. ಆಲ್ ಪ್ರೊಫೆಸರ್ಸ್ ಆರ್ ಎಂಜಿನಿಯರ್ಸ್ ಅಂತ ಇದೆ. ಮೊದಲನೇ ಚಿತ್ರದಲ್ಲಿ ನೋಡ್ರಿ, ಪ್ರೊಫೆಸರ್ಸ್ ಇಲ್ಲಿದೆ, ಎಂಜಿನಿಯರ್ಸ್ ಹೊರಗಡೆ ಇದೆ, ಔಟ್ಸೈಡ್ ಸರ್ಕಲ್ ಇದು. ಪ್ರೊಫೆಸರ್ಸ್ ಇಂಜಿನಿಯರ್ಸ್ ಇವೆರಡು ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂದರೆ ಏಕಕೇಂದ್ರೀಯ ವೃತ್ತಗಳು. ಒಂದ್ರ ಒಳಗಡೆ ಒಂದು ಸರ್ಕಲ್ಸ್ ಇದ್ದಾವೆ. ಏಕಕೇಂದ್ರೀಯ ವೃತ್ತಗಳಿದ್ದಾಗ ಫಸ್ಟು ಇನ್ಸೈಡ್ ಸರ್ಕಲ್ ನೇಮ್ ಹೆಸರಿದ್ದು ಆಮೇಲೆ ಔಟ್ಸೈಡ್ ಸರ್ಕಲ್ ನೇಮ್ ಹೆಸರಿದ್ದಾಗ ಆ ಒಂದು ಕನ್ಕ್ಲೂಷನಲ್ಲಿ ಆಲ್ ಅಂತ ಹೊರಡಿದ್ರೆ ಅದು ಸರಿ ಆಗುತ್ತೆ. ಅಥವಾ ಫಸ್ಟು ಔಟ್ಸೈಡ್ ಸರ್ಕಲ್ ನೇಮ್ ಇದ್ದು ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ್ ಇದ್ದಾಗ ಆ ಕನ್ಕ್ಲೂಷನಲ್ಲಿ ಸ್ಟಾರ್ಟಿಂಗ್ ಸಮ್ ಅಂತ ಇದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟು ಪ್ರೊಫೆಸರ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್ ನೇಮು, ಎಂಜಿನಿಯರ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್ ನೇಮು. ಇನ್ಸೈಡ್ ಟು ಔಟ್ಸೈಡ್ ಕೊಟ್ಟಾಗ ಆ ಕನ್ಕ್ಲೂಷನಲ್ಲಿ ಆಲ್ ಹೊರಡಿದ್ರೆ ಸರಿ ಆಗುತ್ತೆ. ಇಲ್ಲಿ ಆಲ್ ಅಂತ ಸ್ಟಾರ್ಟಿಂಗ್ ಇರೋದ್ರಿಂದ ಮೊದಲನೇ ತೀರ್ಮಾನ ಸರಿ ಅಂತ. ಫಸ್ಟ್ ಕನ್ಕ್ಲೂಷನ್ ಇಸ್ ಟ್ರೂ. ಇದೇ ಮೊದಲನೇ ತೀರ್ಮಾನವನ್ನು ಈವನ್ ಸೆಕೆಂಡ್ ಡಯಾಗ್ರಾಮಲ್ಲೂ ಕೂಡ ನೋಡ್ಕೋಬೇಕು. ಪ್ರೊಫೆಸರ್ಸ್ ಇನ್ಸೈಡ್ ಇದೆ, ಆ ಎಂಜಿನಿಯರ್ಸ್ ಅನ್ನೋದು ಔಟ್ಸೈಡ್ ಇದೆ. ಅಗೇನ್ ಇನ್ಸೈಡ್ ಟು ಔಟ್ಸೈಡ್ ಇದೆ ಅಂದರೆ ಹಾಲ್ ವರ್ಡ್ ಬರಬೇಕು. ಇಲ್ಲಿ ಹಾಲ್ ಇದೆ ಅಂದಮೇಲೆ ಸೆಕೆಂಡ್ ಡಯಾಗ್ರಾಮಲ್ಲೂ ಕೂಡ ಇದು ಸರಿ ಆಗುತ್ತೆ. ಟೋಟಲಿ ಫಸ್ಟ್ ಕನ್ಕ್ಲೂಷನ್ ಇಸ್ ಟ್ರೂ ಅಂತ ಹೇಳಿದ್ವಿ. ಒಂದನೇ ತೀರ್ಮಾನ ಸರಿಯಾಗಿದೆ ಅಂತ. ಸೆಕೆಂಡ್ ಕನ್ಕ್ಲೂಷನ್ ಬರೀ ಆಲ್ ಎಂಜಿನಿಯರ್ಸ್ ಆರ್ ಲಾಯರ್ಸ್ ಅಂತ ಇದೆ. ಎಂಜಿನಿಯರ್ಸ್ ಅನ್ನೋದನ್ನ ಫಸ್ಟ್ ಡಯಾಗ್ರಾಮಲ್ಲಿ ನೋಡ್ರಿ, ಇಲ್ಲಿದೆ ಎಂಜಿನಿಯರ್ಸ್. ಲಾಯರ್ಸ್ ಅನ್ನೋದು ಎಲ್ಲಿದೆ, ಇಂಟರ್ಸೆಕ್ಟ್ ಆಗಿದೆ. ಎಂಜಿನಿಯರ್ಸ್ ಲಾಯರ್ಸ್ ಇಂಟರ್ಸೆಕ್ಟ್ ಆಗಿದೆ, ಪರಸ್ಪರ ಛೇದಿಸಿದವೆ ಅಂದರೆ ಸಮ್ ವರ್ಡ್ ಬರ್ಬೇಕು. ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಛೇದಿಸಿದ್ದಾಗ ಅವೆರಡು ವೃತ್ತಗಳು ಸಮ್ ಅಂತ ಪದ ಬರಬೇಕು. ಕನ್ನಡದಲ್ಲಿ ಕೆಲವು ಅಂತ ಬರಬೇಕು. ಬಟ್ ಇಲ್ಲಿ ಆಲ್ ಅಂತಿರೋದ್ರಿಂದ ಫಸ್ಟ್ ಡಯಾಗ್ರಾಮಲ್ಲಿ ಇದು ರಾಂಗ್ ಆಗುತ್ತೆ. ಫಸ್ಟ್ ಡಯಾಗ್ರಾಮಲ್ಲೇ ರಾಂಗ್ ಆತಂದ್ರೆ ಸೆಕೆಂಡ್ ಡಯಾಗ್ರಾಮಲ್ಲಿ ಚೆಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಡಯಾಗ್ರಾಮಲ್ಲಿ ರೈಟ್ ಬಂದರೂ ಕೂಡ ಅದನ್ನು ಟೋಟಲಿ ರಾಂಗ್ ಅಂತಲೇ ಡಿಸೈಡ್ ಮಾಡಬೇಕು. ಹಾಗಾಗಿ ಫಸ್ಟಲ್ಲೇ ರಾಂಗ್ ಆಯ್ತಂದ್ರೆ ಸೆಕೆಂಡ್ ಡಯಾಗ್ರಾಮ್ ನೋಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಸಮ್ ಡಾಕ್ಟರ್ಸ್ ಆರ್ ಲಾಯರ್ಸ್ ಅಂತ ಇದೆ. ಡಾಕ್ಟರ್ಸ್ ಎಲ್ಲಿದೆ ನೋಡ್ರಿ, ಡಾಕ್ಟರ್ ಸರ್ಕಲ್ ಇಲ್ಲಿದೆ, ಲಾಯರ್ ಸರ್ಕಲ್ ಇಲ್ಲಿದೆ. ಇವೆರಡು ಏನಾಗಿದ್ದಾವೆ, ಇಂಟರ್ಸೆಕ್ಟ್ ಆಗಿದ್ದಾವೆ. ಡಾಕ್ಟರ್ಸು ಲಾಯರ್ಸು ಪರಸ್ಪರ ಛೇದಿಸಿದಾವೆ ಅಂದಮೇಲೆ ಸಮ್ ವರ್ಡ್ ಬರಬೇಕು. ಇಲ್ಲಿ ಸಮ್ ಇದೆ ಅಂದರೆ ಥರ್ಡ್ ಕನ್ಕ್ಲೂಷನ್ ಸರಿ ಇದೆ ಅಂತ. ಫಸ್ಟ್ ಡಯಾಗ್ರಾಮಲ್ಲಿ ಸರಿ ಆಯ್ತಾರೆ, ಇಲ್ಲಿಗೆ ಬಿಡಂಗಿಲ್ಲ. ನಾವು ಸೆಕೆಂಡ್ ಡಯಾಗ್ರಾಮಲ್ಲೂ ಚೆಕ್ ಮಾಡ್ಕೋಬೇಕು ಡಾಕ್ಟರ್ಸು ಲಾಯರ್ಸು ಯಾವ ರೀತಿ ಇದ್ದಾವೆ ಅಂತ. ಸೊ ಇಲ್ಲಿ ಡಾಕ್ಟರ್ಸ್ ಅನ್ನೋದು ಔಟ್ಸೈಡ್ ಸರ್ಕಲ್, ಲಾಯರ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್. ಮೊದಲು ಔಟ್ಸೈಡ್ ಸರ್ಕಲ್ ನೇಮ್ ಕೊಟ್ಟು ಆಮೇಲೆ ಇನ್ಸೈಡ್ ಸರ್ಕಲ್ ನೇಮ್ ಕೊಟ್ಟಿದ್ದಾನೆ. ಡಾಕ್ಟರ್ಸ್ ಅನ್ನೋದು ಇಲ್ಲಿ ಔಟ್ಸೈಡ್ ಸರ್ಕಲ್ ಆಗುತ್ತೆ, ಲಾಯರ್ಸ್ ಅನ್ನೋದು ಇನ್ಸೈಡ್ ಸರ್ಕಲ್ ಆಗುತ್ತೆ. ಔಟ್ಸೈಡ್ ಟು ಇನ್ಸೈಡ್ ಕೊಟ್ಟಾಗ ಆ ಕನ್ಕ್ಲೂಷನಲ್ಲಿ ಸಮ್ ವರ್ಡ್ ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸಮ್ ವರ್ಡ್ ಇದೆ ಅಂದರೆ ಸೆಕೆಂಡ್ ಡಯಾಗ್ರಾಮಲ್ಲೂ ಕೂಡ ಇದು ರೈಟ್ ಆಗುತ್ತೆ.
ಹಾಗಾದ್ರೆ ಫಸ್ಟ್ ಕನ್ಕ್ಲೂಷನ್ ಥರ್ಡ್ ಕನ್ಕ್ಲೂಷನ್ ಕರೆಕ್ಟ್ ಇದ್ದಾವೆ. ಇಲ್ಲಿರೋ ಆಪ್ಷನ್ ಯಾವ್ದು ಸರಿ ಅಂದರೆ ಓನ್ಲಿ ಕನ್ಕ್ಲೂಷನ್ ಫಸ್ಟ್ ಆ್ಯಂಡ್ ಥರ್ಡ್ ಫಾಲೋ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಅರ್ಥ ಆಗುತ್ತಾ? ಸಿಲೋಯಿಸಮಲ್ಲಿ ಕೆಲವೊಂದು ರೂಲ್ಸ್ ಎಲ್ಲ ಇದ್ದಾವೆ. ಸೊ ಕರೆಕ್ಟಾಗಿ ರೂಲ್ಸ್ ಕಲ್ತ್ರೆ ಅಂತೂ ತಪ್ಪಾಗೋ ಚಾನ್ಸೇ ಇಲ್ಲ. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಇರಲ್ಲ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಬರೋಣ. A can do a piece of work in 10 days and B can do it in 15 days. How much does each of them get if they finish the work and earn rupees 1500 ಅಂತ ಇದೆ ನೋಡಿ. ಎ ಒಂದು ಕೆಲಸ ಮಾಡ್ಲಿಕ್ಕೆ 10 ದಿನ ಬೇಕು, ಅದೇ ಕೆಲಸವನ್ನು ಬಿ ಮಾಡ್ಲಿಕ್ಕೆ 15 ದಿನ ಬೇಕು. ಕೆಲಸ ಮುಗಿಸಿ 1500 ಗಳಿಸಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಸಿಗುತ್ತೆ ಅಂತ ಕೆಲಸ ಕಂಪ್ಲೀಟ್ ಮಾಡಿ 1500 ರೂಪಾಯಿ ಗಳಿಸ್ತಾ ಇದ್ದಾರೆ ಎ ಮತ್ತು ಬಿ ಸೇರಿ ಆ ಕೆಲಸ ಮಾಡಿ 1500 ರೂಪಾಯಿ ಗಳಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ, ಫಸ್ಟ್ ಎಗೆಷ್ಟು ಬಿಗೆಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ ಇಲ್ಲಿ ನೋಡಿರಿ, ಎ ಒಂದು ಕೆಲಸವನ್ನು 10 ದಿನದಲ್ಲಿ ಮುಗಿಸ್ತಾನೆ, ಬಿ ಒಂದು ಕೆಲಸವನ್ನು 15 ದಿನದಲ್ಲಿ ಮುಗಿಸ್ತಾನೆ ಅದೇ ಕೆಲಸವನ್ನು. ಹಾಗಾದರೆ ಈ ಕೆಲಸ ಮಾಡೋದ್ರಲ್ಲಿ ಯಾರು ಉತ್ತಮರು, ಹೂ ಈಸ್ ದ ಬೆಸ್ಟ್ ವರ್ಕರ್ ಅಂದರೆ ಕೆಲಸವನ್ನು ಯಾರು ಕಡಿಮೆ ದಿನದಲ್ಲಿ ಮುಗಿಸ್ತಾರೋ ಅವನು ಬೆಸ್ಟ್ ವರ್ಕರ್ ಅಂತ ಕರಿತೀವಿ ಅಥವಾ ಗುಡ್ ವರ್ಕರ್ ಅಂತ ಕರಿತೀವಿ. ಇಲ್ಲಿ ಏನನ್ನು ಎ 10 ದಿನದಲ್ಲಿ ಕೆಲಸ ಮುಗಿಸ್ತಾನೆ, ಬಿ 15 ದಿನದಲ್ಲಿ ಮುಗಿಸ್ತಾನೆ ಅಂದರೆ ಇವನ ಕೆಲಸ ಎ ಬೇಗ ಮುಗಿಸ್ತಾನೆ ಅಂದಮೇಲೆ ಎ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕೆಲಸದ ಸಾಮರ್ಥ್ಯ ಯಾರು ಚೆನ್ನಾಗಿರುತ್ತೋ ಅವರಿಗೆ ಹೆಚ್ಚು ಅಮೌಂಟ್ ಬರಬೇಕು ಅಂತ. ಸಲ ಎ 10 ದಿನದಲ್ಲಿ ಬಿ 15 ದಿನದಲ್ಲಿ ಮಾಡ್ತಾನೆ ಅಂದಮೇಲೆ ಇವನ ಕೆಲಸ ಬೇಗ ಮುಗಿಸ್ತಾನೆ ಅಂದರೆ ಎ ಗುಡ್ ವರ್ಕರು, ಇವನಿಗೆ ಹೆಚ್ಚು ಅಮೌಂಟ್ ಬರಬೇಕು, ಎಗೆ ಹೆಚ್ಚು ಅಮೌಂಟ್ ಬರಬೇಕು, ಬಿಗೆ ಕಡಿಮೆ ಅಮೌಂಟ್ ಬರುತ್ತೆ. ಹಾಗಾದರೆ ಎಗೆಷ್ಟು ಬಿಗೆಷ್ಟು 1500 ರೂಪಾಯಲ್ಲಿ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಎ ಮತ್ತು ಬಿಯರ ಕೆಲಸದ ದಿನಗಳ ಅನುಪಾತ, ಸೊ ನಂಬರ್ ಆಫ್ ಡೇಸ್ ರೇಷು, ಎ 10 ದಿನದಲ್ಲಿ ಮುಗಿಸ್ತಾನೆ, ಬಿ 15 ದಿನದಲ್ಲಿ ಮುಗಿಸ್ತಾನೆ, ರೇಷು ಕಂಡುಹಿಡಿಯೋಣ. ಸೊ 5 2 10, 5 3 15 ಬರೀತೀನಿ. ಸೊ ಇದು ಕೆಲಸದ ದಿನಗಳ ಅನುಪಾತ, ಇದು 2:3. ಆದರೆ ಅವರ ಸಾಮರ್ಥ್ಯದ ಅನುಪಾತ ಎಫಿಷಿಯನ್ಸಿ ರೇಷು ಕಂಡುಹಿಡಿಬೇಕು. ಎಫಿಷಿಯನ್ಸಿ ರೇಷು ಸಾಮರ್ಥ್ಯದ ಅನುಪಾತ ಬೇಕಂದರೆ ಈ ದಿನಗಳ ಅನುಪಾತವನ್ನು ಉಲ್ಟಾ ಮಾಡ್ಕೊಂಡ್ರೆ 2:3 ಇರೋದನ್ನ 3:2 ಅಂತ ರೆಸಿಪ್ರೊಕಲ್ ಆಗಿ ಬರ್ಕೊಂಡ್ರೆ, ರಿವರ್ಸ್ ಆರ್ಡರ್ ಬರ್ಕೊಂಡ್ರೆ ಅವರ ಸಾಮರ್ಥ್ಯದ ಅನುಪಾತ ಆಗುತ್ತೆ. ಈ ಅನುಪಾತದ ಪ್ರಕಾರ ಇಲ್ಲಿ ಬಂದಿರೋ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಅಮೌಂಟನ್ನು. ನೀವೇನಾರ ಇದೇ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂದರೆ ಎಗೆ ಕಡಿಮೆ ಅಮೌಂಟ್ ಹೋಗುತ್ತೆ, ಬಿ ಜಾಸ್ತಿ ಅಮೌಂಟ್ ಹೋಗುತ್ತೆ. ಅಂದರೆ ಕೆಲಸ ಚೆನ್ನಾಗಿ ಮಾಡೋನಿಗೆ ಕಡಿಮೆ ಅಮೌಂಟ್ ಸಿಗುತ್ತೆ, ಕೆಲಸ ಚೆನ್ನಾಗಿ ಮಾಡಿದೆ ಅಂದರೆ ಹೆಚ್ಚು ಅಮೌಂಟ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ದಿನಗಳ ಅನುಪಾತ ಬೇಕಾಗಿಲ್ಲ, ಸಾಮರ್ಥ್ಯದ ಅನುಪಾತ ಬೇಕಂದರೆ ಈ ಡೇಸ್ ರೇಷನ್ನ ಉಲ್ಟಾ ಮಾಡ್ಕೊಂಡ್ರೆ ಎಫಿಷಿಯನ್ಸಿ ರೇಷು ಆಗುತ್ತೆ. 3:2 ರೇಷು ಪ್ರಕಾರ 1500 ರೂಪಾಯಿನ ಶೇರ್ ಮಾಡಿರಿ. ಇವಾಗ ನೋಡ್ರಿ, ಎರಡೂ ಅನುಪಾತಗಳನ್ನು ಕೂಡ್ರಿ, 3 + 2 ಎಷ್ಟಾಗುತ್ತೆ, 5 ಆಗುತ್ತಲ್ಲ. ಇದರ ಅರ್ಥ 1500 ರೂಪಾಯಿಯನ್ನು 5 ಸಮಭಾಗ ಮಾಡಬೇಕು ಅಂತ. ಇಲ್ಲಿ ಎರಡೂ ಅನುಪಾತಗಳ ಮೊತ್ತ 5 ಬರುತ್ತೆ ಅಂದಮೇಲೆ 1500 ರೂಪಾಯಿನ 5 ಸಮಭಾಗ ಮಾಡ್ಕೋಬೇಕು ಅಂತ. 5 ಸಮಭಾಗ ಮಾಡಿ ಅದರಲ್ಲಿ 3 ಭಾಗದಷ್ಟು ಎ ಕೊಡಬೇಕು, 2 ಭಾಗದಷ್ಟು ಅಮೌಂಟನ್ನು ಬಿ ಕೊಡಬೇಕು ಅಂತ. ಸೊ ಅದರ ಅರ್ಥ 5ರಿಂದ 1500 ರೂಪಾಯಿನ ಭಾಗಿಸ್ಬೇಕು. 5 3 15, 2 0 ಪಕ್ಕ ಬರುತ್ತೆ, 300 ಬರುತ್ತಲ್ಲ. ಪ್ರತಿಯೊಂದು ಸಮಭಾಗ 300 ರೂಪಾಯಿ ಆಗುತ್ತೆ. ಅದರಲ್ಲಿ 3 ಭಾಗದಷ್ಟು ಹೇಗೆ ಬರ್ಬೇಕಂದ್ರೆ 300 × 3 ಮಲ್ಟಿಪ್ಲೈ ಮಾಡಿರಿ, ಹೇಗೆ ಸಿಗೋದು 900 ರೂಪೀಸ್ ಅಂತ. ಇದೇ 300 ಬರ್ಕೊಂಡು ಬಿಗೆ ಎಷ್ಟು ಸಿಗುತ್ತೆ ಅಂದರೆ ಬಿನ ಅನುಪಾತ 2 ಇದೆಯಲ್ಲ, 2 ಬರ್ಕೊಳ್ರಿ. 300 × 2 ಅಂದರೆ 600 ಬರುತ್ತೆ. ಎಗೆ 900 ರೂಪೀಸು, ಬಿಗೆ 600 ಬರುತ್ತೆ. 900 600 ಅಂತ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಅವರಿಬ್ಬರಿಗೆ ಸಿಗ್ತಕ್ಕಂಥ ಅಮೌಂಟು 900 ರೂಪೀಸ್ ಮತ್ತು 600 ರೂಪೀಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ನೋಡಿರಿ, ಕ್ವಶನ್ ಉದ್ದ ಇದೆ, ಬಟ್ ಆನ್ಸರ್ ಏನು ಉದ್ದ ಇರಲ್ಲ. ರಿಕ್ರಿಯೇಷನ್ ಕ್ಲಬ್ನಲ್ಲಿ ಶ್ಯಾಮ್, ಗೌತಮ್, ನಾಗೇಶ್, ದೀಪಕ್ ಮತ್ತು ಅನೂಪ್ ಇಸ್ಪಿಟ್ ಆಡುತ್ತಿದ್ದರು. 5 ಜನ ಇದ್ದಾರೆ ಇಸ್ಪಿಟ್ ಕ್ಲಬ್ಬಲ್ಲಿ. ಒಂದು ರಿಕ್ರಿಯೇಷನ್ ಕ್ಲಬ್ಬಲ್ಲಿ ಇಸ್ಪಿಟ್ ಆಡ್ತಿದ್ದಾರೆ. ಎಷ್ಟು ಜನ? 5 ಜನ. ಯಾರ್ಯಾರು? ಶ್ಯಾಮ್ 1, ಗೌತಮ್ 2, ನಾಗೇಶ್ 3, ದೀಪಕ್ 4, ಅನೂಪ್ 5. ಶ್ಯಾಮ್ ಗೌತಮ್ಗೆ ಹೇಳ್ತಾ ಇದ್ದಾನೆ. ಶ್ಯಾಮ್ ಯಾರಿಗೆ ಹೇಳ್ತಿದ್ದಾರೆ? ಗೌತಮ್ಗೆ ಹೇಳ್ತಾ ಇದ್ದಾನೆ. ಶ್ಯಾಮ್ ಗೌತಮ್ಗೆ, ನೀವು ನನಗೆ 3 ಕಾರ್ಡ್ಗಳನ್ನು ನೀಡಿದ್ದಾರೆ. ಶ್ಯಾಮ್ ಗೌತಮ್ಗೆ ಹೇಳ್ತಾನೆ, ಗೌತಮ್ ನೀನದಿಯಲ್ಲ, ನೀನು ನನಗೇನಾರ ನಿನ್ನಲ್ಲಿ ಇರ್ತಕ್ಕಂಥ 3 ಕಾರ್ಡ್ಗಳನ್ನು ನನಗೆ ನೀಡಿದರೆ ನಿಮ್ಮ ಬಳಿ ಅನೂಪ್ನಷ್ಟು ಅಂದರೆ
ಗೌತಮ್ ಅಲ್ಲಿರ್ತಕ್ಕಂಥ ಕಾರ್ಡ್ಸಲ್ಲಿ 3 ಕಾರ್ಡನ್ನು ಏನಾದ್ರು ಶ್ಯಾಮ್ಗೆ ಕೊಟ್ಟಿದ್ದೆ ಆದರೆ ಗೌತಮ್ ಬಳಿ ಇರೋ ಕಾರ್ಡ್ಗಳು ಅನೂಪ್ ಬಳಿ ಇರೋ ಕಾರ್ಡ್ಗಳಷ್ಟೇ ಇರುತ್ತೆ ಅಂತ ಹೇಳಿದ್ದಾನೆ. ಮತ್ತು ನಾನು ನಿಮಗೆ 3 ಕಾರ್ಡ್ಗಳನ್ನು ನೀಡಿದ್ದಾರೆ. ನಾನು ಅಂದರೆ ಇಲ್ಲಿ ಶ್ಯಾಮ್ ಏನಾದರೂ ಅವನ ಬಳಿ ಇರ್ತಕ್ಕಂಥ ಕಾರ್ಡ್ಸಲ್ಲಿ ಗೌತಮ್ಗೆ 3 ಕಾರ್ಡ್ ಕೊಟ್ಟಿದ್ದೆ ಆದರೆ ಗೌತಮ್ ಬಳಿ ಇರ್ತಕ್ಕಂಥ ಕಾರ್ಡ್ಗಳು ದೀಪಕ್ನಷ್ಟು ನಿಮ್ಮ ಬಳಿ ಇರುತ್ತವೆ ಅಂತ. ಗೌತಮ್ ಬಳಿ ಆವಾಗ ಸಿಗ್ತಕ್ಕಂಥ ಕಾರ್ಡ್ಗಳು ದೀಪಕ್ ಬಳಿ ಎಷ್ಟಿರ್ತವೆ ಅಷ್ಟಿರ್ತವೆ ಅಂತ ಹೇಳಿದ್ದಾನೆ. ಶ್ಯಾಮ್ ಮತ್ತು ಗೌತಮ್ ಒಟ್ಟಿಗೆ ಹೊಂದಿರುವ ಕಾರ್ಡ್ಗಳು, ಶ್ಯಾಮ್ ಮತ್ತು ಗೌತಮ್ ಇಬ್ಬರಿಗೂ ಸೇರಿ ಎಷ್ಟು ಕಾರ್ಡ್ ಇರ್ತಾವಲ್ಲ ಅವು ದೀಪಕ್ ಮತ್ತು ಅನೂಪ್ ಒಟ್ಟಿಗೆ ಹೊಂದಿದ್ದಕ್ಕಿಂತ 10 ಕಾರ್ಡ್ಗಳನ್ನು ಹೆಚ್ಚು ಹೊಂದಿದ್ದಾರೆ. ಶ್ಯಾಮ್ ಮತ್ತು ಗೌತಮ್ ಬಳಿ ಇರೋ ಕಾರ್ಡ್ಗಳ ಸಂಖ್ಯೆ, ಒಟ್ಟು ಕಾರ್ಡ್ಗಳ ಸಂಖ್ಯೆ ದೀಪಕ್ ಮತ್ತು ಅನೂಪ್ ಬಳಿ ಇರೋ ಒಟ್ಟು ಕಾರ್ಡ್ಗಳಿಗಿಂತ 10 ಜಾಸ್ತಿ ಇರ್ತವೆ ಅಂತ ಅವರಿಬ್ಬರು ಬಳಿ. ಗೌತಮ್ನ ಬಳಿ ನಾಗೇಶ್ ಬಳಿ ಇರುವಕ್ಕಿಂತ 2 ಕಾರ್ಡ್ಗಳು ಹೆಚ್ಚು ಹೊಂದಿದ್ದಾರೆ. ಗೌತಮ್ ಬಳಿ ಇರೋ ಕಾರ್ಡ್ಗಳು ನಾಗೇಶ್ಗಿಂತ 2 ಜಾಸ್ತಿ ಇದ್ದಾವೆ ಅಂತ. ಒಟ್ಟು ಕಾರ್ಡ್ಗಳ ಸಂಖ್ಯೆಯಲ್ಲಿ 133 ಆಗಿದ್ದರೆ ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಪ್ರಶ್ನೆ ಅರ್ಥ ಆಗ್ಬೇಕು. ಮೇನು ಇಲ್ಲಿ 5 ಜನ ಇದ್ದಾರೆ. ಮೊದಲನೇದು ಗೌತಮ್, ಶ್ಯಾಮ್, ಆಮೇಲೆ ಯಾರು ಅನೂಪ್, ದೀಪಕ್, ನಾಗೇಶ್ ಅಂತ ಸಿಂಗಲ್ ಲೆಟ್ರ್ 5 ಜನ ಬರ್ಕೊಂಡ್ಯಾರ. 5 ಜನ ಬರ್ಕೊಂಡ್ಬಿಟ್ಟು ಇವಾಗ ನೋಡ್ರಿ ಆಪ್ಷನ್ ಥ್ರೂ ಮಾಡಲ್ಲ. ಒಂದು ವೇಳೆ 25 ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ ಕೇಳಿದ ಮೇಲೆ ಗೌತಮ್ ಬಳಿ 25 ಕಾರ್ಡ್ ಇದ್ದಾವೆ ಅಂತ ಹೇಳಿದೆ. ಲಾಸ್ಟ್ ಸೆಂಟೆನ್ಸ್ ಹೋದರೆ ಗೌತಮ್ನ ಬಳಿ ನಾಗೇಶ್ ಬಳಿ ಇರುವುದಕ್ಕಿಂತ 2 ಕಾರ್ಡ್ಗಳನ್ನು ಹೆಚ್ಚು ಹೊಂದಿದ್ದಾರೆ. ಗೌತಮ್ ಬಳಿ ಇರೋ ಕಾರ್ಡ್ಗಳು ನಾಗೇಶ್ಗಿಂತ 2 ಜಾಸ್ತಿ ಇದಾವೆ ಅಂದಮೇಲೆ ನಾಗೇಶ್ ಬಳಿ ಇರ್ತಕ್ಕಂಥ ಕಾರ್ಡ್ಗಳ ಸಂಖ್ಯೆ 23 ಬರಿಬೇಕು. ಯಾಕಂದ್ರೆ ಗೌತಮ್ ಬಳಿ ಇರೋ ಕಾರ್ಡ್ಗಳು ನಾಗೇಶ್ಗಿಂತ 2 ಹೆಚ್ಚಿರ್ಬೇಕು ಅಂದಮೇಲೆ ಇವೊಂದು 23 ಬರ್ಕೊಂಡ್ರೆ ಇವನ ಹತ್ರ 2 ಜಾಸ್ತಿ ಆದರೆ 25 ಸರಿ ಆಗುತ್ತೆ. ಇದು ಆಪ್ಷನ್ ಥ್ರೂ ಮಾಡ್ತಾರೆ ನಾನು. ನೆಕ್ಸ್ಟ್ ನೋಡ್ರಿ, ನೀವು ಶ್ಯಾಮ್ ಗೌತಮ್ಗೆ ಹೇಳ್ತಾರೆ, ನೀವು ನನಗೆ 3 ಕಾರ್ಡ್ಗಳನ್ನು ನೀಡಿದ್ದಾರೆ. ಗೌತಮ್ ಬಳಿ 25 ಕಾರ್ಡ್ ಇದಾವಲ್ಲ, 3 ಕಾರ್ಡ್ ಏನಾರ ಶ್ಯಾಮಿಗೆ ಕೊಟ್ಟ ಅಂದರೆ 25ರಲ್ಲಿ 3 ಹೋದ್ರೆ ಎಷ್ಟು ಉಳಿತವೆ? ಗೌತಮ್ ಬಳಿ 22 ಕಾರ್ಡ್ ಇರ್ತವಲ್ಲ, ನೀಡಿದರೆ ನಿಮ್ಮ ಬಳಿ ಅನೂಪ್ನಷ್ಟು ಕಾರ್ಡ್ ಇರ್ತವೆ ಅಂತ ಅರ್ಥ. 25ರಲ್ಲಿ ಏನಾದ್ರು 3 ಕಾರ್ಡ್ ಶ್ಯಾಮಿಗೆ ಕೊಟ್ಟಿದ್ದಾರೆ, ಗೌತಮ್ ಬಳಿ ಇರೋ ಕಾರ್ಡ್ಗಳ ಸಂಖ್ಯೆ 22 ಆಗ್ತವೆ. ಅವು ಅನೂಪ್ ಬಳಿ ಇರುವ ಕಾರ್ಡ್ಗಳಿಗೆ ಸಮ ಅಂದರೆ ಅನೂಪ್ ಬಳಿ 22 ಕಾರ್ಡ್ಸ್ ಇರ್ತವೆ ಅಂತ ಅರ್ಥ. ಮತ್ತು ನಾನು ನಿಮಗೆ 3 ಕಾರ್ಡ್ಗಳನ್ನು ನೀಡಿದ್ದಾರೆ. ಶ್ಯಾಮ್ ಬಳಿ ಇರೋ ಕಾರ್ಡ್ಗಳಲ್ಲಿ 3 ಕಾರ್ಡ್ ಏನಾರ ಗೌತಮಿಗೆ ಕೊಟ್ಟ ಅಂದರೆ ಗೌತಮ್ ಬಳಿ 3 ಹೆಚ್ಚಾಗಿ 28 ಕಾರ್ಡ್ಸ್ ಆಗ್ತವಲ್ಲ, ಅವಾಗ ದೀಪಕ್ನಷ್ಟು ಕಾರ್ಡ್ಗೆ ಸಮ ಅಂತ ಹೇಳಿದ್ದಾನೆ. 3 ಬಂದು ಶ್ಯಾಮ್ನಲ್ಲಿ ಎಷ್ಟು ಕಾರ್ಡ್ ಇರ್ತವಲ್ಲ, 3 ಕಾರ್ಡ್ ಗೌತಮಿಗೆ ಕೊಟ್ಟರೆ 28 ಆಗ್ತಾವೆ ಗೌತಮ್ನಲ್ಲಿ. ಆ 28 ಕಾರ್ಡ್ಗಳು ದೀಪಕ್ ಬಳಿ ಇರೋ ಕಾರ್ಡ್ಗಳಿಗೆ ಸಮ ಅಂತ ಹೇಳಿದ್ದಾನೆ. ದೀಪಕ್ನಷ್ಟು ಇರುತ್ತವೆ ಅಂದರೆ ದೀಪಕ್ ಬಳಿ 28 ಕಾರ್ಡ್ ಇರ್ತವೆ ಅಂತ. ಶ್ಯಾಮ್ ಮತ್ತು ಗೌತಮ್ ಒಟ್ಟಿಗೆ ಹೊಂದಿರುವ ಕಾರ್ಡ್ಗಳು ದೀಪಕ್ ಮತ್ತು ಅನೂಪ್ ಒಟ್ಟಿಗೆ ಹೊಂದಿದ್ದಕ್ಕಿಂತ 10 ಕಾರ್ಡ್ಗಳನ್ನು ಹೆಚ್ಚು ಹೊಂದಿದ್ದಾರೆ ಅಂದರೆ ದೀಪಕ್ ಮತ್ತು ಅನೂಪ್ ನೋಡ್ರಿ, ದೀಪಕ್ ಮತ್ತು ಅನೂಪ್ ಇಬ್ಬರಿಗೂ ಸೇರಿ ಎಷ್ಟಾಗುತ್ತೆ? 28 + 22 50 ಆಗುತ್ತಲ್ಲ. ಇವರಿಗಿಂತ ಇವರಿಬ್ಬರು ಸೇರಿ 10 ಜಾಸ್ತಿ ಹೊಂದಿರ್ಬೇಕು. ಇವರಿಬ್ಬರು ಸೇರಿ 50 ಆಗುತ್ತೆ. ಇದಕ್ಕಿಂತ ಇವರಿಬ್ಬರು ಸೇರಿ 10 ಜಾಸ್ತಿ ಆದರೆ ಇವರಿಬ್ಬರು ಬಳಿ ಸೇರಿ 60 ಕಾರ್ಡ್ಸ್ ಆಗಬೇಕು ಅಂದಮೇಲೆ ಶ್ಯಾಮ್ನ ಬಳಿ ಇನ್ನು 35 ಬರ್ಕೊಂಡ್ರೆ ಮಾತ್ರ 35 + 20 ಅಂದರೆ ಇವರಿಬ್ಬರು ಸೇರಿ 60 ಕಾರ್ಡ್ ಆಗ್ತವೆ. ಇವರಿಬ್ಬರು ಸೇರಿ 50 ಆಗ್ತವಲ್ಲ, ಇವರಿಬ್ಬರು ಬಳಿ ಇರುವ ಕಾರ್ಡ್ಗಳ ಸಂಖ್ಯೆಗಿಂತ 10 ಜಾಸ್ತಿ ಇದ್ದಾವೆ ಗೌತಮ್ ಮತ್ತು ಶ್ಯಾಮ್ನ ಬಳಿ. ಹಾಗಾದ್ರೆ ಈ 3 ಜನರ ಬಳಿ ಇರ್ತಕ್ಕಲ್ಲ 5 ಜನರ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ, ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟಾಗುತ್ತೆ ನೋಡೋಣ. ಈ 60 + 50 ಇವಿಬ್ಬರು ಸೇರಿ 60, ಇವರಿಬ್ಬರು ಸೇರಿ 50, 110 + 23 ಅಂದರೆ 133 ಕಾರ್ಡ್ಗಳು ಕರೆಕ್ಟ್ ಆಯ್ತು. ಇಲ್ಲೂ 133 ಪ್ರಶ್ನೆಯಲ್ಲಿ ಇದೆ ಅಂದಮೇಲೆ ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ 25 ಸರಿ ಇದೆ. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಆಪ್ಷನ್ ಯೂಸ್ ಮಾಡ್ಕೊಂಡು ಕಂಡುಹಿಡಿದದ್ದು. ವಿತೌಟ್ ಆಪ್ಷನ್ ಮಾಡೋಕ್ಕೂ ಇಲ್ಲ, ಆಪ್ಷನ್ ಯೂಸ್ ಮಾಡಿ ಕಂಡುಹಿಡಿಯೋಕ್ಕೆ ಬರಲ್ಲ. ಅದನ್ನು ಮೆಥಡ್ ಪ್ರಕಾರ ಆನ್ಸರ್ ಮಾಡ್ಬೇಕಂದ್ರೆ ನಾವು ಎಕ್ಸ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಎಕ್ಸ್ ಮೆಥಡಲ್ಲಿ ಮಾಡ್ಬೇಕಂದ್ರೆ ಯಾವ ರೀತಿ ನೋಡ್ಕೊಳ್ರಿ, ಇಲ್ಲಿ ಗೌತಮ್, ನೆಕ್ಸ್ಟ್ ಇರೋದು ಶ್ಯಾಮು, ಅನೂಪು, ದೀಪಕ್ಕು, ನಾಗೇಶ್ ಅಂತ ಇದೆ. ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಗೌತಮ್ ಬಳಿ ಎಷ್ಟು ಕಾರ್ಡ್ಗಳಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಇಲ್ಲಿ ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ ಮತ್ತು ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ
ಯಾವ ರೀತಿ ಬರೆಯೋಣ ಅಂತ ನೋಡ್ಕೊಳ್ರಿ. ಗೌತಮ್ ಬಳಿ ಎಕ್ಸ್ ಕಾರ್ಡ್ಗಳಿದ್ದಾವೆ ಅಂತ ತಗೊಳ್ಳೋಣ. ಎಷ್ಟು ಕಾರ್ಡ್ಗಳ ಸಂಖ್ಯೆ? ಒಂದು ವೇಳೆ ಇದರಲ್ಲಿ 3 ಕಾರ್ಡ್ಗಳನ್ನು ಏನಾದ್ರು ಶ್ಯಾಮಿಗೆ ಕೊಟ್ಟರೆ ಅಂದರೆ 3 ಕಡಿಮೆ ಆಗ್ತವೆ. ಆವಾಗ ಇವನ್ ಬಳಿ ಇರೋ ಕಾರ್ಡ್ಗಳು ಅನೂಪ್ನಷ್ಟು ಇರ್ತವೆ ಅಂದರೆ ಅನೂಪ್ ಬಳಿ x-3 ಇರ್ತವೆ ಅಂತ. ಶ್ಯಾಮ್ನ ಬಳಿ ಇರುವ ಕಾರ್ಡ್ಗಳನ್ನು ಗೌತಮ್ಗೆ 3 ಕೊಟ್ಟ ಅಂದರೆ ಇವನಲ್ಲಿ x+3 ಆಗ್ತಾವಲ್ಲ, ಆ ಕಾರ್ಡ್ಗಳು ದೀಪಕ್ ಕಾರ್ಡ್ಗಳಿಗೆ ಸಮ. ಹಾಗಾಗಿ ದೀಪಕ್ಕೆ x+3 ಬರೀಬೇಕು. ನಾಗೇಶನ್ ಬಳಿ ಇರೋ ಕಾರ್ಡ್ಗಳಿಗಿಂತ 2 ಜಾಸ್ತಿ ಇರ್ತವೆ ಗೌತಮ್ಗೆ ಅಂದಮೇಲೆ ನಾಗೇಶನ್ ಬಳಿ ಇರೋ ಕಾರ್ಡ್ಗಳು ಗೌತಮ್ಗಿಂತ 2 ಕಡಿಮೆ ಇರ್ತವೆ ಅಂತ ಅರ್ಥ, x-2 ಬರೀಬೇಕು. ಇವನ ಬಳಿ ಇವನಿಗಿಂತ 2 ಜಾಸ್ತಿ ಇರ್ತವೆ ಅಂದಮೇಲೆ ನಾಗೇಶ್ ಬಳಿ ಗೌತಮ್ಗಿಂತ 2 ಕಡಿಮೆ ಇರ್ತವೆ, x-2 ಬರೀಬೇಕು. ಸೊ ಇವರಿಬ್ಬರದ ಸೇರಿ ಟೋಟಲ್ ಎಷ್ಟಾಗುತ್ತೆ ಹೇಳ್ರಿ? x-3 x+3 ಇವೆರಡೂ ಕೂಡಿದಾಗ -3 + 3 ಕ್ಯಾನ್ಸಲ್ ಆಗಿ 2x ಬರುತ್ತೆ. ಇವರಿಬ್ಬರದ್ದು ಸೇರಿ ಅನೂಪ್ ಮತ್ತು ದೀಪಕ್ದು x-3 x+3 ಕೂಡ್ರಿ. ಸೊ ಅವಾಗ ಏನಾಗುತ್ತೆ? x + x 2x -3 + 3 ಕ್ಯಾನ್ಸಲ್ ಆಗುತ್ತೆ. ಇವರಿಬ್ಬರು ಬರೆಯುವ ಕಾರ್ಡ್ಗಳಿಗಿಂತ 10 ಜಾಸ್ತಿ ಇರ್ಬೇಕು ಇವರಿಬ್ಬರದ್ದು ಸೇರಿ ಅಂದಮೇಲೆ ಶ್ಯಾಮ್ಗೆ x+10 ಬರೆಯೋಣ. ಯಾಕಂದರೆ ಇವು ಎರಡೂ ಕೂಡಿದಾಗ x + x 2x ಆಗುತ್ತೆ +10 ಅಂದರೆ ಇವರ ಬಳಿ 2x ಕಾರ್ಡ್ಗಳಿದಾವೆ ಅಂದರೆ 10 ಹೆಚ್ಚು ಅಂದರೆ 2x + 10 ಆಗುತ್ತೆ ಇವರಿಬ್ಬರದ್ದು ಸೇರಿ ಕೂಡಿದರೆ. ಇವಾಗ ಈ 5 ಜನರ ಬಳಿ ಇರೋ ಕಾರ್ಡ್ಗಳ ಸಂಖ್ಯೆ ಕೂಡಿದರೆ ಎಷ್ಟಕ್ಕೆ ಸಮ ಅಂದರೆ 133ಕ್ಕೆ ಸಮ ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾನೆ. = 133 ಬರೆಯೋಣ. ಇವಾಗ ನೋಡ್ರಿ, ಇವುಗಳ ಅವಶ್ಯಕತೆ ಇಲ್ಲ, ಇವುಗಳನ್ನು ತೆಗೆದುಬಿಟ್ಟು ಇವಷ್ಟು ಕೂಡೋಣ. ಸೊ ಇವುಗಳು ತೆಗೆದುಬಿಟ್ಟು ಇವಷ್ಟು ಕೂಡೋಣ. ಎಕ್ಸ್ ನಾವು ಎಷ್ಟಿದ್ದೇವೆ ಅಂತ ನೋಡ್ತಾ ಬನ್ನಿ. 1 2 3 4 5x ಇದಾವೆ, 5x ಬರೆಯೋಣ. 10 +3 -3 ಕ್ಯಾನ್ಸಲ್, 10 - 2 ಅಂದರೆ 8 ಬರುತ್ತೆ, +8. ರೈಟ್ ಸೈಡಲ್ಲಿ 133 ಇದೆ. +8 ರೈಟ್ ಸೈಡಿಗೆ ಹೋದರೆ -8 ಆಗುತ್ತೆ. 133ರಲ್ಲಿ 8 ಮೈನಸ್ ಮಾಡಿರಿ, 125 ಬರುತ್ತೆ. 5ರಿಂದ 125 ಭಾಗ ಮಾಡಿರಿ, 25 ಬರುತ್ತೆ. 5ರಿಂದ 125 ಡಿವೈಡ್ ಮಾಡಿದ್ರೆ 25 ಬರುತ್ತಲ್ಲ. x = 25 ಅಂದರೆ x ಅಂದರೆ ಗೌತಮ್ ಬಳಿ ಇರುವ ಕಾರ್ಡ್ಗಳ ಸಂಖ್ಯೆ 25 ಅಂತ ಹೇಳ್ಬೋದು. ಆಪ್ಷನ್ ಫಸ್ಟ್ 1ಅಲ್ಲಿದೆ, ಇದು ರೈಟ್ ಆನ್ಸರ್. ಕ್ಲಿಯರಾಗಿ ಗೊತ್ತಾಯ್ತಾ? ನೋಡ್ರಿ ನೆಕ್ಸ್ಟ್ ಪ್ರಶ್ನೆ. A certain sum of amount becomes doubled in 10 years, then its rate of interest is ಅಂತ ಇದೆ. ಒಂದು ನಿರ್ದಿಷ್ಟ ಮೊತ್ತವು 10 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಆಗ ಅದರ ಸರಳ ಬಡ್ಡಿ ದರ ಎಷ್ಟಾಗುತ್ತೆ ಅಂತ. ನೋಡ್ರಿ, ಒಂದು ಅಮೌಂಟು 10 ಇಯರ್ಸ್ಗೆ ಡಬಲ್ ಆಗುತ್ತೆ ಅಂದಮೇಲೆ ಅದರ ಸರಳ ಬಡ್ಡಿಯ ದರ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಮೆಥಡ್, ರೈಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಡಬಲ್ ಅಂದರೆ 200. ಬಟ್ ನಾವಿಲ್ಲಿ ಶಾರ್ಟ್ಕಟ್ಟಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ 100 ಬರ್ಕೊಂಡು ಕೆಳಗಡೆ ಟೈಮ್ ಬರ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ದ್ವಿಗುಣ ಅಂತ ಕೊಟ್ಟರೆ 100 ಬರಿಬೇಕು, 3 ಪಟ್ಟು ಅಂತ ಕೊಟ್ಟರೆ 200 ಬರಿಬೇಕು, 4 ಪಟ್ಟು ಅಂದರೆ ಇಲ್ಲಿ 300 ಬರಿಬೇಕು, 5 ಪಟ್ಟು ಅಂತ ಕೊಟ್ಟರೆ ಇಲ್ಲಿ 400 ಬರಿಬೇಕು. ಸೊ ಇಲ್ಲಿ ದ್ವಿಗುಣ ಅಂದರೆ ಡಬಲ್ ಅಂದರೆ ಇಲ್ಲಿ 100 ಬರ್ಕೋಬೇಕು. ಸೊ R = 100 ಬರ್ಕೊಂಡು 10 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂದಮೇಲೆ ಟೈಮ್ ಡ್ಯೂರೇಷನ್ 10 ಇಯರ್ಸ್ ಎಲ್ಲ 10 ಕೆಳಗೆ ಬರ್ಕೊಳ್ಳೋಣ. 10 1 10 100 ಕ್ಯಾನ್ಸಲ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ 10% ಬರುತ್ತೆ. 10% ಇಲ್ಲಿ ಆಪ್ಷನ್ ಬಿ ನಲ್ಲಿದೆ, ಇದು ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಅಮಿತ್ ಸತತ 3 ದಿನಗಳಲ್ಲಿ 66 ಕಿಲೋಮೀಟ್ರ್, 88 ಕಿಲೋಮೀಟ್ರ್, 110 ಕಿಲೋಮೀಟ್ರ್ ದೂರವನ್ನು ಕ್ರಮಿಸಬೇಕಾಗುತ್ತದೆ. ಅಮಿತ್ನೆಲ್ಲ ಫಸ್ಟ್ ಡೇ 66 ಕಿಲೋಮೀಟ್ರ್ ದೂರ ಹೋಗ್ಬೇಕು, ಸೆಕೆಂಡ್ ಡೇ 88 ಕಿಲೋಮೀಟ್ರ್ ದೂರ ಹೋಗ್ಬೇಕು, ಥರ್ಡ್ ಡೇ 110 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಅವರು ಎಲ್ಲ 3 ದಿನಗಳಲ್ಲಿ ಗರಿಷ್ಠ ನಿರಂತರ ವೇಗದಲ್ಲಿ ಪ್ರಯಾಣಿಸುತ್ತಾರೆ. 3 ದಿನದಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್, ಅದೇ ಸ್ಪೀಡಲ್ಲಿ 3 ದಿನ ಹೋಗ್ತಾನೆ, ಸೇಮ್ ಸ್ಪೀಡಲ್ಲೇ 3 ದಿನದಲ್ಲಿ ಚಲಿಸ್ತಾ ಇದ್ದಾನೆ ಅಂತೇಳಿದ್ದಾರೆ. ಆದ್ದರಿಂದ ಆಯಾ ದೂರವನ್ನು ಪ್ರತಿದಿನ ಪೂರ್ಣಾಂಕ ಸಂಖ್ಯೆಯ ಗಂಟೆಗಳಲ್ಲಿ ಕ್ರಮಿಸುತ್ತಾರೆ ಅಂತ ಕೊಟ್ಟಿದ್ದಾನೆ. ಅಂದರೆ ಆಯಾ ದಿನದಲ್ಲಿ ಅವನು ಕ್ರಮಿಸ್ತಕ್ಕಂಥ ಟೈಮಿಂಗ್ಸ್ ಡ್ಯೂರೇಷನ್ನು ಒಂದು ಕಂಪ್ಲೀಟ್ ನಂಬರ್ ಆಗಿರುತ್ತೆ, .something ಅವರ್ಸ್ ಇರಲ್ಲ ಅಂತ. ಹಾಗಾದರೆ ಪ್ರಯಾಣವನ್ನು ಪೂರ್ಣಗೊಳಿಸಲು ಅವನು ಎಷ್ಟು ಗಂಟೆಗಳನ್ನು ತೆಗೆದುಕೊಂಡನು ಅಂತ. 3 ದಿನ ಸೇರಿ ಟೋಟಲ್ ಎಷ್ಟು ಅವರ್ಸಲ್ಲಿ ಪ್ರಯಾಣ ಕಂಪ್ಲೀಟ್ ಮಾಡ್ತಾನೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ. ಗರಿಷ್ಠ ಅಂತ ಕೊಟ್ಟಾಗ ಈ 66ಕ್ಕೂ 88ಕ್ಕೂ 110ಕ್ಕೂ ಮಾಸ್ ಸಹ ಕಂಡಿಡ್ಕೋಬೇಕು. ಗರಿಷ್ಠ ಅಂದರೆ ಮಹತ್ತಮ, ಮಾಸ್ ಸಹ ಕಂಡಿಡ್ಕೋಬೇಕು.
ಈ 3 22ರಿಂದ ಡಿವೈಡ್ ಆಗ್ತವೆ. 22 ಮೂಲೆ 66, 22 4 88, 22 5 100. ಆಮೇಲೆ ಈ 3 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಯಾವ ಸಂಖ್ಯೆಯಿಂದ ಭಾಗಿಸಿದಿರಿ, 22ರಿಂದ ಭಾಗಿಸಿದಿರಲ್ಲ, 22 ಮಾಸಾಹ ಆಗುತ್ತೆ. ಅಂದರೆ ಅವನು ಪ್ರತಿದಿನ 22 km/h ಸ್ಪೀಡಲ್ಲಿ ಹೋಗ್ತಾನೆ ಅಂತ, 22 km/h ಸ್ಪೀಡಲ್ಲಿ ಹೋಗ್ತಾನೆ ಅಂತ. ನೋಡಿ 22 km ಸ್ಪೀಡಲ್ಲಿ ಹೋದರೆ ಅವನು 22 km ಸ್ಪೀಡಲ್ಲಿ ಹೋದರೆ ಮೊದಲನೇ ದಿನ ಅವನು 3 ಅವರ್ಸಲ್ಲಿ, ನೋಡಿ 22 ಮೂಲೆ 60 ಅಲ್ಲ, ಫಸ್ಟ್ ಡೇ 3 ಅವರ್ಸ್ ತಗೊಳ್ತಾನೆ. ಮೊದಲನೇ ದಿನ 66 km ಹೋಗಿದ್ದಾನಲ್ಲ, 22 km ಸ್ಪೀಡಲ್ಲಿ ಹೋದರೆ 3 ಅವರ್ಸ್ ಬೇಕು. ಇದು 3 ಅನ್ನೋದು ಪೂರ್ಣ ಸಂಖ್ಯೆ, ಕಂಪ್ಲೀಟ್ ನಂಬರ್, ಹೋಲ್ ನಂಬರ್ ಅಂತ ಕರಿತೀವಿ. 88 km ದೂರ ಎರಡನೇ ದಿನ ಹೋಗಿದ್ದಾನೆ. 22 km ಸ್ಪೀಡಲ್ಲಿ ಹೋದ್ರೆ ಅವನು ಈ 8 km ಹೋಗಲಿಕ್ಕೆ 4 ಅವರ್ಸ್ ತಗೊಳ್ತಾನೆ ಅಂತ. ಮೂರನೇ ದಿನ 22 km ಸ್ಪೀಡಲ್ಲಿ ಹೋದರೆ 110 km ದೂರ ಹೋಗಲಿಕ್ಕೆ 5 ಅವರ್ಸ್ ತಗೊಳ್ತಾನೆ. ಟೋಟಲ್ ಎಷ್ಟು ಅವರ್ಸ್ ಜರ್ನಿ ಮಾಡಿದ ಅಂದರೆ ಫಸ್ಟ್ ಡೇ 3 ಅವರ್ಸ್, ಸೆಕೆಂಡ್ ಡೇ 4 ಅವರ್ಸ್, ಥರ್ಡ್ ಡೇ 5 ಅವರ್ಸ್, ಅಂದರೆ ಟೋಟಲ್ ಎಲ್ಲ ಸೇರಿ 12 ಅವರ್ಸ್ ಬೇಕಾಗುತ್ತೆ ಅವ್ನು ಜರ್ನಿ ಕಂಪ್ಲೀಟ್ ಮಾಡಲಿಕ್ಕೆ. ಈ 3 ಸಂಖ್ಯೆ ಕೂಡಿರೋ ಸಾಕು, ಮಾಸಾಹ ಕಂಡಿಡಿದ್ರೆ ಸಿಂಪಲ್ ಆನ್ಸರು. ಸೊ 12 ಅವರ್ಸ್ ಸೆಕೆಂಡ್ ಆಪ್ಷನ್ ಇದೆ, ಇದು ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್ ಟ್ರೈ ಮಾಡೋಣ. ನೋಡ್ರಿ, ಪಿ ಕೆ ಕ್ಯೂ ಅಂದರೆ ಪಿ ಪ್ಲಸ್ ಕ್ಯೂ ಅಂತ, ಎಲ್ ಇದ್ದರೆ ಮೈನಸ್ ಅಂತ, ಎಮ್ ಇದ್ದರೆ ಇಂಟು ಅಂತ, ಎನ್ ಇದ್ದರೆ ಡಿವೈಡ್ ಬೈ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ ಈಸ್ ಇನ್ಕರೆಕ್ಟ್, ಅಂದರೆ ತಪ್ಪಾಗಿರೋ ಈಕ್ವೇಷನ್ ಯಾವುದು ಅಂತ ಕೇಳಿದ್ದಾನೆ. ತಪ್ಪಾಗಿರೋ ಈಕ್ವೇಷನ್ ಯಾವುದು ಅಂತ ಕೇಳಿದ್ದಾನೆ, ಇಲ್ಲಿ ಕನ್ನಡದಲ್ಲಿದೆ. ಸೊ ಇಲ್ಲಿ 4 ಆಪ್ಷನ್ ಚೆಕ್ ಮಾಡಬೇಕಾಗುತ್ತೆ. ಇದು ಆಪ್ಷನ್ ಥ್ರೂ ಮಾಡಬೇಕು. ಫಸ್ಟ್ ಆಪ್ಷನ್ ಚೆಕ್ ಮಾಡೋದು, ಮೊದಲು 5 ಇದೆ, 5 ಬರೆಯೋಣ. ಕೆ ಅಕ್ಷರ ಇದೆ, ಇಲ್ಲಿ ಕೆ ಅಕ್ಷರದ ಜಾಗದಲ್ಲಿ ಪ್ಲಸ್ ಇದೆ ಅಂದರೆ ಪ್ಲಸ್ ಬರೀಬೇಕು. 3 ಇದೆ, 3 ಬರೆಯೋಣ. ನೆಕ್ಸ್ಟ್ ಎಲ್ ಅಕ್ಷರ ಇದೆ, ಎಲ್ ಏನು ಕೊಟ್ಟಿದ್ದಾನೆ, ಮೈನಸ್ ಇದೆ, ಮೈನಸ್ ಬರೆಯೋಣ, 4 ಇದೆ. ನೆಕ್ಸ್ಟ್ ಎಮ್ ಅಕ್ಷರ ಇದೆ, ಎಮ್ಗೆ ಇಲ್ಲಿ ಇಂಟು ಇದೆ ಅಂದರೆ ಇಂಟು ಬರ್ಕೊಂಡು 6 ಬರಿತೀನಿ. ಎನ್ ಇದೆ, ಎನ್ಗೆ ಡಿವೈಡ್ ಬೈ ಇದೆ, ಡಿವೈಡ್ ಬೈ 2 ಬರಿತಾನೆ. ಲಾಸ್ಟ್ ಈಕ್ವಲ್ ಟು ಹಾಕಿ -4 ಬರ್ಕೊಂಡು ಈ ಲೆಫ್ಟ್ ಹ್ಯಾಂಡ್ ಸೈಡನ್ನು ಸಿಂಪ್ಲಿಫೈ ಮಾಡಿದ್ರೆ -4 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಿರಿ. -4 ಬಂತು ಅಂದರೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡ್ಬೇಕು, ತಪ್ಪಾಗಿರೋದು ಯಾವ್ದು ತಪ್ಪಾಗಿದೆ ಅಂತ ಹೇಳ್ಬೇಕು. ಅಕಾರ್ಡಿಂಗ್ ಟು ಬಾಂಡ್ ಮಾಸ್ ರೂಲ್ ಫಸ್ಟ್ ಡಿವಿಷನ್ ಮಾಡ್ಕೋಬೇಕು. 2 1 2 ಮೂಲೆ 6 ಕ್ಯಾನ್ಸಲ್ ಆಗುತ್ತೆ. 5 + 3 8 ಮಾಡ್ಬೋದು, -4 ಮೂಲೆ 12 ಮಾಡ್ಬೋದು. 8 - 12 ಅಂದರೆ -4 ಬರುತ್ತೆ. ರೈಟ್ ಸೈಡಲ್ಲೂ -4 ಇದೆ ಅಂದರೆ ಮೊದಲನೇ ಸರಿ ಇದೆ. ಕೇಳಿರೋದು ತಪ್ಪಾಗಿರೋದು ಯಾವುದು ಅಂತ ಕೇಳಿದ್ದಾನೆ. ಸೆಕೆಂಡ್ ಆಪ್ಷನ್ ಬರೋಣ ಇದೇ ಥರ. 30 ಫಸ್ಟ್ ಇದೆ, 30 ಬರೆಯಲ್ಲ. ಎನ್ ಇದೆ, ಎನ್ಗೆ ಡಿವೈಡ್ ಬೈ ಅಂತಿದೆ, ಡಿವೈಡ್ ಬೈ 10 ಇದೆ, 10 ಬರಿತೀನಿ. ಕೆ ಇದೆ, ಕೆಗೆ ಪ್ಲಸ್ ಇದೆ, ಸೊ +4 ಬರಿತೀನಿ. ಎಮ್ ಅಂದರೆ ಅಲ್ಲಿ ಇಂಟು ಇದೆ, ಸೊ ಇಂಟು ಬರ್ಕೊಂಡು 2 ಬರಿತೀನಿ. ಎಲ್ ಇದೆ, ಎಲ್ ಅಂದರೆ -2 ಬರಿತೀನಿ. ರೈಟ್ ಸೈಡಲ್ಲಿ 15 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡು. ಲೆಫ್ಟ್ ಹ್ಯಾಂಡ್ ಸೈಡು ಸಿಂಪ್ಲಿಫೈ ಮಾಡಿರಿ. ಫಸ್ಟ್ ಬಾಕ್ಸ್ಬೇಕು, 10 ಮೂಲೆ 30 3 ಬರುತ್ತೆ. ಸೊ ನೆಕ್ಸ್ಟ್ ಪ್ಲಸ್ ಬರೆಯೋಣ, 4 2 8 -2 ಲಾಸ್ಟಿಗೆ ಬರೆಯೋಣ, ಈಕ್ವಲ್ ಟು ರೈಟ್ ಸೈಡಲ್ಲಿ 15 ಇದೆ. 3 + 8 11 -2 ಮಾಡೋಣ. 11 - 2 ಅಂದರೆ 9 ಬರುತ್ತೆ. ರೈಟ್ ಸೈಡಲ್ಲಿ 15 ಇದೆ. LHS RHS ಈಕ್ವಲ್ ಇಲ್ಲ ಅಂದರೆ ತಪ್ಪಾಗಿರೋದು ಇದೇ ಸೆಕೆಂಡ್ ಆಪ್ಷನ್ನು. ಇದಕ್ಕೆ ಆನ್ಸರ್ ಮಾಡ್ಕೋಬೇಕು. ಉಳಿದ 2 ಕರೆಕ್ಟ್ ಇರ್ತವೆ, ಮತ್ತೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆನ್ ಡಿವೈಡಿಂಗ್ 15,968 ಬೈ ಎ ಸರ್ಟೈನ್ ನಂಬರ್, ದ ಕ್ವೋಷಂಟ್ ಈಸ್ 89 ಆ್ಯಂಡ್ ದ ರಿಮೈಂಡರ್ ಈಸ್ 37. ಫೈಂಡ್ ದ ಡಿವೈಸರ್ ಅಂತ ಇದೆ. ಇಲ್ಲಿ ಒಂದು ಸಂಖ್ಯೆ ಇದೆ, 15,968 ನಿರ್ದಿಷ್ಟ ಸಂಖ್ಯೆಯಿಂದ ಭಾಗಿಸಿದಾಗ, 15,968 ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು 89 ಭಾಗಲಬ್ಧ ಬರ್ತಾ ಇದೆ, ಶೇಷವು 37 ಬರ್ತಾ ಇದೆ. ಹಾಗಿದೆ, ಹಾಗಾದರೆ ಭಾಜಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನೋಡಿ, 15,968 ಅನ್ನೋದು ಒಂದು ಸಂಖ್ಯೆ. ಇದನ್ನು ನೀವು ಒಂದು ಯಾವುದೋ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಭಾಗಲಬ್ಧ 89 ಬರುತ್ತೆ, ಶೇಷ ರಿಮೈಂಡರ್ 37 ಬರುತ್ತೆ ಅಂತ ಹೇಳಿದ್ದಾನೆ. ಹಾಗಾದರೆ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 15,968 ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 89 ಮತ್ತು ಶೇಷ 37 ಬರುತ್ತೆ ಅಂತ ಕೇಳಿದ್ದಾರೆ.
ನಾವೆಲ್ಲ ಭಾಗಾಕಾರ ಎಲ್ಲ ಲೆಕ್ಕ ಮಾಡಿದ್ವಿ ಸ್ಕೂಲ್ ಡೇಸಲ್ಲಿ. ಸೊ ಈ 15,968 ಅನ್ನೋ ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿ, ಇಲ್ಲಿಲ್ಲ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಭಾಗಲಬ್ಧ 89 ಮತ್ತು ಶೇಷ 37 ಬರುತ್ತೆ ಅಂತ ಹೇಳಿದ್ದೇನೆ. ಸೊ 15,968 ಅನ್ನು ಯಾವ ನಂಬರಿಂದ ಡಿವೈಡ್ ಮಾಡಿದಾಗ ಭಾಗಲಬ್ಧ 89 ಮತ್ತು ಶೇಷ 37 ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವುದೋ ಈ ಭಾಜಕ ಇಂಗ್ಲೀಷಲ್ಲಿ ಡಿವೈಸರ್ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ವೇ ಅಂದರೆ ನೋಡ್ರಿ ಯಾವ ರೀತಿ ಮಾಡ್ಬೋದು ನಾವು ಅಂದ್ರೆ, ಈ 15,968 15,968 ಈ ಶೇಷವನ್ನು ಮೈನಸ್ ಮಾಡ್ಕೋಬೇಕು. ಶೇಷ 37 ಇದೆಯಲ್ಲ, ಆ ಶೇಷವನ್ನು ಮೈನಸ್ ಮಾಡಿದ್ರೆ 8 - 7 ಅಂದರೆ 1 ಬರುತ್ತೆ, 6 - 3 ಅಂದರೆ 3 ಬರುತ್ತೆ, ಇಲ್ಲಿ 9 ಅಲ್ಲಿ 5 ಇಲ್ಲಿ 1 15,931 ಬರುತ್ತೆ. ಸೊ ಈ ಭಾಜಕ ಕಂಡುಹಿಡಿಬೇಕಂದ್ರೆ ನಾವು ಈ 15,968 ಈ ಶೇಷವನ್ನು ಮೈನಸ್ ಮಾಡಿದಾಗ 15,931 ಬರುತ್ತೆ. ಈ 15,931 ಈ ಭಾಗಲಬ್ಧ 89ರಿಂದ ಭಾಗಿಸಿದಾಗ ನಮಗೆ ಈ ಭಾಜಕ ಎಷ್ಟು ಅಂತ ಸಿಗುತ್ತೆ. ಸೊ 89ರಿಂದ ನೀವು ಡಿವೈಡ್ ಮಾಡಿರಿ, 89ರಿಂದ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡ್ಕೋಬೋದು. 15,931 ಡಿವೈಡ್ ಮಾಡಿದರೆ ಸೊ 89 ಒಂದೇ 89 ಆಗುತ್ತೆ. ಶೇಷಲ್ಲಿ 0 ಇಲ್ಲಿ 15 8 ಕಳೆದ್ರೆ 7 70 ಬರುತ್ತೆ. ಸೊ ಈ 3 ಕೆಳಗಿಳಿಸ್ಕೊಳ್ರಿ. 89 7ನೇ ಕಟ್ಟನ 7 9 63 ಕ್ಯಾರಿ 6 ಇರುತ್ತೆ. 7 8 56 ಪ್ಲಸ್ 6 ಅಂದರೆ 56 ಪ್ಲಸ್ 6 ಅಂದರೆ ಎಷ್ಟು ಬರುತ್ತೆ 62 ಬರುತ್ತೆ. 703 623 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 0. ಇಲ್ಲಿ 10 - 2 ಅಂದರೆ 80 ಬರುತ್ತೆ. ನೆಕ್ಸ್ಟ್ ಕೆಳಗಡೆ 1 ಕೆಳಗಿಳಿಸ್ಕೊಳ್ರಿ. ಸೊ ನೆಕ್ಸ್ಟ್ 9ನೇ ಕಟ್ಟನ 9 9 81 ದಶಕ 8 9 8 72 ಪ್ಲಸ್ 8 ಅಂದರೆ 80 ಆಗುತ್ತೆ. ಶೇಷ 0 ಬರ್ತಾ ಇದೆ ಅಂದರೆ 179 ಬರುತ್ತಲ್ಲ, ಈ 179 ಅನ್ನೋದೇನಾಗಿರುತ್ತೆ ಭಾಜಕ ಆಗಿರುತ್ತೆ. ಆಪ್ಷನ್ ಬಿ ನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ಆ ಡಿವೈಸರ್ ಕಂಡುಹಿಡಿಬೇಕಂದ್ರೆ ಸೊ ಈ ಸಂಖ್ಯೆಯಲ್ಲಿ ಶೇಷ ಮೈನಸ್ ಮಾಡಿದಾಗ 15,931 ಬರುತ್ತೆ. ಈ ಭಾಜಕ ಬೇಕಂದರೆ 15,931 89ರಿಂದ ಡಿವೈಡ್ ಮಾಡಿದಾಗ 179 ಬರುತ್ತೆ. 179 ಅನ್ನೋದು ಭಾಜಕ ಡಿವೈಸರ್ ಆಗಿರುತ್ತೆ. ಸೆಕೆಂಡ್ ಆಪ್ಷನಲ್ಲಿದೆ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ಎ ಕಾರ್ ಟ್ರಾವೆಲ್ಸ್ 360 ಕಿಲೋಮೀಟ್ರ್ ಇನ್ 4 ಅವರ್ಸ್ ಅಂತಿದೆ. ಒಂದು ಕಾರ್ 360 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 4 ಗಂಟೆ ಬೇಕಾಗುತ್ತೆ. ಫೈಂಡ್ ದ ಡಿಸ್ಟೆನ್ಸ್ ಇಟ್ ಕವರ್ಸ್ ಇನ್ 6 hours 30 minutes ಅಟ್ ದ ಸೇಮ್ ಸ್ಪೀಡ್ ಅಂತ ಇದೆ. ನೋಡಿ, ಒಂದು ಕಾರು 4 ಗಂಟೆಗಳಲ್ಲಿ 360 ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡುತ್ತೆ. ಅದೇ ವೇಗದಲ್ಲಿ 6 ಗಂಟೆ 30 ನಿಮಿಷಗಳಲ್ಲಿ ಅದು ಕ್ರಮಿಸುವ ದೂರವನ್ನು ಕಂಡುಹಿಡಿಯಿರಿ ಅಂತ. 4 ಗಂಟೆಗೆ 360 ಕಿಲೋಮೀಟ್ರ್ ದೂರ ಕಾರು ಕ್ರಮಿಸ್ತಾ ಇದೆ ಅಂದರೆ ಕಾರು ಯಾವ ಸ್ಪೀಡಲ್ಲಿ ಹೋಗಿದೆ ಅಂತ ಫಸ್ಟ್ ಕಂಡುಹಿಡ್ಕೋಬೇಕು. ಕಾರು ಯಾವ ಸ್ಪೀಡಲ್ಲಿ ಹೋಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕಾರಿನ ವೇಗ ಸ್ಪೀಡ್ ಬೇಕಂದ್ರೆ ಸೊ ಅಲ್ಲಿ 360 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 4 ಗಂಟೆ ಬೇಕಾಗಿದೆ ಅಂದರೆ 4ರಿಂದ 360 ಡಿವೈಡ್ ಮಾಡಿರಿ. 4 9 36 0 ಬರುತ್ತಲ್ಲ, 90 km/h ಸ್ಪೀಡಲ್ಲಿ ಕಾರು ಚಲಿಸ್ತಾ ಇದೆ ಅಂತ ಅರ್ಥ. 90 km/h ಸ್ಪೀಡಲ್ಲಿ ಕಾರು ಚಲಿಸ್ತಾ ಇದೆ ಅಂತ ಅರ್ಥ. 4 ಅವರ್ಸ್ಗೆ 360 ಕಿಲೋಮೀಟ್ರ್ ಆದರೆ 1 ಗಂಟೆಗೆ 90 ಕಿಲೋಮೀಟ್ರ್ ವೇಗದಲ್ಲಿ ಕಾರು ಚಲಿಸ್ತಾ ಇದೆ. ಇದೇ ಸ್ಪೀಡಲ್ಲಿ ಕಾರು ಹೋಗ್ತಾ ಇದ್ರೆ 90 km/h ಸ್ಪೀಡಲ್ಲಿ ಕಾರು ಚಲಿಸ್ತಾ ಇದ್ದರೆ 6 ಗಂಟೆ 30 ನಿಮಿಷಕ್ಕೆ 6 ಗಂಟೆ 30 ನಿಮಿಷ ಅಂದರೆ 6:15 ಗಂಟೆಗೆ ಎಷ್ಟು ದೂರ ಚಲಿಸುತ್ತೆ ಕಾರು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 6:15 ಗಂಟೆಗೆ ಎಷ್ಟು ದೂರ ಚಲಿಸುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಸಿಂಪಲ್ ಆಗಿ 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ 6 ಗಂಟೆ ದೂರ ಹೋಗ್ಲಿಕ್ಕೆ 6 9 54 540 ಕಿಲೋಮೀಟರ್ ದೂರ ಹೋಗುತ್ತೆ 6 ಅವರ್ಸ್ಗೆ. 1 ಗಂಟೆ 90 ಕಿಲೋಮೀಟರ್ ಆದರೆ 6 ಅವರ್ಸ್ಗೆ ಎಷ್ಟಾಗುತ್ತೆ? 90 × 6 ಅಂದರೆ 540 ಕಿಲೋಮೀಟ್ರ್ ಆಗುತ್ತೆ. 6 ಗಂಟೆಗೆ ಆದರೆ 540 ಕಿಲೋಮೀಟ್ರ್. ಇಲ್ಲಿ 30 ನಿಮಿಷ ಇದೆ. 30 ನಿಮಿಷ ಅಂದರೆ ಅರ್ಧ ಗಂಟೆ ಅಂತ ಕರಿತೀವಿ. 30 ನಿಮಿಷ ಅಂದರೆ ಎಷ್ಟಾಗುತ್ತೆ? ಅದು ಅರ್ಧ ಗಂಟೆ ಆಗುತ್ತೆ. 1 ಗಂಟೆಗೆ 90 ಕಿಲೋಮೀಟ್ರ್ ಆದರೆ 30 ನಿಮಿಷ ಅಂದರೆ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಅರ್ಧ ಗಂಟೆ. ಅರ್ಧ ಗಂಟೆಗೆ ಎಷ್ಟಾಗುತ್ತೆ? 45 ಕಿಲೋಮೀಟ್ರ್ ದೂರ ಹೋಗುತ್ತೆ. 1 ಗಂಟೆಗೆ 90 ಕಿಲೋಮೀಟ್ರ್ ಆದರೆ ಅರ್ಧ ಗಂಟೆಗೆ 45 ಕಿಲೋಮೀಟ್ರ್ ಆಗುತ್ತೆ. ಸೊ ಇವೆರಡನ್ನ ಕೂಡ್ರಿ ಟೋಟಲ್
ಎಷ್ಟಾಗುತ್ತೆ 585 ಕಿಲೋಮೀಟ್ರ್ ದೂರ 6 ಗಂಟೆ 30 ನಿಮಿಷಕ್ಕೆ ಅದು ಚಲಿಸುತ್ತೆ ಅಂತ 585 ಕಿಲೋಮೀಟ್ರ್ ಆಗುತ್ತೆ. 585 ಕಿಲೋಮೀಟ್ರ್ ಅಂತ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಬಿ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಓಕೆನಾ, ಅರ್ಥ ಆಯ್ತು ಈ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋಣ ನೋಡ್ರಿ. ರಜನಿ ಡಿಜಿಟಲ್ ವಾಚ್ ಒಂದನ್ನು ಹೊಂದಿದ್ದು ಅದು 24 ಗಂಟೆಗಳ ಸ್ವರೂಪದಲ್ಲಿ ಸಮಯವನ್ನು ತೋರಿಸುತ್ತದೆ. ರಜನಿ ಹತ್ರ ಒಂದು ಡಿಜಿಟಲ್ ವಾಚ್ ಇದೆ. ಆ ಡಿಜಿಟಲ್ ವಾಚು 24 ಅವರ್ಸ್ ಫಾರ್ಮ್ಯಾಟನ್ನು ಟೈಮಲ್ಲಿ ತೋರಿಸ್ತಾ ಇದೆ. 24 ಅವರ್ ಫಾರ್ಮ್ಯಾಟಲ್ಲಿ ಟೈಮನ್ನು ತೋರಿಸ್ತಾ ಇದೆ ಅಂತೇಳಿ ಇದನ್ನು. ಗಡಿಯಾರದ ಸಮಯವು 23:45 ಅಂತ ತೋರಿಸ್ತಾ ಇದೆ. ಡಿಜಿಟಲ್ ವಾಚಲ್ಲಿ ಎಷ್ಟು ಟೈಮ್ ತೋರಿಸ್ತಾ ಇದೆ ಅಂದರೆ 23 ಗಂಟೆ 45 ನಿಮಿಷ ಅಂತ ತೋರಿಸ್ತಾ ಇದೆ. ಸೊ ಅದು 23 ಗಂಟೆ 45 ನಿಮಿಷ ಅಂದರೆ ಅರ್ಥ ಏನಂದರೆ 11:45 ಆಗುತ್ತೆ, 11:45 ಆಗುತ್ತೆ ಅಂತ ಅರ್ಥ ಅದು. ಸೊ ಇಲ್ಲಿ 23:45 ಅಂದರೆ 11 ಗಂಟೆ 45, 11:45 PM ಅದು. ಸೊ PM ಅಂದರೆ ರಾತ್ರಿ 11 ಗಂಟೆ 45 ನಿಮಿಷ ಆಗಿರುತ್ತೆ ಅಂತ ನೋಡ್ರಿ. ನಿಮಿಷಗಳನ್ನು ದಾಟಿದ ನಂತರ ಗಡಿಯಾರದ ಸಮಯವನ್ನು ತೋರಿಸುವ ರೀತಿಯಲ್ಲಿ 4 ಪೂರ್ಣ ಸಂಖ್ಯೆಗಳನ್ನು ಮತ್ತೆ ಎಡದಿಂದ ಬಲಕ್ಕೆ ಆರೋಹಣ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ಅಂತಿದೆ. 23 ಗಂಟೆ 45 ನಿಮಿಷದ ನಂತರ ನಿಮಿಷಗಳ ಆದಮೇಲೆ 23:45ರಿಂದ ನಿಮಿಷಗಳ ಆದಮೇಲೆ ಆ ಗಡಿಯಾರದ ಸಮಯ ಏನಾಗಿರುತ್ತೆ ಅಂದರೆ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ. 4 ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ. ಆ 4 ಪೂರ್ಣ ಸಂಖ್ಯೆಗಳು ಲೆಫ್ಟಿಂದ ರೈಟ್ಗೆ, ಎಡದಿಂದ ಬಲಕ್ಕೆ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿರ್ತವೆ. 23 ಗಂಟೆ 45 ನಿಮಿಷದಿಂದ ನಿಮಿಷಗಳನ್ನು ದಾಟಿದ ಮೇಲೆ ನಿಮಿಷಗಳ ನಂತರ ಆ ಗಡಿಯಾರದ ಸಮಯ ಪೂರ್ಣ ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ ಆರೋಹಣ ಕ್ರಮದಲ್ಲಿ ಹೊಂದಿರುತ್ತೆ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ A × A ಯ ಮೌಲ್ಯ ಎಷ್ಟು ಅಂದರೆ ಅಂದರೆ ಅದು ಎಷ್ಟು ನಿಮಿಷಗಳ ನಂತರ ಆ ಗಡಿಯಾರದ ಸಮಯ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ ಅಂತ ತಿಳ್ಕೋಬೇಕು. ಎಷ್ಟು ನಿಮಿಷಗಳ ನಂತರ ಗಡಿಯಾರದ ಸಮಯ 4 ಅಂಕೆಗಳು ಏರಿಕೆ ಕ್ರಮದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ ಅಂತ ಕಂಡಿಡ್ಕೊಂಡು ಆ ಅನ್ನೋದು ಎಷ್ಟು ನಿಮಿಷ ಅಂತ ಗೊತ್ತಾಗುತ್ತಲ್ಲ, ಅದನ್ನ 2 ಸಲ ಗುಣಾಕಾರ ಮಾಡಿದರೆ A × A ನ ಮೌಲ್ಯ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ಒಂದು ಡಿಫ್ರೆಂಟ್ ಕ್ವಶನ್, ಬಟ್ ಆನ್ಸರ್ ಮಾತ್ರ ತುಂಬ ಈಸಿ ಇದೆ. ಹೆಂಗಿದೆ ಅಂದರೆ ನೋಡ್ರಿ, 23 ಗಂಟೆ 45 ನಿಮಿಷ ತೋರಿಸೋ ಗಡಿಯಾರದ ಸಮಯ ಎಡದಿಂದ ಬಲಕ್ಕೆ ಕಂಟಿನ್ಯೂಸ್ ಆಗಿ 4 ಪೂರ್ಣ ಸಂಖ್ಯೆಗಳನ್ನು ಹೊಂದಿದೆ ಅಂದರೆ ಪೂರ್ಣ ಸಂಖ್ಯೆಗಳು ಇಂಗ್ಲೀಷಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳಂದರೆ ಯಾವ್ಯಾವು ಅಂದರೆ ಈ 0, 1, 2, 3, 4, 5, 6, 7, 8 ಅಂಡ್ ಸೊ ಆನ್ ಎಷ್ಟು ಬೇಕಾದ್ರೂ ಬರಿಬೋದು. 0ದಿಂದ ಸ್ಟಾರ್ಟ್ ಆಗೋವೆಲ್ಲ ಪೂರ್ಣ ಸಂಖ್ಯೆಗಳು. ಸೊ ಪೂರ್ಣ ಸಂಖ್ಯೆಗಳು 4 ಪೂರ್ಣ ಸಂಖ್ಯೆಗಳು ಕ್ರಮಾನುಗತವಾಗಿ ಏರಿಕೆ ಕ್ರಮದಲ್ಲಿ ಆರೋಹಣ ಕ್ರಮದಲ್ಲಿ ಇದ್ದಾವೆ ಅಂದರೆ ಈ 4 ಅಂಕೆಗಳು, ಮೊದಲ 4 ಅಂಕೆಗಳು ಯೂಸ್ ಮಾಡ್ಕೊಂಡ್ರೆ 0, 1, 2, 3 ಬರೀತೀನಿ. ಸೊ 0, 1, 2, 3 ಅಂದರೆ 0, 1, 2, 3 ಅಂದರೆ ಇದರ ಅರ್ಥ 0, 1, 2, 3 4 ಪೂರ್ಣ ಸಂಖ್ಯೆಗಳು ಆರೋಹಣ ಕ್ರಮದಲ್ಲಿ ಟೈಮನ್ನು ತೋರಿಸ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಟೈಮು ಆರೋಹಣ ಕ್ರಮದಲ್ಲಿ 4 ಪೂರ್ಣ ಸಂಖ್ಯೆಗಳಿದಾವೆ ಅಂದರೆ 11 ಗಂಟೆ 45 ನಿಮಿಷ ಆಗಿರುತ್ತೆ ರಾತ್ರಿ. ನೆಕ್ಸ್ಟ್ ಟೈಮು 1 ಗಂಟೆ 23 ನಿಮಿಷ ಆಗುತ್ತೆ. 11 ಗಂಟೆ 45 ನಿಮಿಷದಿಂದ 1 ಗಂಟೆ 23ಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ಕಂಡುಹಿಡ್ಕೋಬೇಕು. ನೋಡಿರಿ, ಇವಾಗ ಗಡಿಯಾರದ ಸಮಯ ಕಂಟಿನ್ಯೂಸ್ ಆಗಿ ಆರೋಹಣ ಕ್ರಮ ಏರಿಕೆ ಕ್ರಮದಲ್ಲಿ 0, 1, 2, 3 ಅಂತ ಏರಿಕೆ ಕ್ರಮದಲ್ಲಿ ಆರೋಹಣ ಕ್ರಮದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಹೊಂದಿದೆ ಅಂತ. ಇದು 23:45 ಅಂದರೆ ರಾತ್ರಿ 11 ಗಂಟೆ 45 ನಿಮಿಷ. ರಾತ್ರಿ 11 ಗಂಟೆ 45 ನಿಮಿಷದಿಂದ 1 ಗಂಟೆ 23 ನಿಮಿಷ ಆಗಬೇಕು ಅಂದರೆ ಎಷ್ಟು ಟೈಮ್ ಆಗುತ್ತೆ ಅಂದರೆ ನೋಡಿ, ಇನ್ನು 15 ನಿಮಿಷ ಹಾಕಿರೋದು 12 ಗಂಟೆ ಆಗುತ್ತೆ. 15 ನಿಮಿಷ ಹಾಕಿರೋ 12 ಗಂಟೆ ಆಗುತ್ತೆ. 12 ಗಂಟೆಯಿಂದ 1 ಗಂಟೆ 23ಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂದರೆ 12 ಗಂಟೆಯಿಂದ ನೋಡಿರಿ, ಇದು 15 ನಿಮಿಷ ಹಾಕಿರೋ ಟೋಟಲಿ ಅದು ಎಷ್ಟಾಗುತ್ತೆ 12 ಗಂಟೆ ಆಗುತ್ತೆ. 12ರಿಂದ 1 ಗಂಟೆಗೆ 60 ನಿಮಿಷ. ಮತ್ತು ಮೇಲಿರೋ 23 ನಿಮಿಷ ಕೂಡಿದ್ರೆ ಟೋಟಲು 11 ಗಂಟೆ 45 ನಿಮಿಷದಿಂದ 1 ಗಂಟೆ 23 ನಿಮಿಷಕ್ಕೆ ಎಷ್ಟು ನಿಮಿಷ ಆಗುತ್ತೆ ನೋಡ್ರಿ. 5 + 3 8, 6 + 1 7, 7 + 2 ಅಂದರೆ 9 ಬರುತ್ತೆ. 98 ನಿಮಿಷಗಳ ನಂತರ ನೋಡ್ರಿ
11 ಗಂಟೆ 45 ನಿಮಿಷದಿಂದ 98 ನಿಮಿಷಗಳನ್ನು ದಾಟಿದ ಮೇಲೆ ಆ ಗಡಿಯಾರದ ಸಮಯ ಆರೋಹಣ ಕ್ರಮದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ ಅಂತ. ರಾತ್ರಿ 11 ಗಂಟೆ 45 ನಿಮಿಷದಿಂದ 98 ನಿಮಿಷ ದಾಟಿದ ಮೇಲೆ ಆ ಗಡಿಯಾರದ ಸಮಯ ಆರೋಹಣ ಕ್ರಮದಲ್ಲಿ ಪೂರ್ಣ ಸಂಖ್ಯೆಗಳನ್ನು ಹೊಂದಿರುತ್ತೆ ಅಂತ ಅರ್ಥ. ಎ ನಿಮಿಷಗಳು ಅಂದರೆ ಇಲ್ಲಿ ಎ ಅಂದರೆ 98 ನಿಮಿಷಗಳು ಅಂತ ಅರ್ಥ. ಸೊ ಎ ನಿಮಿಷಗಳ ನಂತರ ಅಂದರೆ ಎ ಅಂದರೆ 98 ನಿಮಿಷಗಳು ಅಂತ ಅರ್ಥ. ಸೊ ಇಲ್ಲಿ ಕ್ವಶನಲ್ಲಿ ಕೇಳಿರೋದು ಎ ಇಂಟು ಎಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಎ ಅಂದರೆ 98 ಮಿನಿಟ್ಸ್ ಗೊತ್ತಾಯ್ತಲ್ಲ, 98 ಇಂಟು 98 ಮಲ್ಟಿಪ್ಲೈ ಮಾಡಿರಿ, ಎ ಇಂಟು ಎನ ಮೌಲ್ಯ ಸಿಗುತ್ತೆ. ಇಲ್ಲಿ ಕೇಳಿರೋದು ಎ ಇಂಟು ಎನ ಮೌಲ್ಯ ಎಷ್ಟು ಅಂದರೆ 98 ಮತ್ತು 98ನ ಗುಣಾಕಾರ ಮಾಡಬೇಕು. ನೋಡ್ರಿ, ಗುಣಾಕಾರ ಮಾಡೋ ಒಂದು ಸಿಂಪಲ್ ವೇ ಹೇಳ್ಕೊಡ್ತೀನಿ. ಈ 98 ಅನ್ನೋದು 100ಕ್ಕಿಂತ ಎಷ್ಟು ಶಾರ್ಟೇಜ್ ಇದೆ, 2 ಶಾರ್ಟೇಜ್ ಇದೆಯಲ್ಲ, -2 ಬರಿತೀನಿ. ಮತ್ತು ಇದೇ 98 ಇನ್ನೊಂದು 98 ಬರ್ಕೊಂಡು ಇದು 100ಕ್ಕಿಂತ 2 ಶಾರ್ಟೇಜ್ ಇದೆಯಲ್ಲ, -2 ಬರಿತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು 2 4 ಬರುತ್ತಲ್ಲ. ಸೊ ಇಲ್ಲಿ 2 ಡಿಜಿಟ್ಸ್ ಬರಬೇಕು, ಹಾಗಾಗಿ ಸಿಂಗಲ್ ಡಿಜಿಟ್ ಬಂದರೆ 04 ಅಂತ ಬರಿಬೇಕು. ಇವೆರಡು ಗುಣಾಕಾರ ಮಾಡಿದ್ದು ಡಬಲ್ ಡಿಜಿಟ್ ಆಗಿರ್ಬೇಕು, ಸಿಂಗಲ್ ಡಿಜಿಟ್ ಬಂದರೆ ಅದು 04 ಅಂತ ಬರೀಬೇಕು. 98 ಇವಾಗ ಕ್ರಾಸ್ ವೈಸ್ ಮೈನಸ್ ಮಾಡ್ರಿ, 98 - 2 ಅಂದರೆ 96 ಬರುತ್ತಲ್ಲ. 98 ಇಂಟು 98 ಗುಣಾಕಾರ ಮಾಡಿದರೆ 9604 ಬರುತ್ತೆ. ಯಾವ್ದಾರ ಒಂದು ಕ್ರಾಸ್ ವೈಸ್ ಸಬ್ಟ್ರಾಕ್ಷನ್ ಮಾಡ್ಬೇಕು. 98ರಲ್ಲಿ 2 ಮೈನಸ್ ಮಾಡಿರಿ 96 ಬರುತ್ತಲ್ಲ. ಇವೆರಡು ಗುಣಾಕಾರ ಮಾಡಿದ್ರೆ 9604 ಬರುತ್ತೆ. 9604 ಅಂತ ಇಲ್ಲಿ 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ಡಿಫ್ರೆಂಟ್ ಕ್ವಶನ್ಸ್ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರದ ಆನ್ಸರ್ ಮಾಡೋ ಐಡಿಯಾಸ್ ಇರ್ಬೇಕು ನಿಮಗೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬರೋಣ. ಹಾಸ್ಟೆಲ್ ರೂಮಿನಲ್ಲಿ 5 ಜನ PQRS ಮತ್ತು T ಒಂದು ಕಾದಂಬರಿಯನ್ನು ಓದುತ್ತಾರೆ. ಒಂದು ಹಾಸ್ಟೆಲ್ ರೂಮಲ್ಲಿ 5 ಜನ ಇದ್ದಾರೆ, PQRS T ಅಂತ 5 ಜನರು ಒಂದು ಕಾದಂಬರಿಯನ್ನು ಓದ್ತಾ ಇದ್ದಾರೆ ಅಂತ. ಕಾದಂಬರಿಯನ್ನು ಮೊದಲು ಓದಿದವರು ಆರ್ಗೆ ಕೊಡುತ್ತಾರೆ. ಕಾದಂಬರಿಯನ್ನು ಕೊನೆಯದಾಗಿ ಓದಿದವರು ಅದನ್ನು P ಇಂದ ತೆಗೆದುಕೊಂಡರು. T ಕಾದಂಬರಿಯನ್ನು ಓದಿದವರಲ್ಲಿ ಮೊದಲಿಗರು ಕೊನೆಯವರು ಅಲ್ಲ. Q ಮತ್ತು P ನಡುವೆ ಇಬ್ಬರು ಓದುಗರಿದ್ದಾರೆ. Q ಮತ್ತು P ನಡುವಿನ ಇಬ್ಬರು ಓದುಗರನ್ನು ಒಂದೇ ಕ್ರಮದಲ್ಲಿ ಗುರುತಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಈ ಪ್ರಶ್ನೆಯನ್ನು ಭಾಳ ಕ್ಯಾಲ್ಕುಲೇಷನ್ ಇಲ್ಲ, ಕ್ವಶನ್ ಉದ್ದ ಇರ್ಬೋದು, ಆನ್ಸರ್ ಅಂತ ಸಿಂಪಲ್. ಒಂದು ಕಾದಂಬರಿಯನ್ನು ಟೋಟಲಿ 5 ಜನ ಓದ್ತಾ ಇದ್ದಾರೆ ಅಂತ. ಸೊ 5 ಜನ ಯಾರ್ಯಾರು ಫಸ್ಟ್ ಓದ್ತಾರೆ, ಯಾರು ನೆಕ್ಸ್ಟ್ ಹೋಗ್ತಾರೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. 5 ಜನ ಕಾದಂಬರಿ ಓದ್ತಾ ಇದ್ದಾರೆ ಅಂದರೆ ನಾನು ಇಲ್ಲಿ 5 ಡ್ಯಾಶಸ್ ಬರೀತಾನೆ, 5 ಡ್ಯಾಶಸ್ ಬರ್ಕೊಂಡು 5 ಡ್ಯಾಶಸ್ ಬರ್ಕೊಂಡೆ. ಕಾದಂಬರಿಯನ್ನು ಮೊದಲು ಓದಿದವರು ಆರ್ಗೆ ಕೊಡುತ್ತಾರೆ. ಫಸ್ಟ್ ಕಾದಂಬರಿಯನ್ನು ಯಾರು ಓದಿದಾರೋ ಗೊತ್ತಿಲ್ಲ ನಮಗೆ. ಫಸ್ಟ್ ಮೊದಲು ಓದಿದ ವ್ಯಕ್ತಿ ಕಾದಂಬರಿಯನ್ನು ಯಾರಿಗೆ ಕೊಡ್ತಾ ಇದ್ದಾನೆ ಅಂದರೆ ಆರಿಗೆ ಕೊಡ್ತಾ ಇದ್ದಾನೆ. ಅಂದರೆ ಸೆಕೆಂಡ್ ಓದಿದ್ದು 6 ಅಂತ ಗೊತ್ತಾಯ್ತಾ? ಕಾದಂಬರಿಯನ್ನು ಕೊನೆಯದಾಗಿ ಓದಿದವರು ಅದನ್ನು P ಇಂದ ತೆಗೆದುಕೊಂಡರು. ಕಾದಂಬರಿನ ಲಾಸ್ಟ್ ಯಾರು ಓದ್ತಾರಲ್ಲ ಅವರು P ಇಂದ ಅದನ್ನ ಇಸ್ಕೊಂಡಿರ್ತಾರೆ, P ಇಂದ ತೆಗೆದುಕೊಂಡಿರ್ತಾರೆ. ಅಂದರೆ P ಏನನ್ನು 4ನೇನಾಗಿ ಓದಿರ್ತಾನೆ ಅಂತ. ಕಾದಂಬರಿಯನ್ನು ಮೊದಲು ಓದಿದವನು ಆರಿಗೆ ಕೊಡುತ್ತಾನೆ, ಕಾದಂಬರಿಯೆಲ್ಲ ಕೊನೆಯದಾಗಿ ಓದುವವನು P ನಿಂದ ಪಡ್ಕೊಂಡಿರ್ತಾನೆ ಅಂತ. ಸೊ ಹಾಗಾಗಿ ಇಲ್ಲಿ P ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, T ಕಾದಂಬರಿಯನ್ನು ಓದಿದವರಲ್ಲಿ ಮೊದಲಿಗರು ಕೊನೆಯವರು ಅಲ್ಲ. T ಫಸ್ಟಲ್ಲೂ ಕಾದಂಬರಿ ಓದಲ್ಲ, ಫಸ್ಟ್ ಮೊದಲನೇದಾಗಿ ಕಾದಂಬರಿನೂ ಓದಲ್ಲ, ಕೊನೆಯದಾಗಿ T ಕಾದಂಬರಿ ಓದಲ್ಲ. ಅಂದರೆ T ಓದೋದು ಮಧ್ಯದಲ್ಲಿ ಬರೀಬೇಕು. ಇಲ್ಲೂ ಬರೆಯಂಗಿಲ್ಲ Tನ, ಇಲ್ಲೂ ಬರೆಯಂಗಿಲ್ಲ. ಫಸ್ಟ್ ಓದಲ್ಲ ಅವನು, ಲಾಸ್ಟ್ ಓದಲ್ಲ. ಅಂದರೆ T ಓದೋ ಪ್ಲೇಸ್ ಇಲ್ಲಿ ಬರಿಬೇಕು ಅಷ್ಟೇ, ಯಾವ ಪ್ಲೇಸ್ ಖಾಲಿ ಇಲ್ಲ. ಮುಗಿತಾ? Q ಮತ್ತು P ನಡುವೆ ಇಬ್ಬರು ಓದುಗರಿದ್ದಾರೆ ಅಂತಿದೆ. Q ಮತ್ತು P ನಡುವೆ ಇಬ್ಬರು ಓದುಗರಂದ್ರೆ ಇಲ್ಲಿ ಆಲ್ರೆಡಿ P ಇದೆ, Qನಲ್ಲಿ ಪಕ್ಕದಲ್ಲೇ ಬರೆಯೋಕ್ಕಾಗಲ್ಲ. ಯಾಕಂದ್ರೆ P ಮತ್ತು Q ನಡುವೆ ಇಬ್ಬರು ಓದುಗರು ಅಂತೀನಿ. ನೋಡ್ರಿ, Q ಮತ್ತು P ನಡುವೆ ಇಬ್ಬರು ಓದುಗರಂದ್ರೆ ಸೊ Qನ ನಾನು ಫಸ್ಟ್ ಪ್ಲೇಸಲ್ಲೇ ಬರಿಬೇಕಾಗುತ್ತೆ. ಅವಾಗ Q ಮತ್ತು P ನಡುವೆ ಇಬ್ಬರು ಓದುಗರು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 4 ಜನದ ಹೆಸರು ಬರ್ತೀನಿ ಅಂದರೆ ಇಲ್ಲಿ ನಾವು ಉಳಿದ ಒಬ್ಬನೇ ಯಾರಂದರೆ P ಇದೆ, Q ಇದೆ, R ಇದೆ, S ಅಕ್ಷರ ಇಲ್ಲ. S ಆ ಕಾದಂಬರಿಯನ್ನು ಕೊನೆಯದಾಗಿ ಓದ್ತಾನೆ ಅಂತ ಅದು ಅಂಡರ್ಸ್ಟುಡ್ ಬರ್ಕೊಂಬಿಡ್ಬೇಕು.
ಇವಾಗ ನೋಡ್ರಿ 5 ಜನ ಕಾದಂಬರಿಯನ್ನು ಯಾರು ಫಸ್ಟ್ ಕ್ಯೂ ಫಸ್ಟ್ ಸೆಕೆಂಡ್ ಆರು ನೆಕ್ಸ್ಟ್ ಟಿ ಆಮೇಲೆ ಪಿ ಲಾಸ್ಟ್ ಎಸ್ ಓದ್ತಾ ಇದ್ದಾನೆ ಅಂತ. ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ನೋಡ್ರಿ, ಇಲ್ಲಿ ಕ್ಯೂ ಮತ್ತು ಪಿ ನಡುವಿನ ಆ ಇಬ್ಬರು ಓದುಗರನ್ನು ಒಂದೇ ಕ್ರಮದಲ್ಲಿ ಗುರುತಿಸಿ ಅಂತಿದೆ. ಕ್ಯೂ ಮತ್ತು ಪಿ ನಡುವೆ ಇರ್ತಕ್ಕಂಥ ಆ ಇಬ್ಬರು ಓದುಗರನ್ನ ಒಂದೇ ಕ್ರಮದಲ್ಲಿ ಅಂದರೆ ಫಸ್ಟ್ ಆರು ಆಮೇಲೆ ಟಿ ಅಂತಿದೆ. ಆರ್ ಅಂಡ್ ಟಿ ಅಂತ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ. ಕ್ಯೂ ಮತ್ತು ಪಿ ನಡುವೆ ಇರುವ ಆ ಇಬ್ಬರು ಓದುಗರ ಹೆಸರು ಆರ್ ಮತ್ತು ಟಿ ಆಗುತ್ತೆ. ಸೆಕೆಂಡ್ ಆಪ್ಷನ್ ರೈಟ್. ಕ್ಲಿಯರ್ ಗೊತ್ತಾಯ್ತಾ? ಇಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ, ಈಸಿಯಾಗಿ ಮಾರ್ಕ್ಸ್ ತಕ್ಕೋಬೋದು. ನೆಕ್ಸ್ಟ್ ಕ್ವೆಶನ್ ಬರೋಣ. ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 12, 16, 24 and 36 ಲೀವ್ಸ್ ಎ ರಿಮೈಂಡರ್ 7 ಇನ್ ಈಚ್ ಕೇಸ್ ಈಸ್ ಅಂತಿದೆ. 12, 16, 24 ಮತ್ತು 36ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಶೇಷ 7 ಬಿಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ನೋಡಿ. 12ರಿಂದ 16ರಿಂದ 24ರಿಂದ 36ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ ಶೇಷ 7 ಬಿಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದೇನೆ. ಒಂದು ಸಂಖ್ಯೆನ 12ರಿಂದ ಭಾಗಿಸಿದಾಗಲೂ ಶೇಷ 7 ಬರುತ್ತೆ, ಆ ಸಂಖ್ಯೆನ 16ರಿಂದ ಭಾಗಿಸಿದಲ್ಲೂ ಶೇಷ 7 ಬರುತ್ತೆ, 36ರಿಂದ ಭಾಗಿಸಿದಲ್ಲೂ ಶೇಷ 7 ಬರುತ್ತೆ ಅಂದರೆ ಆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಪ್ಷನ್ ಯೂಸ್ ಮಾಡಿ ಕಂಡುಹಿಡಿಯೋದಾದರೆ ಮೊದಲನೇ ಆಪ್ಷನಲ್ಲಿ 151 ಇದೆಯಲ್ಲ, ಈ 151ನ ಫಸ್ಟ್ 12ರಿಂದ ಭಾಗಿಸೋಣ. 12 ಎಷ್ಟಲೇ ಅಂದರೆ 12 1ಲೇ 12 ಬರೆಯೋಣ, ಇನ್ನು ಶೇಷ 3 ಉಳಿಯುತ್ತೆ. 1 ಕೆಳಗಿಳಿಸ್ಕೊಳ್ರಿ. 12 2ಲೇ 24 ಆಗುತ್ತೆ, ಶೇಷ 7 ಉಳಿಯುತ್ತೆ. ಸೊ ನೋಡ್ರಿ 12ರಿಂದ ಈ ಸಂಖ್ಯೆ ಭಾಗಿಸಿದಾಗ ಶೇಷ 7 ಬಂತು. ಇದೇ 150ನ ನೆಕ್ಸ್ಟು 151ನ 16ರಿಂದ ಡಿವೈಡ್ ಮಾಡೋಣ. ಎರಡನೇ ಸಂಖ್ಯೆ 16 ಇದೆಯಲ್ಲ, 16 9ಲೇ 144, ಶೇಷ 7 ಬರುತ್ತೆ. 16ರಿಂದ ಭಾಗಿಸಿದಲ್ಲೂ ಶೇಷ 7 ಬಂತು, 12ರಿಂದ ಭಾಗಿಸಿದಲ್ಲೂ ಶೇಷ 7 ಬಂತು. ಸೊ ಇದೇ 151 ಅನ್ನೋ ಸಂಖ್ಯೆನ ಮುಂದಿನ ಸಂಖ್ಯೆಯಲ್ಲಿ 24ರಿಂದ ಡಿವೈಡ್ ಮಾಡೋಣ. 24 6ಲೇ 144 ಆಗುತ್ತೆ, ಶೇಷ ಇಲ್ಲೂ ಕೂಡ 7 ಉಳಿಯುತ್ತೆ. ಅಂದರೆ 24ರಿಂದ ಡಿವೈಡ್ ಮಾಡಿದಾಗಲೂ ಶೇಷ 7 ಬರ್ತಾ ಇದೆ. ಇದೇ 151 ಅನ್ನೋ ಸಂಖ್ಯೆನ ನೆಕ್ಸ್ಟ್ ಸಂಖ್ಯೆ 36ರಿಂದ ಡಿವೈಡ್ ಮಾಡೋಣ. 36 4ಲೇ 144 ಆಗುತ್ತೆ, ಇಲ್ಲಿಯೂ ಶೇಷ 7 ಉಳಿತಾ ಇದೆ. ಅಂದರೆ ಈ ಎಲ್ಲ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿಯೊಂದರಲ್ಲೂ ಶೇಷ 7 ಕರೆಕ್ಟ್ ಬರ್ತಾ ಇದೆ. ಅಂದರೆ ಆ ಕನಿಷ್ಠ ಸಂಖ್ಯೆ ಮೊದಲನೇ ಆಪ್ಷನ್ನೇ ಕರೆಕ್ಟು, 151 ಅಂತ ಹೇಳ್ಬೋದು. ಈ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ ಆಪ್ಷನ್ ಯೂಸ್ ಮಾಡಿ ಆ ಕ್ವಶನ್ಗೆ ಆನ್ಸರ್ ಕಂಡುಹಿಡಿದ್ವಿ, ಅಥವಾ ಇದೇ ಪ್ರಶ್ನೆಗೆ ಆನ್ಸರ್ನ ಇನ್ನೊಂದು ವಿಧಾನದಿಂದ ಕಂಡುಹಿಡಿಬೋದು. ಹೆಂಗೆ ಅಂದರೆ ನೋಡ್ರಿ, ಇಲ್ಲಿ ಪ್ರಶ್ನೆಯಲ್ಲಿ ಕನಿಷ್ಠ ಅಂತ ಪದ ಇದೆ ನೋಡ್ರಿ. ಕನಿಷ್ಠ ಅಂತ ಇದ್ದಾಗ ನಾವು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟರೆ 12 ಆಗಿರ್ಬೋದು, 16 ಆಗಿರ್ಬೋದು, ಆಮೇಲೆ 24, ಆಮೇಲೆ 36, ಈ 4 ಸಂಖ್ಯೆಗಳಿಗೆ ನಾವು ಲಾಸ್ ಸಹ ಕನಿಷ್ಠ ಅಂದರೆ ಲಘುತ್ತಮ ಅಂದರೆ ಲೋಯೆಸ್ಟ್ ಅಂತ ಅರ್ಥ, ಲಾಸ್ ಸಹ ಕಂಡುಹಿಡಿಯೋಣ. 12, 16, 24, 36 ಇವೆಲ್ಲವೂ 4ರಿಂದ ಡಿವೈಡ್ ಆಗ್ತವೆ. 4 3 12, 4 4ಲೇ 16, 4 6ಲೇ 24, 4 9ಲೇ 36. ಸೊ ನೆಕ್ಸ್ಟ್ ಇವೆಲ್ಲವೂ ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗದೇ ಇದ್ರೆ ಪರವಾಗಿಲ್ಲ. 2 ಸಂಖ್ಯೆಗಳು 3 ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆದರೆ ಲಾಸ್ಟ್ ಸಹದಲ್ಲಿ ಕಂಟಿನ್ಯೂ ಮಾಡಬೇಕು. 3 1ಲೇ 3, ಈ 4 ಹಾಗೆ ಬರೆಯೋಣ. ಇದು 3 2ಲೇ 6, ಇದು 3 3ಲೇ 9. ಸೊ ನೆಕ್ಸ್ಟ್ ಇಲ್ಲಿ 4 2 ನಾವು 2ರಿಂದ ಡಿವೈಡ್ ಆಗ್ತವೆ, 2ರಿಂದ ಬಾಕ್ಸ್ 1 ಹಾಗೆ ಇರಲಿ. 2 2ಲೇ 4, 2 1ಲೇ 2, ಈ 3 ಹಾಗೆ ಬರ್ಕೊಳ್ಳೋಣ. ಸೊ ಇನ್ನು ಮತ್ತಿನ್ಯಾವ 2 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲಿಂದ ಕೆಳಗಡೆ ಅಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೋಬೇಕು. 3 × 1 3, 3 × 2 6, 6 × 1 6 ಬರುತ್ತೆ. 6 × 2 12, 12 × 3 36, 36 × 4 ಅಂದರೆ 144 ಬರುತ್ತೆ. ಈ 144 ಅನ್ನೋದು ಲಾಸ್ ಸಹ LCM ಆಗಿರುತ್ತೆ. ಈ ಬಂದಿರೋ ಲಾಸ್ ಸಹಕ್ಕೆ ಪ್ರತಿಯೊಂದರಲ್ಲೂ ಶೇಷ 7 ಬರುತ್ತೆ ಅಂತ ಕೊಟ್ಟಾಗ ಆ ಶೇಷವನ್ನು ಈ 144 ಲಾಸ್ ಸಹ ಕೂಡಿದಾಗ 151 ಬರುತ್ತಲ್ಲ, ಆ ಕನಿಷ್ಠ ಸಂಖ್ಯೆ 151 ಅಂತ ಹೇಳ್ಬೋದು. ಈ ರೀತಿ ಲಾಸ್ ಸಹ ಕಂಡುಹಿಡ್ಕೊಂಡು ಇಲ್ಲಿ ಕೊಟ್ಟಿರೋ ಶೇಷವನ್ನು ಅದಕ್ಕೆ ಅಡಿಷನ್ ಮಾಡಿದಾಗ ಆ ಕನಿಷ್ಠ ಸಂಖ್ಯೆ 151 ಆಗಿರುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿಯೂ ಕೂಡ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು ಸಂಖ್ಯೆಯು 2 ಅಂಕೆಗಳನ್ನು ಒಳಗೊಂಡಿರುತ್ತದೆ, ಅವುಗಳ ಮೊತ್ತವು 9 ಆಗಿದೆ.
ಮೂಲ ಸಂಖ್ಯೆಯಿಂದ 27 ಕಳೆದರೆ ಅದರ ಅಂಕಿಗಳು ಪರಸ್ಪರ ಬದಲಾಗುತ್ತವೆ. ಮೂಲ ಸಂಖ್ಯೆಯನ್ನು ಹುಡುಕಿ ಅಂತ ಇದೆ. ಸೊ ಈ ಕ್ವಶನ್ಗೆ ಎಸ್ಪೆಷಲಿ ಆಪ್ಷನ್ ಥ್ರೂನೇ ಮಾಡ್ಕೋಬೇಕು, ಹಂಗಾದ್ರೆ ಈಸಿ ಆಗುತ್ತೆ. ಕೊಟ್ಟಿರೋ ಆಪ್ಷನ್ಸ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಮಾಡಿದರೆ ಆನ್ಸರ್ ನಮಗೆ ಸುಲಭ ಆಗುತ್ತೆ. ನೋಡಿರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಒಂದು ಸಂಖ್ಯೆಯು 2 ಅಂಕಿಗಳನ್ನು ಒಳಗೊಂಡಿರುತ್ತೆ ಅಂದರೆ 2 ಅಂಕಿಗಳನ್ನು ಹೊಂದಿರೋ ಸಂಖ್ಯೆ ಇದೆ ಅಂತ. ಅವುಗಳ ಮೊತ್ತವು ಅಂದರೆ ಆ ಸಂಖ್ಯೆಯಲ್ಲಿರುವ 2 ಅಂಕಿಗಳ ಮೊತ್ತ ಕೂಡಿದಾಗ 9 ಬರುತ್ತೆ ಅಂತ. ನೋಡಿರಿ, ಇಲ್ಲಿ ಅಂಕಿಗಳ ಮೊತ್ತ ಅಂದರೆ 3 + 6 9 ಆಗುತ್ತೆ, 4 + 5 9 ಆಗುತ್ತೆ, 5 4 9 ಆಗುತ್ತೆ, 6 3 9, ಎಲ್ಲದರಲ್ಲೂ 9 ಬರ್ತಾ ಇದೆ. ನೋಡಿರಿ, ಮೂಲ ಸಂಖ್ಯೆಯಿಂದ 27 ಕಳೆದಾಗ, ಆ ಮೂಲ ಸಂಖ್ಯೆಯಿಂದ 27 ಕಳೆದಾಗ ಅದರ ಅಂಕೆಗಳು ಪರಸ್ಪರ ಬದಲಾಗ್ತವೆ ಅಂತ. ಸೊ ಆ ಮೂಲ ಸಂಖ್ಯೆಯಿಂದ 27 ಮೈನಸ್ ಮಾಡಿದ್ರೆ ಅಂಕೆಗಳು ಬದಲಾಗ್ತವೆ ಅಂದರೆ ನಾವೇನು ಮಾಡೋಣ ಅಂದರೆ ಪ್ರತಿಯೊಂದು ಸಂಖ್ಯೆಯಲ್ಲಿ 27ನ ಮೈನಸ್ ಮಾಡ್ತಾವ್ರಿ. ಇವೆಲ್ಲ ಮೂಲ ಸಂಖ್ಯೆಗಳು ಅಂದ್ಕೊಂಡ್ರೆ ಪ್ರತಿಯೊಂದರಲ್ಲಿ 27ನ ನಾವು ಮೈನಸ್ ಮಾಡ್ತಾ ಹೋದ್ರೆ 36ರಲ್ಲಿ 27 ಮೈನಸ್ ಮಾಡಿದ್ರೆ 9 ಬರುತ್ತೆ, ಅಂದರೆ 0 9. ಹಾಗಾದರೆ ಈ 36ರಲ್ಲಿರೋ ಸಂಖ್ಯೆಗಳ ಅಂಕೆಗಳಲ್ಲಿ ಬದಲಾಗಲಿಲ್ಲ, ಬೇರೆ ಅಂಕೆಗಳು ಬಂದವು ಅಂದರೆ ಇದು ರಾಂಗ್ ಆನ್ಸರ್. ಸೊ ಪ್ರತಿ ಸಂಖ್ಯೆಯಲ್ಲಿ 27 ಮೈನಸ್ ಮಾಡಿದಾಗ ಆ ಮೂಲ ಸಂಖ್ಯೆಯಲ್ಲಿ 27 ಕಳೆದಾಗ ಅದರ ಅಂಕೆಗಳು ಪರಸ್ಪರ ಬದಲಾಗ್ತವೆ, ಇಂಟರ್ಚೇಂಜ್ ಆಗ್ತವೆ ಅಂತ ಕೊಟ್ಟಿದ್ದಾನೆ. ಬಟ್ ಇಲ್ಲಿ 36ರಲ್ಲಿ 27 ಮೈನಸ್ ಮಾಡಿದಾಗ ಇದರ ಈ ಸಂಖ್ಯೆಯ ಅಂಕೆಗಳು ಇಂಟರ್ಚೇಂಜ್ ಆಗಿಲ್ಲ, 9 ಬಂದಿದೆ. ಸೊ ಹಾಗಾಗಿ ರಾಂಗ್. 45ರಲ್ಲಿ 27 ಮೈನಸ್ ಮಾಡಿರಿ, 45ರಲ್ಲಿ 27 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 18 ಬರುತ್ತೆ. 45ರ ಅಂಕೆಗಳು ಇಲ್ಲಿ ಇಂಟರ್ಚೇಂಜ್ ಆಗಿಲ್ಲ ಅಂದರೆ ಇದು ಕೂಡ ರಾಂಗ್ ಆನ್ಸರ್, ಸೆಕೆಂಡ್ ಆಪ್ಷನ್. 54ರಲ್ಲಿ 27 ಮೈನಸ್ ಮಾಡಿದಾಗ ಮತ್ತೆ 27 ಬರುತ್ತೆ. ಈ 54ರಲ್ಲಿರೋ ಸಂಖ್ಯೆಗಳು ಇಂಟರ್ಚೇಂಜ್ ಆಗಲಿಲ್ಲ, 27 ಆಗಿದೆ ಅಂದರೆ ಇದು ಕೂಡ ರಾಂಗ್ ಆನ್ಸರ್. ಈ 3 ರಾಂಗ್ ಆದಮೇಲೆ ಲಾಸ್ಟ್ ಆಪ್ಷನ್ನೇ ಸರಿ ಉತ್ತರ ಇರ್ಬೋದು. 63ರಲ್ಲಿ 27 ಮೈನಸ್ ಮಾಡಿರಿ, 3ರಲ್ಲಿ 7 ಆಗಲ್ಲ, 13ರಲ್ಲಿ 7 ಕಳೆದ್ರೆ 6, ಇಲ್ಲಿ 5 ಉಳಿಯುತ್ತಿಂದ 5ರಲ್ಲಿ 2 ಕಳೆದ್ರೆ 3, 36 ಬಂತು. ನೋಡಿರಿ, 63ರಲ್ಲಿರೋ ಸಂಖ್ಯೆ ಇದೆಯಲ್ಲ, 63 ಇದೆಯಲ್ಲ, ಇದರ ಅಂಕೆಗಳು ಇಂಟರ್ಚೇಂಜ್ ಆದರೆ ಏನಾಗುತ್ತೆ, ಅದು 36 ಆಗುತ್ತೆ. ಇಲ್ಲಿ ಕರೆಕ್ಟಾಗಿ 36 ಬಂತು. ಆ ಮೂಲ ಸಂಖ್ಯೆಯಲ್ಲಿ 27 ಮೈನಸ್ ಮಾಡಿದಾಗ ಈ ಮೂಲ ಸಂಖ್ಯೆಗಳು ಇಂಟರ್ಚೇಂಜ್ ಆಗ್ತವೆ. 63 3 ಫಸ್ಟ್ ಬಂದು 6 ನೆಕ್ಸ್ಟ್ ಬರುತ್ತೆ, 36 ಕರೆಕ್ಟಾಗಿ ಇಂಟರ್ಚೇಂಜ್ ಆಗಿದೆ ಅಂದರೆ ಆ ಮೂಲ ಸಂಖ್ಯೆ ಯಾವುದು ಅಂದರೆ 63 ಕರೆಕ್ಟು. ಆಪ್ಷನ್ ಡಿನೇ ರೈಟ್ ಆನ್ಸರ್ ಅಂತ. ಈ ರೀತಿ ಆಪ್ಷನ್ ಮೂಲಕ ಆ ಕ್ವಶನ್ಗೆ ಆನ್ಸರ್ನ ಪತ್ತೆ ಹಚ್ಚಬಹುದು. ಓಕೆನಾ, ನೆಕ್ಸ್ಟ್ ಬರೋಣ. 5ರಿಂದ ಭಾಗಿಸಿದಾಗ ಶೇಷ 4 ಬಿಡುವ ಎಲ್ಲ 3 ಅಂಕಿಯ ನೈಸರ್ಗಿಕ ಸಂಖ್ಯೆಗಳ ಮೊತ್ತವು XXYZA ಆಗಿದೆ. ಹಾಗಾದರೆ Y + Z ಮೌಲ್ಯ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, 5ರಿಂದ ಭಾಗಿಸಿದಾಗ ಶೇಷ 4 ಬರ್ತಕ್ಕಂಥ 3 ಅಂಕಿಯ ಎಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ನಾವೇನು ಕಂಡುಹಿಡಿಬೇಕು ಅಂದರೆ ಅವುಗಳ ಮೊತ್ತ ಕಂಡುಹಿಡಿಬೇಕು ಅಂತೇಳಿದ್ದಾನೆ. ಫಾರ್ ಎಕ್ಸಾಂಪಲ್ 3 ಅಂಕಿಯ ಸಂಖ್ಯೆಗಳು ಯಾವ್ಯಾವು? 100, 101, 102, 103, 104, 105, 106, 107, 108, 109, 110 ಅಂಡ್ ಸೊ ಹಿಂಗೆ ಬರ್ಕೊಂತ ಹೋದ್ರೆ ಲಾಸ್ಟ್ 3 ಅಂಕಿಯ ಕೊನೆಯ ಸಂಖ್ಯೆ 999. ಆದರೆ ಎಲ್ಲವೂ ಬರ್ಕೊಳಂಗಿಲ್ಲ. ಈ 3 ಅಂಕಿಯ ಸಂಖ್ಯೆಯನ್ನು ನೀವು 5ರಿಂದ ಭಾಗಿಸಿದಾಗ ಶೇಷ 4 ಬರಬೇಕು. ಈ 3 ಅಂಕಿಯ ಸಂಖ್ಯೆಗಳನ್ನು ನೀವು 5ರಿಂದ ಡಿವೈಡ್ ಮಾಡಿದಾಗ ಶೇಷ 4 ಬರ್ತಕ್ಕಂಥ 3 ಅಂಕಿಯ ಸಂಖ್ಯೆ ಯಾವುದಂದ್ರೆ, ಫಾರ್ ಎಕ್ಸಾಂಪಲ್ ಈ 100ನ್ನು ನೀವು 5ರಿಂದ ಭಾಗಿಸಿದಾಗ ಶೇಷ 0 ಬರುತ್ತೆ. ಇದೇ 101ನ್ನು 5ರಿಂದ ಭಾಗಿಸಿದ್ರೆ ಶೇಷ 1 ಬರುತ್ತೆ. 102ನ್ನು 5ರಿಂದ ಭಾಗಿಸಿದಾಗ ಶೇಷ 2 ಬರುತ್ತೆ. 103ನ್ನು 5ರಿಂದ ಡಿವೈಡ್ ಮಾಡಿದ್ರೆ ಶೇಷ 3 ಬರುತ್ತೆ. 104ನ್ನು 5ರಿಂದ ಡಿವೈಡ್ ಮಾಡಿದಾಗ ಶೇಷ 4 ಬರುತ್ತೆ. ಹಾಗಾದರೆ 5ರಿಂದ ಭಾಗಿಸಿ ಶೇಷ 4 ಬರ್ತಕ್ಕಂಥ 3 ಅಂಕಿಯ ಮೊದಲನೇ ಸಂಖ್ಯೆ ಅಂದರೆ 104. ನೆಕ್ಸ್ಟ್ ಈ 104ಕ್ಕೆ 5 ಕೂಡ್ರಿ, ನೆಕ್ಸ್ಟ್ ಸಂಖ್ಯೆ 109 ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಸಂಖ್ಯೆ ನೋಡಿ, ಯಾಕಂದರೆ ಇದನ್ನು 5ರಿಂದ ಡಿವೈಡ್ ಮಾಡಿದ್ರೆ ಶೇಷ 4 ಉಳಿಯುತ್ತೆ, 109. ಹಿಂಗೆ ಪ್ರತಿ ಸಂಖ್ಯೆಗೆ 5 ಕೊಡ್ತಾ ಹೋಗ್ರಿ, 5ರಿಂದ ಭಾಗಿಸಿ ಶೇಷ 4 ಉಳಿತಕ್ಕಂಥ 3 ಅಂಕಿಯ ಸಂಖ್ಯೆಗಳು ಸಿಗ್ತಾವೆ. ಅವೆಲ್ಲವೂ ಬರ್ಕೊಂತ ಹೋದ್ರೆ ಕೊನೆಯದು ಯಾವುದು ಅಂತ ನೋಡ್ರಿ, ಇದು ಕೂಡ 999 ಬರಿಬೇಕು. ಆ 999ನ್ನು ನೀವು 5ರಿಂದ ಭಾಗಿಸ್ರೆ ಶೇಷ ಎಷ್ಟು ಬರುತ್ತೆ ಅದರಲ್ಲಿ ಅಂದರೆ 4 ಬರುತ್ತೆ. ಇದನ್ನು 5ರಿಂದ ಭಾಗಿಸ್ರೆ ಇದರಲ್ಲೂ ಶೇಷ 4 ಉಳಿಯುತ್ತೆ. ಕೊನೆಯ ಸಂಖ್ಯೆ ಇದೆ 999.
ಸೊ ಹಾಗಾದ್ರೆ 5ರಿಂದ ಭಾಗಿಸಿದಾಗ ಶೇಷ 4 ಬರ್ತಕ್ಕಂಥ ಇವೆಲ್ಲ 3 ಅಂಕೆ ಸಂಖ್ಯೆಗಳನ್ನು ಬರ್ಕೊಂಡು ಕೂಡಿದಾಗ ಮೊತ್ತ ಇಷ್ಟು ಬರುತ್ತೆ ಅಂತೇಳಿದೆ. ಆ ಮೊತ್ತವನ್ನು ನಾವು ಕಂಡುಹಿಡ್ಕೋಬೇಕು. ಸೊ ಹೆಂಗೆ ಕಂಡುಹಿಡಿಯೋದಂದರೆ ಈ ಕೊನೆಯ ಸಂಖ್ಯೆ 999 ನೀವು 5ರಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಬರುತ್ತೆ ನೋಡ್ರಿ. ಭಾಗಲಬ್ಧ ಅಂದ್ರೆ 5 1 5 4 ಉಳಿಯುತ್ತೆ 49 ಆಯ್ತು. 5 9 45 ಮತ್ತೆ 4 ಉಳಿಯುತ್ತೆ ಮತ್ತು 5 9 45 199 ಆಗುತ್ತೆ. ಶೇಷ ಅಲ್ಲಿ 4 ಬರುತ್ತೆ ಬಿಡಿ. ಭಾಗಲಬ್ಧ 199 ಬಂತು. ಮೊದಲನೇ ಸಂಖ್ಯೆ 104 ಇದೆಯಲ್ಲ, ಈ 104 ಕೂಡ 5ರಿಂದ ಭಾಗಿಸ್ರಿ. 5 2 10 ಅಥವಾ 5 20 100 ಕ್ಯಾನ್ಸಲ್ ಮಾಡಿರಿ, ಇನ್ನು ಶೇಷ 4 ಉಳಿಯುತ್ತೆ. ಸೊ ನೋಡ್ರಿ 199 ಬಂತು. ಕೊನೆ ಸಂಖ್ಯೆನ 5ಇಂದ ಡಿವೈಡ್ ಮಾಡಿದಾಗ 199 ಬಂತು. ಮೊದಲನೇ ಸಂಖ್ಯೆನ 5ರಿಂದ ಭಾಗಿಸಿದಾಗ ಭಾಗಲಬ್ಧ 20 ಬಂತು. ನಾವೇನು ಮಾಡಬೇಕು ಅಂದ್ರೆ ಈ 199ನಲ್ಲಿ ಸೊ ಈ 20 ಇದೆಯಲ್ಲ, ಇದರ ಹಿಂದಿನ ಸಂಖ್ಯೆ 19 ಮೈನಸ್ ಮಾಡ್ಕೋಬೇಕು. 20ನೇ ಮಾಡ್ಕೊಳಂಗಿಲ್ಲ. ಈ 20ರ ಹಿಂದಿನ ಸಂಖ್ಯೆ 19 ಮೈನಸ್ ಮಾಡಿದಾಗ 180 ಬರುತ್ತೆ ನಮಗೆ. ಈ 180 ಏನು ಅಂದ್ರೆ 5ರಿಂದ ಡಿವೈಡ್ ಮಾಡಿ ಶೇಷ 4 ಬರ್ತಕ್ಕಂಥ 3 ಅಂಕೆ ಸಂಖ್ಯೆಗಳು ನೋಡ್ರಿ. 1 2 3 ಹಿಂಗೆ ಎಣಿಸ್ಕೊಂತವ್ರೆ ಟೋಟಲಿ 180 ಸಂಖ್ಯೆಗಳಿರ್ತವೆ ಅಂತ. 5ರಿಂದ ಭಾಗಿಸಿ ಶೇಷ 4 ಬರ್ತಕ್ಕಂಥ 3 ಅಂಕೆ ಸಂಖ್ಯೆಗಳು 180 ಸಂಖ್ಯೆಗಳಿರ್ತವೆ ಅಂತ. ಸೊ ಹಿಂಗೆ ಎಣಿಸ್ತಾವ್ರಿ 104 109 ನೆಕ್ಸ್ಟ್ 113 114 119 ಅವೆಲ್ಲವೂ ಬರ್ಕೊಂಡು ಎಣಿಸಿದಾಗ ಟೋಟಲಿ 180 ಸಂಖ್ಯೆ ಇರ್ತವೆ ಅಂತ. ಹಾಗಾದ್ರೆ ಅವೆಲ್ಲ 180 ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಟೋಟಲಿ 180 ಬರ್ಕೊಂಬಿಟ್ಟು ಅದರಲ್ಲಿ ಮೊದಲನೇ ಸಂಖ್ಯೆ ಯಾವುದಿದು 104 ಬರ್ಕೋಬೇಕು, ಪ್ಲಸ್ ಕೊನೆಯ ಸಂಖ್ಯೆ 999 ಬರ್ಕೊಂಡು ಡಿವೈಡ್ ಬೈ 2 ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಅವೆಲ್ಲ 180 3 ಅಂಕೆ ಸಂಖ್ಯೆಗಳ ಮೊತ್ತ ಸಿಗುತ್ತೆ. ಅವೆಲ್ಲವೂ ಕೂಡಿದಾಗ ಎಷ್ಟು ಬರುತ್ತೆ ಅಂತ ಸಿಗುತ್ತೆ. ಟೋಟಲಿ 180 ಸಂಖ್ಯೆಗಳೆಲ್ಲ 180 ಬರ್ಕೊಂಡು ಫಸ್ಟ್ ನಂಬರು ಲಾಸ್ಟ್ ನಂಬರ್ ಕೂಡಿ ಡಿವೈಡ್ ಬೈ 2 ಮಾಡ್ಕೋಬೇಕು. ಇದು 2 1 2 9 18 0 ಪಕ್ಕ ಬರುತ್ತೆ. 104 ಪ್ಲಸ್ 999 ಕೂಡಿದಾಗ ಈ 90 ಫಸ್ಟ್ ಬರ್ಕೊಂಡು ಈ 999 ಪ್ಲಸ್ 104 1103 ಆಗುತ್ತೆ. ಇವೆರಡು ಗುಣಾಕಾರ ಮಾಡಿರಿ. 0 ಲಾಸ್ಟಿಗೆ ಬರ್ಕೊಂಡು 9 3 27 9 3 27 ಅಂದರೆ ಇಲ್ಲಿ 0 ಇರೋದ್ರಿಂದ ಡೈರೆಕ್ಟಾಗಿ 27 ಬರೆಯೋಣ. ಆಮೇಲೆ 9 1 9 9 1 9 99,270 ಬರುತ್ತೆ. ಸೊ ಅವರ ಮೊತ್ತ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎಕ್ಸ್ ಎಕ್ಸ್ ವೈ ಝಡ್ ಎ ಅಂತ ಹೇಳಿದ್ದಾನೆ. ಇದು ಎಕ್ಸ್, ಇದು ಎಕ್ಸ್, ಇದು ವೈ, ಇದು ಝಡ್, ಇದು ಎ ಅಂತ ಕೊಟ್ಟಿದ್ದಾನೆ. ಅಂದರೆ ನೋಡ್ರಿ ಎಕ್ಸ್ ಪ್ಲೇಸಲ್ಲಿ 9 ಇದೆ, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 9 ಇದೆ. ಎರಡು ಅಂಕೆ ಸೇಮ್ ಬರಬೇಕು, ಸೇಮ್ ಬಂದಿದೆ. ಕೇಳಿರೋದು ವೈ ಪ್ಲಸ್ ಝಡ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ವೈ ಜಾಗದಲ್ಲಿ ಎಷ್ಟು ಬಂದಿದೆ ನೋಡ್ರಿ, 2 ಇದೆ, 2 ಬರಿಬೇಕು. ಪ್ಲಸ್ ಝಡ್ ಜಾಗದಲ್ಲಿ ಯಾವ ಅಂಕೆ ಇದೆ, 7 ಇದೆ, 7 ಬರಿಬೇಕು. 2 + 7 ಅಂದರೆ 9 ಬರುತ್ತೆ. ವೈ ಪ್ಲಸ್ ಝಡ್ನ ಮೌಲ್ಯ 9 ಬರುತ್ತೆ. ಫಸ್ಟ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ ನೋಡಿ. ಮಧು ಅವರು 2024ರಲ್ಲಿ 78,000 ವೆಚ್ಚದಲ್ಲಿ ಬೈಕ್ ಖರೀದಿಸಿದರು. 78,000 ವೆಚ್ಚದಲ್ಲಿ 2024ರಲ್ಲಿ 78,000 ಕೊಟ್ಟು ಬೈಕ್ ಖರೀದಿ ಮಾಡ್ತಾರೆ. ಅದರ ಮೌಲ್ಯವು ಮೊದಲ ವರ್ಷ 10% ಕಡಿಮೆ ಆಗುತ್ತೆ. ಮುಂದಿನ ವರ್ಷ 9.5% ಕುಸಿಯುತ್ತದೆ ಅಂದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಯರು 9.5% ಕಡಿಮೆ ಆಗುತ್ತೆ. ಮೂರನೇ ವರ್ಷ 9% ಕಡಿಮೆ ಆಗುತ್ತೆ. ಹಿಂಗೆ ಕಡಿಮೆ ಆಯ್ಕೆಂತ ಹೋದರೆ ಬೈಕಿನ ಮೂಲ ಬೆಲೆಗೆ ಎಲ್ಲವನ್ನೂ ಅನ್ವಯಿಸಲಾಗುತ್ತದೆ. 2029ರಲ್ಲಿ ಅದರ ಮೌಲ್ಯ ಎಷ್ಟಾಗುತ್ತೆ ಅಂತ. 2024ರಲ್ಲಿ ಖರೀದಿ ಮಾಡಿರೋದು 2029 ಅಂದರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟು ವರ್ಷ ಆಗುತ್ತೆ? 5 ವರ್ಷ ಆಗುತ್ತೆ. ಮೊದಲನೇ ವರ್ಷ ಮೌಲ್ಯ 10% ಕಡಿಮೆ ಆಗುತ್ತೆ. ಎರಡನೇ ವರ್ಷ ಮೌಲ್ಯ 9.5% ಆಗುತ್ತೆ. ಮೂರನೇ ವರ್ಷದಲ್ಲಿ ಮತ್ತೆ 9% ಆಗುತ್ತೆ. ಹಿಂಗೆ 5% ಕಡಿಮೆ ಆಗ್ತಾ ಹೋದರೆ ನೆಕ್ಸ್ಟ್ 4ನೇ ವರ್ಷದಲ್ಲಿ 8.5% ಕಡಿಮೆ ಆಗುತ್ತೆ. 5ನೇ ವರ್ಷದಲ್ಲಿ 8% ಕಡಿಮೆ ಆಗುತ್ತೆ. ಇಲ್ಲೇನಿಲ್ಲ ಅಂದರೆ 0.0 ಇಲ್ಲೂ 0.0 ಇಲ್ಲೂ 0.0 ಅಂತ ಬರ್ಕೊಂತ ಹೋಗೋಣ. ಫಸ್ಟ್ ಇಯರಲ್ಲಿ ಬೈಕ್ನ ಮೌಲ್ಯ 10%, ಸೆಕೆಂಡ್ ಇಯರಲ್ಲಿ 9.5%, ಥರ್ಡ್ ಇಯರಲ್ಲಿ 9%. ಹೀಗೆ ಅಂದರೆ ಇದೇ ರೀತಿ ಮೌಲ್ಯ ಕುಸಿತಾ ಹೋಗುತ್ತೆ ಅಂತ ಹೇಳಿದಾನೆ. ಅಂದರೆ ಸೊ ನೆಕ್ಸ್ಟ್ ಇಯರ್ 8.5, ಅದರ ನೆಕ್ಸ್ಟ್ ಇಯರ್ 8% ಆಗುತ್ತೆ. ಯಾಕಂದರೆ 2024ರಿಂದ 29ಕ್ಕೆ ಟೋಟಲಿ 5 ವರ್ಷಗಳಾಗ್ತವಲ್ಲ, 5% ಬರ್ಕೊಂಡು ಟೋಟಲಿ ಎಲ್ಲ ಸೇರಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ನೋಡೋಣ. 5 + 5 10ಕ್ಕೆ 0 ಕ್ಯಾರಿ 1 ಇಲ್ಲಿ.
10 + 1 11 20 29 + 8 ಅಂದರೆ 37 37 + 8 ಅಂದರೆ 37ಕ್ಕೆ 8 ಕೂಡಿದಾಗ 45 ಬರುತ್ತಲ್ಲ. ಟೋಟಲಿ ಅದರ ಮೌಲ್ಯ 45% ಕಡಿಮೆ ಆಗುತ್ತೆ ಅಂತ. ಅದರ ಬೆಲೆ 78,000 ಇತ್ತು, 45% ಕಡಿಮೆ ಆಗಿದೆ ಅಂದರೆ ಇನ್ನು 55% ಅದರ ಬೆಲೆ ಮಾತ್ರ ಇರುತ್ತೆ. 55% ಅಂದರೆ 55/100 ಬರಿಬೇಕು. ನಾನಿಲ್ಲಿ 45 ಬರ್ಕೊಂಡು ಇಲ್ಲಿ ಯಾಕೆ 55 ಬರ್ಕೊಂಡೆ ಅಂದರೆ ಟೋಟಲ್ ಆ ಬೈಕ್ನ ವೆಚ್ಚ 78,000 ಇದೆಯಲ್ಲ, ಅದರಲ್ಲಿ 45% ಕಡಿಮೆ ಆಗುತ್ತೆ ಅಂದರೆ ಆ ಬೈಕ್ನ ವ್ಯಾಲ್ಯೂ ಇನ್ನು 55% ಮಾತ್ರ ಇರುತ್ತೆ ಅಂತ. 78,000ಕ್ಕೆ 55% ಲೆಕ್ಕ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 2 0 2 0 ಕ್ಯಾನ್ಸಲ್ ಮಾಡ್ಬೋದು. 55 × 0 ಅಂದರೆ 0. 55 8 440ಕ್ಕೆ 0 ಕ್ಯಾರಿ 44. 55 7 ಮಾಡಿರಿ, 7 35 7 35 385 ಆಗುತ್ತೆ. ಅದಕ್ಕೆ 44ನ್ನು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 429 ಆಗುತ್ತೆ. 429 ಆಗುತ್ತೆ. ಸೊ 5 ವರ್ಷ ಆದಮೇಲೆ 2029ರಲ್ಲಿ ಆ ಬೈಕ್ನ ಮೌಲ್ಯ 42,900 ರೂಪಾಯಿ ಆಗುತ್ತೆ. 42,900 ಅಂತ ಇಲ್ಲಿ 4th ಆಪ್ಷನಲ್ಲಿ ಇದೆ ನೋಡ್ರಿ. ಇದು ಸರಿ ಉತ್ತರ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, PTVRMDK ಮತ್ತು W ರವರು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ. ವಿಯು ಟಿಯ ಎಡಕ್ಕೆ ಎರಡನೆಯವನಾಗಿದ್ದಾನೆ, ಟಿಯು ಎಂನ ಬಲಕ್ಕೆ ನಾಲ್ಕನೆಯವನಾಗಿದ್ದಾನೆ. ಡಿ ಮತ್ತು ಪಿ ಅವರು ಟಿನ ನಂತರದ ಪಕ್ಕದವರಲ್ಲ, ಡಿಯು ಪಿನ ಬಲಕ್ಕೆ ಮೂರನೆಯವನಾಗಿದ್ದಾನೆ. ಡಬ್ಲ್ಯೂ ಪಿಯ ನಂತರ ಪಕ್ಕದವನಲ್ಲ, ಪಿಯು ಕೆನ ನಂತರದ ಎಡಭಾಗದಲ್ಲಿದ್ದಾನೆ. ನೋಡ್ರಿ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರೀತೀವಿ. ವೃತ್ತಾಕಾರವಾಗಿ ಇಲ್ಲಿ 3 3 6 1 2 8 ಜನ ಒಂದು ಮೇಜಿನ ಸುತ್ತ ಕೇಂದ್ರಕ್ಕೆ ಅಂದರೆ ವೃತ್ತಾಕಾರದ ಮಧ್ಯಕ್ಕೆ ಮುಖ ಮಾಡಿ ಕುತ್ಕೊಂಡಿದ್ದಾರೆ ಅಂತ. ಈ ಪ್ರಶ್ನೆ ಮೊನ್ನೆ HK ರೀಸನಲ್ಲಾದ PDO ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ. ಇದು ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಒಂದು ಫಸ್ಟು ನಾನು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲಿ 8 ಜನ ಇದ್ದಾರೆ ಅಂದರೆ 8 ಪ್ಲೇಸಸ್ನ ಬರೀತಾನೆ. 8 ಜನ ಇರೋದ್ರಿಂದ 8 ಪ್ಲೇಸಸ್ನ ಬರಿತೀನಿ. ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಇದೆ. ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿ. ಸೊ ಹಾಗಾಗಿ 6 ಮಾರ್ಕ್ನ ನಾನು ಕೇಂದ್ರಕ್ಕೆ ತೋರಿಸಿದ್ದೀನಿ. ಸೆಂಟ್ರ್ ಕಡೆ 6 ಮಾರ್ಕನ್ನು ತೋರಿಸ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈ ಪ್ಲೇಸಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅಂದರೆ, ಈ ಪ್ಲೇಸಲ್ಲಿ ನೀವು ಕೂತಿದ್ರಿ, ನಾನು ಈ ಕಡೆ ಮುಖ ಮಾಡಿ ಅಂದರೆ ಇದು ನನ್ನ ರೈಟ್ ಹ್ಯಾಂಡ್, ಇದು ನನ್ನ ಲೆಫ್ಟ್ ಹ್ಯಾಂಡ್. ಸೊ ಹಾಗಾಗಿ ಇಲ್ಲಿ R ಬರಿಬೇಕು, ಇಲ್ಲಿ L ಬರಿಬೇಕು. ಸೊ ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಲೆಫ್ಟು ರೈಟು ಕಾಂಬಿನೇಷನ್ನ ಪ್ರತಿ ಪ್ಲೇಸಲ್ಲಿ ಬರ್ಕೊಂತ ಹೋಗೋಣ. ಲೆಫ್ಟು ರೈಟ್, L ಅಂದರೆ ಲೆಫ್ಟು, R ಅಂದರೆ ರೈಟು, ಲೆಫ್ಟು ರೈಟ್ ಕಾಂಬಿನೇಷನ್ ಬರ್ಕೊಂತ ಹೋದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ, ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ನೋಡ್ರಿ 8 ಜನ ಈ ಥರ ವೃತ್ತಾಕಾರದ ಮೇಜಿನ ಸುತ್ತ ಮಧ್ಯಕ್ಕೆ ಮುಖ ಮಾಡಿ ಅಂದರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ. ಯಾರ್ಯಾರು ಎಲ್ಲೆಲ್ಲಿ ಕುತ್ಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯಲ್ಲಿದೆ ನೋಡ್ರಿ. ಫಸ್ಟ್ ಸೆಂಟೆನ್ಸ್ ಇಲ್ಲಿ ವಿಯು ಟಿನ ಎಡಕ್ಕೆ ಎರಡನೆಯವನಾಗಿದ್ದಾನೆ. ಈ ಸೆಂಟೆನ್ಸ್ ನೋಡ್ರಿ, ವಿ ಏನನ್ನು ಟಿನಿಂದ ಎಡಕ್ಕೆ ಎರಡನೇ ಪ್ಲೇಸಲ್ಲಿ ಇದ್ದಾನೆ ಅಂದರೆ ಮೊದಲು ಟಿನ ಪ್ಲೇಸ್ ಬರ್ಕೋಬೇಕು. ಫಸ್ಟ್ ಬರೆಯೋ ವ್ಯಕ್ತಿ ಪ್ಲೇಸ್ನ ನೀವು ಎಲ್ಲಾದರೂ ಬರ್ಕೋಬೋದು. ಹಾಗಾಗಿ ಮೊದಲು ನಾನು ಟಿ ಇಲ್ಲಿ ಬರೀತಾ ಇದ್ದೀನಿ. ಸೊ ವಿಯು ಟಿನ ಎಡಕ್ಕೆ ಎರಡನೆಯವನು, ಟಿನಿಂದ ಎಡಕ್ಕೆ ಅಂದರೆ ಲೆಫ್ಟಿಗೆ, ಲೆಫ್ಟ್ ಅಂದರೆ ಎಲ್ಲಿ ಈ ಕಡೆ ಬರಬೇಕು. 1 2ನೇ ಪ್ಲೇಸಲ್ಲಿ ವಿ ಇದ್ದಾನೆ ಅಂತ ಹೇಳಿದರೆ ವಿ ಇಲ್ಲಿ ಬರಿತೀನಿ. ಸೊ ನೋಡಿರಿ, ವಿಯು ಟಿನ ಎಡಕ್ಕೆ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ ಲೆಫ್ಟ್ ಸೈಡಿಗೆ. ಆಮೇಲೆ ಟಿಯು ಎಂನ ಬಲಕ್ಕೆ 4ನೇಯವನಾಗಿದ್ದಾನೆ ಅಂತಿದೆ. ಈ ಟಿ ಏನನ್ನು ಎಮ್ಮಿಂದ ಬಲಕ್ಕೆ 4ನೇ ಪ್ಲೇಸಲ್ಲಿ ಇದ್ದಾನೆ ಅಂದರೆ, ಎಮ್ನಿಂದ ಬಲಕ್ಕೆ 4ನೇ ಪ್ಲೇಸಲ್ಲಿ ಇದ್ದಾನೆ ಅಂದರೆ ಎಮ್ನ ಇದರ ಆಪೋಸಿಟ್ ಟಿನ 4ನೇ ಪ್ಲೇಸ್. ಟೋಟಲಿ 8 ಜನ ಇದ್ದಾಗ 4ನೇ ಪ್ಲೇಸ್ ಅಂತ ಕೊಟ್ಟಾಗ ಆಪೋಸಿಟೇ ಬರೀಬೇಕು. ಟಿನ ಆಪೋಸಿಟ್ ಎಮ್ ಬರ್ಕೊಂಡೆ. ಇವಾಗ ನೋಡ್ರಿ, ಟಿ ಏನನ್ನು ಎಮ್ನ ಬಲಕ್ಕೆ, ಎಮ್ಮಿಂದ ರೈಟ್ ಸೈಡ್ ಅಂದರೆ ಈ ಕಡೆ ನೋಡ್ರಿ, ಈ ಕಡೆಗೆ 1 2 3 4ನೇ ಪ್ಲೇಸಲ್ಲಿ ಇದ್ದಾನೆ ಅಂತ. ಟಿಯು ಎಮ್ಮಿಂದ ಬಲಕ್ಕೆ 1 2 3 4ನೇ ಪ್ಲೇಸಲ್ಲಿ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಎಮ್ ಅಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಸೆಂಟೆನ್ಸ್ ಹೋದ್ರೆ, ಡಿ ಮತ್ತು ಪಿ ಅವರು ಟಿನ ನಂತರದ ಪಕ್ಕದವರಲ್ಲ ಅಂತಿದೆ. ಡಿ ಮತ್ತು ಪಿ ಅವರು ಡಿನ ನಂತರದ ಪಕ್ಕದವರಲ್ಲ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಟಿ ಪಕ್ಕ ಡಿ ಆಗಲಿ ಪಿ ಆಗಲಿ ಇಲ್ಲಿ ಬರಲ್ಲ. ಈ ಪ್ಲೇಸಲ್ಲಾಗಲಿ ಡಿ ಮತ್ತು ಪಿ ಬರೋದೇ ಇಲ್ಲ. ನೋಡ್ರಿ, ಟಿನ ಅಕ್ಕಪಕ್ಕದಲ್ಲಿ ಡಿ ಮತ್ತು ಪಿ ಬರೋದೇ ಇಲ್ಲ ಅಂತ ಅರ್ಥ. ಇವೆರಡೂ ಪ್ಲೇಸಲ್ಲಿ ಡಿ ಅಥವಾ ಪಿ, ಇಲ್ಲೂ ಡಿ ಅಥವಾ ಪಿ ಬರೆಯೋಂಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಡಿ ಯು ಪಿನ ಬಲಕ್ಕೆ 3ನೇಯವನು ಅಂತ ಕೊಟ್ಟಿದ್ದಾರೆ.
ಸೊ ಇವೆರಡೂ ಪ್ಲೇಸಲ್ಲಿ ಡಿ ಬರೆಯಂಗಿಲ್ಲ, ಪಿ ಬರೆಯಂಗಿಲ್ಲ ಅಂದರೆ ಡಿಯು ಪಿನ ಬಲಕ್ಕೆ ಮೂರನೆಯವನು ಅಂತ ಕೊಟ್ಟಾಗ, ಪಿನ ಬಲಕ್ಕೆ ಮೂರನೆಯವನು ಅಂತ ಕೊಟ್ಟಾಗ ಇನ್ನು ಉಳಿದಿರೋ ಪ್ಲೇಸ್ ಈ 3 ಪ್ಲೇಸಲ್ಲಿ ನಾನು ನೋಡ್ರಿ ಇಲ್ಲಿ ಪಿ ಬರ್ಕೊಂಡಿದ್ದೆ ಆದರೆ ಇಲ್ಲಿ ಪಿ ಬರೀಬೋದು. ಯಾಕಂದರೆ ಇಲ್ಲಿ ಪಿ ಬರೆಯಂಗಿಲ್ಲ ಟಿ ಪಕ್ಕದಲ್ಲಿ, ಇಲ್ಲೂ ಟಿ ಪಕ್ಕದಲ್ಲಿ ಪಿ ಬರೆಯಂಗಿಲ್ಲ, ಡಿ ಬರೆಯಂಗಿಲ್ಲ. ಈ ಪ್ಲೇಸಲ್ಲಿ ಪಿ ಬರ್ಕೊಂಡಿದ್ದೆ ಆದರೆ ಪಿನಿಂದ ಬಲಕ್ಕೆ 1 2 3ನೇ ಪ್ಲೇಸಲ್ಲಿ ಡಿ ಇಲ್ಲಿ ಬರಿಬೋದು. ಅವಾಗ ನೋಡ್ರಿ ಡಿಯು ಪಿನ ಬಲಕ್ಕೆ ಮೂರನೇವನು ಕರೆಕ್ಟ್ ಆಯ್ತು. ಪಿನಿಂದ ಬಲಕ್ಕೆ 1 2 3ನೇ ಪ್ಲೇಸಲ್ಲಿ ಡಿ ಬಂದ. ನೆಕ್ಸ್ಟ್ ಸೆಂಟೆನ್ಸ್ ಹೋದರೆ ಮುಂದೆ ಡಬ್ಲ್ಯೂ ಅಂತ ಇದೆ. ಡಬ್ಲ್ಯೂ ಪಿಯ ನಂತರದ ಪಕ್ಕದವನಲ್ಲ ಅಂತ. ಪಿ ಅಕ್ಕಪಕ್ಕದಲ್ಲಿ ಡಬ್ಲ್ಯೂ ಬರೋಂಗಿಲ್ಲ ಅಂತ ಹೇಳಿದರೆ, ಪಿನ ಅಕ್ಕಪಕ್ಕದಲ್ಲಿ ಡಬ್ಲ್ಯೂ ಬರೋಂಗಿಲ್ಲ ಅಂತ ಹೇಳಿದರೆ, ಪಿನ ಅಕ್ಕಪಕ್ಕದಲ್ಲಿ ಡಬ್ಲ್ಯೂ ಬರೋಂಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ನೋಡ್ರಿ ಪಿನ ಅಕ್ಕಪಕ್ಕದಲ್ಲಿ ಈ ಕಡೆ ಪ್ಲೇಸಲ್ಲಿ ಡಬ್ಲ್ಯೂ ಬರೋಲ್ಲ, ಈ ಪ್ಲೇಸಲ್ಲಿ ಇಲ್ಲೂ ಡಬ್ಲ್ಯೂ ಬರೋಲ್ಲ, ಇಲ್ಲೂ ಡಬ್ಲ್ಯೂ ಬರೋಲ್ಲ ಅಂದರೆ ಡಬ್ಲ್ಯೂ ನೀನು ಎಲ್ಲಿ ಉಳಿದೋದ್ರು ಅಂದರೆ ಇದೊಂದೇ ಪ್ಲೇಸ್ ಉಳ್ಕೊಂಡಿರೋದು, ಇಲ್ಲಿ ಡಬ್ಲ್ಯೂ ಬರೀಬೇಕು ನಾವು. ನೆಕ್ಸ್ಟ್ ನೋಡ್ರಿ ಪಿ ಯು ಕೇನ ನಂತರದ ಎಡಭಾಗದಲ್ಲಿದ್ದಾನೆ ಅಂತಿದೆ. ಪಿ ಯು ಕೇನ ನಂತರದ ಎಡಭಾಗದಲ್ಲಿದ್ದಾನೆ ಅಂದರೆ ಪಿ ಯು ಕೇನ ನಂತರದ ಎಡಭಾಗದಲ್ಲಿದ್ದಾನೆ. ಪಿ ನಾನು ಕೇನಿಂದ ಎಡಕ್ಕೆ ಇರಬೇಕು ಅಂದರೆ ಕೇನ ಇಲ್ಲಿ ಬರೀತಾನೆ, ಕೇನಿಂದ ಲೆಫ್ಟ್ ಸೈಡಿಗೆ ಪಿ ಇರಬೇಕು, ಹಾಗಾದ್ರೆ ಪಿ ಇಲ್ಲಿ ಬರದೆ. ಇನ್ನು ಉಳಿದಿರೋ ಅಕ್ಷರ ನೋಡ್ರಿ, ಪಿ ಅಕ್ಷರ ಬರ್ದೀನಿ, ಟಿ ಅಕ್ಷರ ಬರ್ದೀನಿ, ವಿ ಅಕ್ಷರ ಬರ್ದೀನಿ, ಆರ್ ಅಕ್ಷರ ಬರ್ದಲಿಲ್ಲ, ಎಲ್ಲೂ ಆರ್ ಬರ್ದಿಲ್ಲ. ಹಾಗಾಗಿ ಆರ್ ಬರಲಿಕ್ಕೆ ಇದೊಂದೇ ಜಾಗ ಖಾಲಿ ಇರೋದು, ಇಲ್ಲಿ ಆರ್ ಬರೀತಾ ಇದ್ದೀನಿ. ಇವಾಗ ಅಲ್ಲಿ ಕೊಟ್ಟರೆ ಇನ್ಫಾರ್ಮೇಷನ್ ಪ್ರಕಾರ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕಂಪ್ಲೀಟ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ, ಕೇನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ ಅಂತ. ಕೇನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ ಅಂತ ಕೇಳಿದ್ದಾನೆ. ಕೇನ ಎಡಭಾಗಕ್ಕೆ ಎರಡನೆಯವರಾಗಿ, ಕೇನ ಎಡಭಾಗಕ್ಕೆ ಅಂದರೆ ಲೆಫ್ಟ್ ಸೈಡ್ ಈ ಕಡೆ ಕೆಲ ಎಲ್ಲಿದೆ ಅಂದರೆ ಲೆಫ್ಟ್ ಅಲ್ಲ, ಎಡಭಾಗಕ್ಕೆ 1 2ನೇವರಾಗಿ ಯಾರಿದ್ದಾರೆ 6 ಇದ್ದಾರಲ್ಲ. ಸೊ ಈ ಮೊದಲನೇ ಪ್ರಶ್ನೆಗೆ ಆನ್ಸರು 6 ಬರುತ್ತೆ, ಥರ್ಡ್ ಆಪ್ಷನಲ್ಲಿದೆ. ಸೆಕೆಂಡ್ ಕ್ವೆಶ್ಚನ್ ನೋಡ್ರಿ, ವೀನ ನಂತರದ ಎಡಕ್ಕೆ ಯಾರಿದ್ದಾರೆ ಅಂತ. ವೀನ ನಂತರದ ಎಡಕ್ಕೆ ಯಾರಿದ್ದಾರೆ ಅಂತ ಕೊಟ್ಟಿದ್ದಾನೆ. ವೀನ ನಂತರದ ಎಡಕ್ಕೆ ಅಂದರೆ ವೀನ ನಂತರದ ಎಡಕ್ಕೆ ಲೆಫ್ಟ್ ಸೈಡ್ ಎಲ್ ಕಡೆ ಹೋಗ್ರೆ ಯಾರಿದ್ದಾರೆ, ಡಿ ಇದ್ದಾರೆ ಅಂತ ಹೇಳ್ತೀವಿ. ವೀನ ನಂತರದ ಎಡಕ್ಕೆ ಯಾರಿದ್ದಾರೆ, ಡಿ ಇದ್ದಾರೆ. ಡಿ ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ನೋಡ್ರಿ ಆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕರೆಕ್ಟಾಗಿ ಬರ್ಕೊಂಡ್ರೆ ಎರಡೂ ಪ್ರಶ್ನೆಗಳಿಗೆ ಸುಲಭವಾಗಿ ಆನ್ಸರ್ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಒನ್ ಬರೋಣ. ಒಂದು ಗುಪ್ತ ಭಾಷೆಯಲ್ಲಿ ಅಂದರೆ ಸಂಕೇತ ಭಾಷೆಯಲ್ಲಿ ರೇಡಿಯೇಟನ್ನು 0345379 ಅಂತ ಬರೀತೀವಿ. ಜೀನಿಯಸನ್ನು 19256 ಎಂದು ಬರೆದರೆ, ಅದೇ ಗುಪ್ತ ಭಾಷೆಯಲ್ಲಿ ರಿಸೈನರ್ನು ಹೇಗೆ ಬರೆಯಬಹುದು ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನು. ಇಲ್ಲಿ ಕೊಟ್ಟಿರೋದು ರೇಡಿಯೇಟ್, RADIATE ಅಂತಿದೆ. ರೇಡಿಯೇಟ್ ಎಂಬ ಪದವನ್ನು 034 ನೆಕ್ಸ್ಟು 5379 ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ಜೀನಿಯಸ್ ಎಂಬ ಪದವನ್ನು GENIUS ಜೀನಿಯಸ್ ಎಂಬ ಪದವನ್ನು 19258 ಅಂತ ಕೊಟ್ಟಿದ್ದಾರೆ. ಸೊ ಇದೇ ಸಂಕೇತ ಭಾಷೆ ಪ್ರಕಾರ ರಿಸೈನ್ ಎಂಬ ಪದವನ್ನು ಯಾವ ರೀತಿ ಬರೀಬಹುದು, ರಿಸೈನ್ RESIGN ಈ ರಿಸೈನ್ ಎಂಬ ಪದವನ್ನು ಅದೇ ಸಂಕೇತ ಭಾಷೆಯಲ್ಲಿ ಬರೆದ್ರೆ ಏನು ಬರುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್, ಇವೆರಡು ನೋಡ್ಕೊಂಡು ಬರಿತಾ ಹೋಗೋದು. ಮೊದಲನೇ ಅಕ್ಷರ ಆರ್ ಇದೆಯಲ್ಲ, ಇಲ್ಲಿ 6 ಅಕ್ಷರದ ಕೆಳಗಡೆ 0 ಇದೆ, ಹಾಗಾಗಿ 0 ಬರಿಬೇಕು. ಸೊ 0 ಇರೋ ಆಪ್ಷನ್ನು ಫಸ್ಟ್, ಸೆಕೆಂಡ್ ಒನ್, ಥರ್ಡ್ ಒನ್, ಹಾಗೆ ಫಸ್ಟ್ 4th ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇ ಇದೆಯಲ್ಲ, ಈ ಅಕ್ಷರದ ಕೆಳಗಡೆ ಇಲ್ಲಿ 9 ಇದೆ, ಇಲ್ಲೂ ಈ ಕೆಳಗಡೆ 9 ಇದೆ ಅಂದರೆ ನೀವು ಈ ಕೆಳಗಡೆ 9 ಬರ್ಕೋಬೇಕು. 09 ಬಂತು. ಇಲ್ಲಿ ನೋಡ್ರಿ, ಇಲ್ಲಿ 08 ಇದೆ ಅಂದರೆ ಇದು ರಾಂಗು, 09 ಬಂದಿದೆ ಅಂದರೆ ಸೆಕೆಂಡ್ ಆಪ್ಷನ್ನೇ ಕರೆಕ್ಟು. ಮತ್ತು ಮುಂದಕ್ಕೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿರಿ, ಆನ್ಸರ್ ಸಿಕ್ಕೋಯ್ತು ನಮಗೆ. ಬೇಕಾದ್ರೆ ಮುಂದಕ್ಕೆ ಬರ್ಕೊಂಡು ನೋಡೋಣ. ಎಸ್ಗೆ 8 ಇದೆ ಅಂದರೆ ಇಲ್ಲಿ ಎಸ್ ಅಕ್ಷರಕ್ಕೆ 8 ಬರೀತೀನಿ. ಐ ಅಕ್ಷರ ಇದೆಯಲ್ಲ, ಐ ಅಕ್ಷರಕ್ಕೆ ನೋಡ್ರಿ ಇಲ್ಲಿ 7 ಇದೆ. ಸೊ ಸಾರಿ, ಟಿ ಅದು ಐ ಅಕ್ಷರಕ್ಕೆ ಇಲ್ಲಿ 5 ಇದೆ, ಇಲ್ಲೂ ಐ ಅಕ್ಷರಕ್ಕೆ 5 ಇದೆ ಅಂದರೆ 5 ಬರೆಯೋಣ. ಸೊ ನೆಕ್ಸ್ಟ್ ಜಿ ಇದೆಯಲ್ಲ, ಜಿ ಅಕ್ಷರಕ್ಕೆ ಇಲ್ಲಿ 1 ಇದೆ, 1 ಬರಿತಾ ಇದೀನಿ. ಎನ್ ಅಕ್ಷರ ನೋಡ್ರಿ, ಎನ್ಗೆ ಇಲ್ಲಿ 2 ಇದೆ, 2 ಬರಿತೀನಿ. 098512 ಬರುತ್ತೆ. ಸೊ 098512 ಕರೆಕ್ಟ್ ಇದೆ, ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರು. ಫುಲ್ ಬರ್ಕೊಂಡ್ರಿ ಇಷ್ಟೇ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಗಡಿಯಾರ ಒಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾನೆ.
ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಒಂದು ರೌಂಡ್ ಶೇಪಲ್ಲಿರೋ ಗಡಿಯಾರ ಬರ್ಕೊಂಡು ನಾವು ಟೋಟಲಿ ಎಷ್ಟು ಅವರ್ಸ್ ಇರುತ್ತೆ ಗಡಿಯಾರದಲ್ಲಿ 12 ಅವರ್ಸ್ ಇರುತ್ತೆ. 12 ಅವರ್ಸ್ ಇರುತ್ತೆ. ಇದು 1, ಇದು 2, 3, 4, 5, 6, 7, 8, 9, 10 ಬರ್ಕೊಂಡು. ಸೊ ಇದು ಗಡಿಯಾರದ 12 ಅವರ್ಸ್. ಇದು 12 ಗಂಟೆ, 1 ಗಂಟೆ, 2, 3, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ. ಗಡಿಯಾರದ ಟೋಟಲಿ 12 ಅವರ್ಸ್ ಇರುತ್ತಲ್ಲ. 12 ಅವರ್ಸ್ ಬರ್ಕೊಂಡು ಇಲ್ಲಿ 10 ಗಂಟೆ 30 ನಿಮಿಷ ಅಂತೇಳಿದಲ್ಲ. 10 ಗಂಟೆ 30 ನಿಮಿಷ ಅಂದಾಗ ಈ ನಿಮಿಷದ ಮುಳ್ಳು ಎಕ್ಸಾಕ್ಟಾಗಿ 6 ಹತ್ರ ಇರುತ್ತೆ. ಗಂಟೆ ಮುಳ್ಳು ಏನಾಗಿರುತ್ತೆ ಅಂದರೆ 10 ಮತ್ತು 11 ನಡುವೆ ಈ ಗಂಟೆ ಮುಳ್ಳಿರುತ್ತೆ. ದಪ್ಪ ಇರೋದು ಅದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು. 10 ಗಂಟೆ 30 ನಿಮಿಷ ಈ ರೀತಿ ತೋರಿಸುತ್ತೆ. 10 ಗಂಟೆ 30 ನಿಮಿಷ ಆದಾಗ ನಿಮಿಷದ ಮುಳ್ಳು, ಈ ನಿಮಿಷದ ಮುಳ್ಳು ಇದೆಯಲ್ಲ, ಇದು ವಾಯುವ್ಯ ದಿಕ್ಕನ್ನು ತೋರಿಸ್ತಾ ಇದೆ ಅಂತ. ಹಾಗಾದರೆ ಗಂಟೆ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ ಅಂತ ಕೇಳಿದ್ದಾನೆ. ಗಂಟೆ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ ಅಂತ ಕೇಳಿದ್ದಾನೆ. ಸೊ ನಾವು ನೋಡ್ರಿ, ಇದಕ್ಕೆ ದಿಕ್ಕುಗಳನ್ನು ಬರಿತಾ ಹೋಗೋದಾದರೆ ಈ ರೀತಿ ನಾವು 8 ದಿಕ್ಕುಗಳನ್ನು ಬರಿಬೋದು. 8 ದಿಕ್ಕುಗಳನ್ನು ಬರಿಬೋದು. ಸೊ ಇದು ವಾಯುವ್ಯ ದಿಕ್ಕು ಅಂತೇಳಿದ್ದಾನೆ. ಸೊ ಇದು ವಾಯುವ್ಯ ದಿಕ್ಕಾದರೆ ಇದು ಗಂಟೆ ಮುಳ್ಳು ತೋರಿಸ್ತಾ ಇದೆಯಲ್ಲ ಯಾವ ದಿಕ್ಕು ಅಂತ ನಾವು ನೋಡ್ರಿ, ನಮಗೆ ದಿಕ್ಕುಗಳು ಬರೆಯೋದು ಒಂದು ಕೋಡ್ ವರ್ಡ್ ಗೊತ್ತಿದೆ. ಉ ಈ ಪು ಆದ ನೈಪವ ಅಂತ ಗೊತ್ತಿದೆ. ಉ ಈ ಪು ಆಪ ಆದ ನೈಪವ ಅಂತ. ಸೊ ಇಲ್ಲಿ ಉ ಈ ಪು ಆದ ನೈಪವ ಅಂತ ಇದೆಯಲ್ಲ, ಇದನ್ನು ನಾವು ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರಿತಾ ಹೋಗ್ಬೇಕು. ಗಡಿಯಾರ ಚಲಿಸುವ ದಿಕ್ಕಿನ ಪ್ರಕಾರ ಆ ಉ ಈ ಪು ಆದ ನೈಪ. ಉ ಅಂದರೆ ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು. ಪು ಅಂದರೆ ಪೂರ್ವ, ಆ ಅಂದರೆ ಆಗ್ನೇಯ, ದ ಅಂದರೆ ದಕ್ಷಿಣ, ನೈ ಅಂದರೆ ನೈಋತ್ಯ, ಪ ಅಂದರೆ ಪಶ್ಚಿಮ, ವ ಅಂದರೆ ವಾಯುವ್ಯ. ಸೊ ಇಲ್ಲಿ ವಾಯುವ್ಯ ದಿಕ್ಕು ಕೊಟ್ಟಿದ್ರಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ವಾಯುವ್ಯ ಬರ್ತೀವಿ ಅಂದಮೇಲೆ ಅಲ್ಲಿ ಮುಂದೆ ಯಾವುದಿಲ್ಲ, ಮತ್ತು ಈ ಕಡೆಯಿಂದ ಬರಿತಾ ಹೋಗ್ಬೇಕು. ಇದ್ರ ಪಕ್ಕದ ವಾಯುವ್ಯ ಪಕ್ಕದ ಇದು ಉತ್ತರ ದಿಕ್ಕು. ಉತ್ತರದ ಪಕ್ಕ ಇದೆಯಲ್ಲ ಇದು ಈಶಾನ್ಯ ದಿಕ್ಕು. ಈಶಾನ್ಯ ಪಕ್ಕ ಇದೆಯಲ್ಲ ಇದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನ ಪಕ್ಕ ಇದೆಯಲ್ಲ ಇದು ಆಗ್ನೇಯ ದಿಕ್ಕು. ಆಗ್ನೇಯ ಪಕ್ಕ ದಾ ಇದೆ ಅಂದರೆ ಇದು ದಕ್ಷಿಣ ದಿಕ್ಕು. ಸೊ ದಾ ಪಕ್ಕದಲ್ಲಿ ನೈ ಇದೆ ಅಂದರೆ ಇದು ನೈಋತ್ಯ ದಿಕ್ಕು. ನೈ ಪಕ್ಕದಲ್ಲಿ ಪಾ ಇದೆ ಅಂದರೆ ಪಶ್ಚಿಮ ದಿಕ್ಕು. ನೋಡ್ರಿ, ಇಲ್ಲಿ ಉತ್ತರಕ್ಕೆ ವಿರುದ್ಧ ದಿಕ್ಕು ದಕ್ಷಿಣ ಕರೆಕ್ಟ್ ಇದೆ, ಪೂರ್ವಕ್ಕೆ ವಿರುದ್ಧ ದಿಕ್ಕು ಪಶ್ಚಿಮ ಕರೆಕ್ಟ್ ಇದೆ. ಅಂದರೆ 8 ದಿಕ್ಕುಗಳನ್ನು ಇದು ಪ್ರಕಾರವಾಗಿ ಬರ್ಕೊಂಡಾಗ, ಸೊ ಇದು ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ತೋರಿಸ್ತಾ ಇದೆ ಅಂದರೆ ಇದು ಗಂಟೆ ಮುಳ್ಳು. ಗಂಟೆ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ? ಪೂರ್ವ ದಿಕ್ಕಾಗಿ ತೋರಿಸುತ್ತೆ. ಈ ಪೂರ್ವ ದಿಕ್ಕು ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇದಾದಮೇಲೆ ಎ ಮತ್ತು ಬಿ ಸಹೋದರರು ಅಂತ ಇದೆ. ಸಿ ಮತ್ತು ಡಿ ಸಹೋದರಿಯರು. ಎ ಅವರ ಮಗ ಡಿಯ ಸಹೋದರ. ಎ ಅವರ ಮಗ ಡಿಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿಯಾಗಿರುತ್ತಾರೆ? ಸೊ ನೋಡ್ರಿ, ಎ ಮತ್ತು ಬಿ ಸಹೋದರರು ಅಂತಿದೆ. ಎ ಮತ್ತು ಬಿ ಅಂದರೆ ಇಬ್ಬರು ಸಹೋದರರು ಅಂದರೆ ಪ್ಲಸ್ ಬರಿತಾನೆ, ಸಿಬ್ಲಿಂಗ್ಸ್ ಅಂತ ಅರ್ಥ. ಸಿ ಮತ್ತು ಡಿ ಸಹೋದರಿಯರು ಅಂತಿದೆ. ಅವ್ನು ಎಲ್ಲಿ ಬರಿಬೇಕು ಗೊತ್ತಿಲ್ಲ. ಎ ಅವರ ಮಗ ಡಿಯ ಸಹೋದರ. ಸೊ ಇದು ಇನ್ಕಂಪ್ಲೀಟ್ ಆಗಿದೆ ಅನಿಸುತ್ತೆ, ಪೂರ್ತಿ ಟೈಪಿಂಗ್ ಎಲ್ಲ ಮಿಸ್ ಆಗಿದೆ. ಎ ಅವರ ಮಗ ಡಿಯ ಸಹೋದರ. ಸಿ ಮತ್ತು ಡಿ ಸಹೋದರಿಯರು ಬಿ ಮತ್ತು ಸಿಗೆ ಹೇಗೆ ಸಂಬಂಧಿಯಾಗಿರುತ್ತಾರೆ? ನೋಡ್ರಿ, ಎ ಅವರ ಮಗ ಡಿ ಬರ್ಕೊಂಡ್ಬಿಡ್ತಾನೆ. ಇಲ್ಲಿ ಎ ಅವರ ಮಗ ಡಿ ಬರ್ಕೊಂಡ್ರೆ ಯಾರ ಸಹೋದರ ಅಂತೇಳಿದ್ದಾರೆ ಅಂದರೆ ಸಿ ಮತ್ತು ಡಿ ಸಹೋದರಿಯರು ಅಂತ ಇದೆ. ಸೊ ಸಿ ಮತ್ತು ಡಿ ಸಹೋದರಿಯರು ಅಂತ ಕೊಟ್ಟಾಗ ಎ ಅವರ ಮಗ ಡಿಯ ಸಹೋದರ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಇನ್ಕಂಪ್ಲೀಟ್ ಕ್ವಶನ್ ಇದೆ ಅನಿಸುತ್ತೆ. ಇದು ಟ್ರೈ ಮಾಡೋಣ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಇದರಲ್ಲಿ ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು 7:10 7:10 ಅನುಪಾತದಲ್ಲಿವೆ. 6 ವರ್ಷಗಳ ತರುವಾಯ ಅವರ ವಯಸ್ಸಿನ ಅನುಪಾತ 17:23 ಆಗುತ್ತದೆ. ಅವರ ವಯಸ್ಸಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಎಮ್ ಅಂದರೆ ಮೆಲ್ವಿನ್, ಎಲ್ ಅಂದರೆ ಲೂಯಿಸ್. ಅವರ ಈಗಿನ ವಯಸ್ಸುಗಳ ಅನುಪಾತ 7:10 ಕೊಟ್ಟಿದ್ದಾನೆ. ಆಮೇಲೆ 6 ವರ್ಷಗಳ ತರುವಾಯ, 6 ವರ್ಷಗಳ ನಂತರ 6 years ಆಫ್ಟರ್ ಅಂತ ಅವರ ವಯಸ್ಸಿನ ಅನುಪಾತ 17:23 ಅಂತ ಇದೆ. ಸೊ ಹಾಗಾದ್ರೆ ಅವರಿಬ್ಬರು ವಯಸ್ಸಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾಗ ಸಿಂಪಲ್ಲಾಗಿ ಅವರಿಬ್ಬರದ್ದು ಡಿಫ್ರೆನ್ಸ್ ಏಜ್ ಕಂಡುಹಿಡಿಬೇಕಂದ್ರೆ ಮೊದಲ ಅನುಪಾತದ ವ್ಯತ್ಯಾಸ ಮಾಡ್ಕೋಬೇಕು. ಫಸ್ಟ್ ರೇಷಿಯಸ್ ಡಿಫ್ರೆನ್ಸ್ ಮಾಡಿರಿ, 10ರಲ್ಲಿ 7 ಕಳೆದ್ರೆ 3 ಬರುತ್ತೆ, 3 ಬರೆಯೋಣ.
ಅದೇ ರೀತಿ ಸೆಕೆಂಡ್ ರೇಷಿಯೋ ಡಿಫ್ರೆನ್ಸ್ ಮಾಡಿರಿ, 23ರಲ್ಲಿ 17 ಮೈನಸ್ ಮಾಡಿರಿ 6 ಬರುತ್ತೆ. 6 ವರ್ಷಗಳ ನಂತರ ಇದೆಯಲ್ಲ ಈ 6ಅನ್ನು ಬರ್ಕೊಂಡು ಕೆಳಗಡೆ ಇವೆರಡೂ ರೇಷನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಳಿಬೇಕು. 17 ಇಂಟು 10 ಅಂದರೆ 170 ಬರುತ್ತೆ. 23 ಇಂಟು 7, 7 2 14, 7 3 21 ಅಂದರೆ 161 ಆಗುತ್ತೆ. ಸೊ 7 2 14, 140, 7 3 21, 161 ಆಗುತ್ತೆ. ಇವೆರಡು ಗುಣಿಸಿದಾಗ 161, ಇವೆರಡು ಗುಣಿಸಿದಾಗ 170 ಆಗುತ್ತೆ. ಡಿಫ್ರೆನ್ಸ್ ಅಂದರೆ ಇವೆರಡದ ದೊಡ್ಡದ್ರಲ್ಲಿ ಚಿಕ್ಕದನ್ನು ಮೈನಸ್ ಮಾಡಬೇಕು. 170ರಲ್ಲಿ 161 ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ 9 ಬರುತ್ತೆ. ಆ 9 ಕೆಳಗಡೆ ಬರ್ಕೊಳ್ರಿ. 3 1 3 3 9 ಕ್ಯಾನ್ಸಲ್ಲು, 3 1 3 2 6 ಕ್ಯಾನ್ಸಲ್ಲು, 2 ಇಂಟು 6 ಅಂದರೆ 12 ಬರುತ್ತಲ್ಲ. ಅವರಿಬ್ಬರದ್ದು ಏಜ್ ಡಿಫ್ರೆನ್ಸ್ 12 ವರ್ಷ ಬರುತ್ತೆ. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳ ವ್ಯತ್ಯಾಸ 12 ವರ್ಷ ಬರ್ತಾ ಇದೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬನ್ನಿ. ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ದೂರವನ್ನು ಮತ್ತು ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸಿದ್ದಾರೆ. ಹಾಗಾದರೆ ಪಿ ಮತ್ತು ಕ್ಯೂ ನಡುವಿನ ದೂರವೆಷ್ಟು ಅಂತಿದೆ. ಸೊ ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ ಅಂತಿದೆ. ಪಿ ಪ್ಲೇಸಿಂದ ಸ್ಟಾರ್ಟ್ ಮಾಡಿ ಕ್ಯೂ ಪ್ಲೇಸನ್ನು ತಲುಪಲಿಕ್ಕೆ ಟೋಟಲಿ 7 ಅವರ್ಸ್ ಬೇಕು ಅಂತ ಇದೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ದೂರವನ್ನು ಮತ್ತು ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸಿದ್ದಾನೆ ಅಂತಿದೆ. ಸೊ ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ದೂರವನ್ನು, ಈ ದೂರದಲ್ಲಿ ಟೋಟಲ್ ದೂರದಲ್ಲಿ 1/4 ಭಾಗದಷ್ಟು ದೂರವನ್ನು ಗಂಟೆಗೆ 10 ಕಿಲೋಮೀಟರ್ನಂತೆ ಚಲಿಸಿದೆ ಮತ್ತು ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸಿದ್ದಾನೆ. ಹಾಗಾದರೆ ಪಿ ಮತ್ತು ಕ್ಯೂನ ನಡುವಿನ ದೂರವೆಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಪಿನಿಂದ ಕ್ಯೂಗೆ ಎಷ್ಟು ದೂರ ಇದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಆಪ್ಷನ್ ಮೂಲಕ ಮಾಡೋಣ. ಪಿ ಇಂದ ಕ್ಯೂಗೆ 72 ಕಿಲೋಮೀಟ್ರ್ ಇದೆ ಅನ್ಕೊಳ್ಳೋಣ. ಇದ್ರಾಗೆ 4/1 ದೂರ ಅಂದರೆ ಇದನ್ನ ಇಂಟು 1/4 ಹಾಕಿದ್ರೆ 4ರಿಂದ 72 ಡಿವೈಡ್ ಮಾಡಿರಿ. 4 1 4, 4 8 32 ಅಲ್ಲ 18 ಕಿಲೋಮೀಟ್ರ್ ಬರುತ್ತೆ. ಇನ್ನು ಉಳಿದಿರೋ ದೂರ 54 ಕಿಲೋಮೀಟ್ರ್. ಈ 18 54 ಅನ್ನೋದು ನೋಡ್ರಿ, 18 ಅನ್ನೋದು 10ರಿಂದ ಡಿವೈಡ್ ಆಗಲ್ಲ. ಹಾಗಾಗಿ 72 ರಾಂಗ್ ಆನ್ಸರ್. 72 ರಾಂಗ್ ಆದಮೇಲೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ತಗೊಂಬರೋಣ. ಸೆಕೆಂಡ್ ಆಪ್ಷನ್ ಏನಿದೆ, 90 ಕಿಲೋಮೀಟ್ರ್ ಇದೆಯಲ್ಲ, ಈ 90 ಕಿಲೋಮೀಟ್ರ್ ಯೂಸ್ ಮಾಡ್ಕೊಳ್ಳೋಣ. 90 ಕಿಲೋಮೀಟ್ರಲ್ಲಿ 1/4 ಭಾಗದಷ್ಟು ದೂರ ಅಂದರೆ 45, ಅರ್ಧ ಭಾಗ. ಅದರಲ್ಲಿ 1/4 ಭಾಗ ಅಂದರೆ 22.5 ಆಗುತ್ತೆ. 22.5 ಅನ್ನೋದು 10ರಿಂದ ಡಿವೈಡ್ ಆಗಲ್ಲ. ಈ 90 ಕಿಲೋಮೀಟ್ರ್ ರಾಂಗ್. 80 ಕಿಲೋಮೀಟ್ರ್ ಬರ್ಕೊಳ್ಳೋಣ. 80 ಕಿಲೋಮೀಟ್ರನ್ನ 1/4 ಭಾಗದಷ್ಟು ಮಾಡಿರಿ. 1/4 ಭಾಗದಷ್ಟು ಅಂದರೆ 20 ಕಿಲೋಮೀಟ್ರ್ ಬರುತ್ತೆ. 4 2 8 0 ಪಕ್ಕ ಬರೆಯೋಣ. 1/4 ಭಾಗದಷ್ಟು ದೂರ ಅಂದರೆ ಇದು 20 ಕಿಲೋಮೀಟ್ರ್ ಆದರೆ ಇನ್ನು ಉಳಿದಿರೋ ದೂರ 60 ಕಿಲೋಮೀಟ್ರ್ ಆಗುತ್ತೆ. ಇವೆರಡು ಸೇರಿ 80 ಕಿಲೋಮೀಟ್ರ್ ಆಗುತ್ತೆ. ಈ 20 ಕಿಲೋಮೀಟ್ರ್ ದೂರವನ್ನು ಫಸ್ಟು ಗಂಟೆಗೆ 10 ಕಿಲೋಮೀಟ್ರ್ ಪರ್ ಅವರ್ನಂತೆ ಕ್ರಮಿಸಿದ್ದಾನೆ. ಉಳಿದಿರೋ ದೂರವನ್ನು 12 ಕಿಲೋಮೀಟ್ರ್ ಪರ್ ಅವರ್ನಂತೆ ಕ್ರಮಿಸಿದ್ದಾನೆ. 12 ಕಿಲೋಮೀಟ್ರ್ ಪರ್ ಅವರ್ ಬರ್ಕೊಳ್ಳೋಣ. 10 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 20 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 10 2 20 ಅಲ್ಲ 2 ಅವರ್ಸ್ ಟೈಮ್ ಬೇಕಾಗುತ್ತೆ. 12 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದರೆ 60 ಕಿಲೋಮೀಟ್ರ್ ದೂರ ಹೋಗ್ಲಿಕ್ಕೆ 12 1 12 5 60 ಅಲ್ಲ 5 ಅವರ್ಸ್ ಟೈಮ್ ಬೇಕಾಗುತ್ತೆ. ಈ 2 ಅವರ್ಸು 5 ಅವರ್ಸ್ ಕೂಡಿದಾಗ ಟೋಟಲಿ 7 ಅವರ್ಸ್ ಕರೆಕ್ಟ್ ಆಗ್ತಾ ಇದೆ ಅಂದರೆ ಅವನು ಪಿನಿಂದ ಕ್ಯೂಗಿರೋ ದೂರ ಇದೇ 80 ಕಿಲೋಮೀಟ್ರ್ ಸರಿ ಇದೆ ಅಂತ ಹೇಳ್ಬೋದು. ಆಪ್ಷನ್ 3 ಕರೆಕ್ಟು. 4th ಆಪ್ಷನ್ ಇದು ಕೂಡ ರಾಂಗ್ ಆಗುತ್ತೆ. ಗೊತ್ತಾಯ್ತಾ? ಸರ್ ನೆಕ್ಸ್ಟ್ ಕ್ವೆಶನ್ ಬರೋಣ. ಒಂದು ಅಂಶದಿಂದ 1 ಕಳೆದಾಗ ಭಿನ್ನರಾಶಿ 3/1 ಆಗುತ್ತದೆ ಮತ್ತು ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 4/1 ಆಗುತ್ತದೆ. ಹಾಗಾದರೆ ಪಡೆದ ಭಿನ್ನರಾಶಿಯು ಅಂತ ಇದೆ. ಸೊ ಇದನ್ನು ಆಪ್ಷನ್ ಥ್ರೂ ಮಾಡೋಣ. ಮೊದಲನೇ ಆಪ್ಷನ್ ನೋಡ್ರಿ, 3/12 ಇದೆಯಲ್ಲ, 3/12 ಬರ್ಕೊಂಡು ಅಂಶದಿಂದ 1 ಕಳೆದಾಗ ಅಂದರೆ 3ರಲ್ಲಿ 1 ಕಳೆಯೋಣ. ನೆಕ್ಸ್ಟು ಛೇದಕ್ಕೆ 3ರಲ್ಲಿ 1 ಕಳೆಯೋಣ. ಇದು ಛೇದ ಆಗಿರುತ್ತೆ. 3 - 1 ಅಂದರೆ 2 ಬರುತ್ತೆ. /12 ಆಗುತ್ತೆ. 2 1 2 6 12 ಕ್ಯಾನ್ಸಲ್ ಆಗಿ 1/6 ಬರುತ್ತೆ. ಬಟ್ ಇಲ್ಲಿ 1/3 ಅಂತ ಹೇಳಿದಾನಂದರೆ ಫಸ್ಟ್ ಆಪ್ಷನ್ ಆನ್ಸರ್ ಅಲ್ಲ. ಸೆಕೆಂಡ್ ಆಪ್ಷನ್ ಬರೋಣ. 4/12 ಇದೆಯಲ್ಲ, 4/12 ಫಸ್ಟ್ ಅಂಶ ಅಂದರೆ 4, ಇದರಲ್ಲಿ 1 ಕಳೆಯೋಣ, ಕೆಳಗಿರೋ 12 ಆಗೇ ಇರುತ್ತೆ.
4 ಮೈನಸ್ 1 ಅಂದರೆ 3 ಡಿವೈಡ್ ಬೈ 12 ಅಂದರೆ 3 1 3 4 12 ಕ್ಯಾನ್ಸಲ್ ಆಗಿ ಅದು 1/4 ಆಗುತ್ತೆ. ಬಟ್ ಇಲ್ಲಿ ಭಿನ್ನರಾಶಿ 1/3 ಕೊಟ್ಟಿದ್ದಾನೆ ಅಂದರೆ ಸೆಕೆಂಡ್ ಆಪ್ಷನ್ನು ರಾಂಗ್. ಥರ್ಡ್ ಆಪ್ಷನ್ ಬರೋಣ. 5/12 ಇದೆಯಲ್ಲ, ಇದು ಅಂಶ 5ರಲ್ಲಿ 1ನ್ನು ಕಳಿಯೋಣ. ಸೊ 5 ಮೈನಸ್ 1 ಡಿವೈಡ್ ಬೈ ಛೇದ ಹಾಗೆ ಬರ್ಕೋಬೇಕು. 5 ಮೈನಸ್ 1 ಅಂದರೆ 4 ಡಿವೈಡ್ ಬೈ 12, 4 1 4 3 12 ಕ್ಯಾನ್ಸಲ್ ಆಗಿ ಅಂಶದಲ್ಲಿ 1ನ್ನು ಕಳೆದಾಗ ಆ ಭಿನ್ನರಾಶಿ 1/3 ಆಗುತ್ತೆ. ಇಲ್ಲೂ ಕೂಡ 1/3 ಕರೆಕ್ಟ್ ಇದೆ. ಮತ್ತು ಅದರ ಛೇದಕ್ಕೆ 8ನ್ನು ಸೇರಿಸಿದಾಗ ಇದೇ 5/12 ಬರ್ಕೊಂಡು ಅಂಶ ಹಾಗೆ ಬರೆಯೋಣ. ಛೇದಕ್ಕೆ 8ನ್ನು ಸೇರಿಸಿದಾಗ ಅಂತ ಕೊಟ್ಟಾಗ 12ಕ್ಕೆ 8ನ್ನು ಕೂಡ್ರಿ, ಮೇಲಿರೋ 5 ಹಾಗೆ ಅಲ್ಲಿ ಅಂಶ 12 + 8 ಅಂದರೆ 20 ಆಗುತ್ತೆ. 5 1 5, 5 4 20 ಕ್ಯಾನ್ಸಲ್ ಆಗಿ 1/4 ಬರ್ತಾ ಇದೆ ಭಿನ್ನರಾಶಿ. ಇಲ್ಲೂ ಕೂಡ 1/4 ಅಂತ ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ ಅಂದರೆ ಹಾಗಾದರೆ ಪಡೆದ ಭಿನ್ನರಾಶಿ ಯಾವುದಂದ್ರೆ 5/12 ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಕರೆಕ್ಟ್. ಗೊತ್ತಾಯ್ತಾ? ನೋಡಿ, ಇನ್ನೂ ಪ್ರಶ್ನೆಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಿಷ್ಟು ಪ್ರಶ್ನೆಗಳು ಸಾಲ್ವ್ ಮಾಡಿದ್ದು ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ರಾಕ್ಟೀಸ್ ಮಾಡ್ತಾ ಬರ್ರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ. ಸೊ ನೋಡಿ, ಪ್ರತಿಯೊಂದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಮೆಂಟಲ್ ಎಬಿಲಿಟಿನ ಸುಲಭವಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಸ್ಕೋರಿಂಗ್ ಸಬ್ಜೆಕ್ಟು. ಸೊ ಆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳಿದ್ದಾವೆ, ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.